ಹೇರ್ನ ಒಂದು ಗ್ರೌತ್ನ ಬಗ್ಗೆ, ಹೇರ್ನ ಒಂದು ಸಮಸ್ಯೆ ಬಗ್ಗೆ, ಹೇರ್ ಫಾಲ್ ಸರ್ ಏನಿದು ಆಕ್ಚುಲಿ ಹೇಗೆ, ನಾವೇನೇನೋ ತಿಳ್ಕೊಂಡಿದ್ವಿ, ಹೆಂಗೆಂಗೋ ತಿಳ್ಕೊಂಡಿದ್ವಿ. ಈಗ ಪ್ರಶ್ನಾವಳಿಗಳು ಸ್ಟಾರ್ಟ್ ಮಾಡಿದಾಗ ಜನ ಅದನ್ನೇ ಹೇಳ್ತಾರೆ, ಸರ್ ಇದು ಈ ಥರ ನಂಗೆ ಗೊತ್ತಿರಲಿಲ್ಲ, ನಮಗೆ ಹಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ಹೇರ್ಸ್ ಬಗ್ಗೆ ನಾವು ಪ್ರಾಪರ್ ಆಗಿ ತಿಳ್ಕೋಬೇಕು, ಅದರ ಮೇಂಟೆನೆನ್ಸ್ ತಿಳ್ಕೋಬೇಕು. ಹೇರ್ಸ್ನ 100% ಒಂದಿಷ್ಟು ಕೂದಲುಗಳು ನಿಮ್ಮ ಲುಕ್ಕನ್ನೇ ಬದಲಾಯಿಸ್ಬಿಡ್ತವೆ, ಒಂದಿಷ್ಟು ಕೂದಲುಗಳು ನಿಮ್ಮನ್ನ ಆಲೋಚನೆಗಳನ್ನ ಬದಲಾಯಿಸ್ಬಿಡ್ತವೆ. ಹಂಗಾಗಿ ಇವತ್ತಿನ ದಿನಗಳಲ್ಲಿ ಜನ ಯಾವುದಕ್ಕಾದ್ರೂ ಹೈಯೆಸ್ಟ್ ದುಡ್ಡು ಖರ್ಚು ಮಾಡ್ತಾರೆ ಅಂದ್ರೆ ಫಾರ್ ಹೇರ್ಸ್. ತುಂಬಾ ದುಡ್ಡು ಸುರಿತಾರೆ, ಸಖತ್ ದುಡ್ಡು ಸುರಿತಾರೆ, ಲೆಕ್ಕನೇ ಹಾಕಲ್ಲ. ಅವ್ರು ದುಡ್ಡು ಸುರಿತಾರೆ ಅಂತ ಗೊತ್ತಾಗಿ ಅವ್ರ ಹತ್ರ ದುಡ್ಡನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅಂತನೂ ಸಾವಿರಾರು ಕಂಪ್ನಿಗಳು ತುದಿಗಾಲಲ್ಲಿ ನಿಂತು ಅಷ್ಟೇ ಕ್ಲೀನ್ ಆಗಿ ಅವ್ರ ಹತ್ರ ದುಡ್ಡನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಆ ವ್ಯಕ್ತಿಗಳು ಎಜುಕೇಟ್ ಆದ್ರ, ಇದ್ರ ಬಗ್ಗೆ ಯಾರಿಗೂ ಕಿಂಚಿತ್ತು ಯೋಚನೆ ಇಲ್ಲ. ಬಟ್ ಸುಲಿಗೆ ಮಾತ್ರ ಸಖತ್ತಾಗಿ ಆಗ್ತಿದೆ, ಪ್ರಾಪರ್ ಆಗಿ ಆಗ್ತಿದೆ. ಬನ್ನಿ ಹಾಗಾದ್ರೆ ನಾವು ಏನಿವತ್ತು ಮಾರ್ಕೆಟ್ನ ಹೊಸ ಆಯಾಮದಲ್ಲಿ ಸೆಟ್ ಮಾಡ್ತೀವಿ ಅಂತ ಬಂದಿದ್ದೀವಿ. ನಾವು ಹೊಸ ಕಲ್ಪನೆನ ತಗೊಂಡು ಜನಗಳ ಮುಂದೆ ಬಂದಿದ್ದೀವಿ. ಹೊಸ ರೀತಿ ಉತ್ಪನ್ನಗಳು ಜನರನ್ನ ಕನ್ಫ್ಯೂಸ್ ಮಾಡಲ್ಲ, ಜನರಿಗೆ ರೈಟ್ ಡೈರೆಕ್ಷನ್ ತೋರಿಸ್ತೀವಿ. ಸ್ವದೇಶಿ ದಿಶಾದವರು ಅಂತ ನಾವು ತುಂಬಾ ಮಾತಾಡ್ತಿರ್ತೀವಲ್ವಾ. ಹಾಗಾದ್ರೆ ಬನ್ನಿ, ಈ ಹೇರ್ ಟ್ಯಾಬ್ಲೆಟ್ ಏನಿದೆ, ಈ ಹೇರ್ ಫಾರ್ಮುಲಾ ಏನಿದೆ ಸರ್, ಇದು ಆಕ್ಚುಲಿ ಏನು, ಹಾಗಾದ್ರೆ ಇದು ಯಾವ್ಯಾವ ಸಮಸ್ಯೆಗಳಿಗೆ ಅನುಕೂಲ ಆಗುತ್ತೆ, ಹಂಗಾದ್ರೆ ನಾನು ಯಾಕೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ ಸಿಗಾಕೊಂಡಿದ್ದೀನಿ, ಯಾವ ತರ ಏನು XYZ ಪ್ರತಿಯೊಂದು ವಿಚಾರನು ಇವತ್ತು ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ನಾನು ಸ್ಕ್ರೀನ್ ನ ಶೇರ್ ಮಾಡ್ತೀನಿ ಫಾರ್ ದ ರೆಫರೆನ್ಸ್ PPTಗೋಸ್ಕರ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸೊ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ತಮಗೆ ಈ ಕೂದಲಿನ ನಿರ್ವಹಣೆ ಬಗ್ಗೆ ತಮಗಿರುವ ಡೌಟು ಇವತ್ತು 100% ಕ್ಲಾರಿಟಿ ಆಗುತ್ತೆ. ಅದನ್ನು ಮೀರಿ ಕ್ಲಾರಿಟಿ ಆಗದಿದ್ದಾಗ ತಾವ್ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 9 ಗಂಟೆಯಿಂದ 9:30 ತನಕ ಪ್ರಶ್ನಾವಳಿಗಳಿರ್ತವೆ. 100% ನಾವೆಲ್ಲ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಬನ್ನಿ. ಈ ಕೂದಲು ಫಸ್ಟ್ ಆಫ್ ಆಲ್ ಹೇರ್ಸ್ ಅಂತ ನಾವೇನ್ ಕರಿತೀವಿ, ನಾವೆಲ್ಲ ಏನ್ ಅಂದ್ಕೊಂಡಿದೀವಿ, ಸರ್ ಇದು ಹೇರ್ಸ್ ಏನಕ್ಕಿದೆ ನಮ್ಮ ತಲೆಯಲ್ಲಿ ಅಂತಂದ್ರೆ, ಸರ್ ನಾವು ಸಖತ್ತಾಗಿ ಕಾಣಕ್ಕೆ, ಚೆನ್ನಾಗಿ ಕಾಣಕ್ಕೆ ಅನ್ನೋ ತರಕ್ಕೆ ನಾವು ತಿಳ್ಕೊಂಡಿದೀವಿ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಕೊಂಡ್ರೆ ಒಂದು 10 to 20% ಅದು ಬ್ಯೂಟಿ ರಿಲೇಟೆಡ್ ಆಗಿದ್ರು ಸಹ. ಯಾಕೆಂದ್ರೆ ಜನಗಳಲ್ಲಿ ಈ ಬ್ಯೂಟಿ ಅನ್ನೋದು ಅವ್ರ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡುತ್ತೆ, ಅವ್ರ ಸೆಲ್ಫ್ ರೆಸ್ಪೆಕ್ಟ್ ನ ಜಾಸ್ತಿ ಮಾಡುತ್ತೆ. ಅವ್ರು ಚೆನ್ನಾಗಿದ್ದೀರಿ ಅಂತಂದಾಗ ಅವರ ಬಿಹೇವಿಯರ್ ಬೇರೆ ತರ ಇರುತ್ತೆ. ಸೊ ಇದಕ್ಕೆ ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ಕಾಣ್ತಿದ್ದೀನಿ, ನಾನು ಚೆನ್ನಾಗಿ ಇದೀನಿ, ಲುಕ್ ಇದೀನಿ ಅಂತ ಸ್ಕಿನ್ ಅನ್ನ ಬಿಟ್ರೆ ನಮಗೆ ಮೋಸ್ಟ್ ರೆಪ್ರೆಸೆಂಟ್ ಮಾಡೋದು ಯಾವುದು ಕೂದಲು. ಆದ್ರೆ ಇದನ್ನ ಮೀರಿ ಕೂಡ ಹೇಗೆ ಚರ್ಮ ಬರೀ ಹೊಳಪಾಗಿ ಆಚೆಗಡೆ ನೋಡೋರ್ಗಷ್ಟೇ ಚೆನ್ನಾಗಿ ಕಾಣಕ್ಕಲ್ಲ, ಅದು ನಿಮ್ಮ ದೇಹಕ್ಕಿರೋ ಒಂದು ರಕ್ಷಾ ಕವಚ. ಇಡೀ ನಿಮ್ಮ ದೇಹದ ಅಷ್ಟು ಒತ್ತಡಗಳನ್ನ, ಮಾಂಸಖಂಡಗಳನ್ನ ಸುತ್ತುವರೆದು ನಿಮ್ಮನ್ನು ಕಾಯ್ತಾ ಇರೋ ರಕ್ಷಾ ಕವಚ. ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹಿಂದೆ ಬ್ಯೂಟಿ ಆಯಿಲ್ ಟೈಮ್ ಅಲ್ಲಿ ನಾವು ಇಂಚಿಂಚು ನಿಮಗೆ ತಿಳಿಸಿದ್ವಿ. ಅದೇ ತರ ಕೂದಲಿನ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ, ಕೂದಲಿರೋದು ಆಕ್ಚುಲಿ ನಮ್ಮ ತಲೆ ಭಾಗದಲ್ಲಿ. ಓಕೆ, ಒಂದು ಸಾಫ್ಟ್ ಕುಶನ್ ತರ ಫೀಲ್ ಮಾಡಿ, ಏನಾದ್ರೂ ಹೊಡೆತಗಳು ಬಿದ್ರೆ, ಸಣ್ಣ ಪುಟ್ಟ ಏಟಾದ್ರೆ ನೀವು ನೋಡ್ಬೋದು ಥಟ್ ಅನ್ನತ್ತೆ, ಅದ್ರಲ್ಲಿ ಏಟ್ ಆಗಿರಲ್ಲ. ಯಾಕೆ ಅಂತಂದ್ರೆ ತುಂಬಾ ಕೂದಲಿನ ಒಂದು ಜೀವಂತವಾಗಿರ್ತಕ್ಕಂಥ ಒಂದು ಹೊದಿಕೆ ಅಲ್ಲಿರೋದ್ರಿಂದ ಆ ತಲೆಯ ಭಾಗಕ್ಕೆ ಒಂದು ರಕ್ಷಣೆ ಆಗ್ಲಿ ಅಂತ. ಎರಡನೇದು ಸ್ನೇಹಿತರೆ, ಅಲ್ಲಿರ್ತಕ್ಕಂಥದ್ದು ನಮ್ಗೆ ಈ ವಾತಾವರಣದಿಂದ, ಅಂದ್ರೆ ಏನು ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಆಚೆಗಡೆ ಹೋಗ್ತೀವಿ, ಇದರಿಂದ ಚಳಿ ಆಗುತ್ತೆ. ನೀವು ನೋಡಿರ್ಬೋದು, ಯಾವ್ದಾದ್ರು ದೇವರಿಗೆ ಹೋಗಿ ನಾವು ಮುಡಿಯನ್ನ ಕೊಟ್ಟಾಗ ಸಣ್ಣ ಚಳಿನೂ ಕೂಡ ನಮ್ ಕೈಲಿ ತಡೆಯಕ್ಕಾಗಲ್ಲ, ಅವಾಗ ಬಟ್ಟೆ ಸುತ್ಕೊಬಿಡ್ತೀವಿ, ಆಗ್ತಾ ಇಲ್ಲ ಅಂತ. ಅವಾಗ ಕೂದಲಿನ ನಿಜವಾದ ಅಂದ್ರೆ ಆ ಬ್ರೈನ್ಗೂ ಕೂಡ ಶೀತ ಆಗಕ್ ಬಿಡಲ್ಲ, ಅಷ್ಟು ಬೆಚ್ಚಗೆ, ಅಷ್ಟು ಕಂಡೀಷನಲ್ ಆಗಿ. ಯಾಕೆಂದ್ರೆ ಇಡೀ ನಮ್ಮ ಬಾಡಿನ ಕಂಟ್ರೋಲ್ ಮಾಡ್ತಿರೋದು ಯಾವುದು, ನಮ್ಮ ಬ್ರೈನ್. ಆ ಬ್ರೈನ್ಗೆ ಎಕ್ಸಸ್ ಉಷ್ಣ ಸಿಗ್ಬಾರ್ದು, ಎಕ್ಸಸ್ ಶೀತ ಆಗ್ಬಾರ್ದು ಅಂತ ಹೇಳಿ ಆ ಬ್ರೈನ್ ನ ರಕ್ಷಣೆ ಮಾಡ್ತಾ ಇದೆ.
ಜೊತೆಗೆ ಸ್ನೇಹಿತರೆ, ಅದು ನಮಗೆ ಒಂದು ನಮ್ಮ ದೇಹದಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನ, ನಮಗೆ ವಯಸ್ಸಾಗ್ತಿದೆ ಅಂತಲಾದ್ರೂ ಇರ್ಬೋದು, ನಮಗೆ ಆರೋಗ್ಯ ಸರಿ ಇಲ್ಲ ಅಂತನಾದ್ರೂ ಇರ್ಬೋದು. ಈಗ ಎಕ್ಸಾಂಪಲ್, ಕೆಲವು ಕಾಯಿಲೆಗಳು ಏನಾದರೂ ಬಂದಾಗ, ತುಂಬ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆದಾಗ, ನಿಮಗೆ ಯಾವ ಲ್ಯಾಬು ಬೇಡ, ಯಾವ ಡಾಕ್ಟ್ರು ಬೇಡ, ನಿಮಗೆ ಅನ್ಸುತ್ತೆ ಇಷ್ಟೊಂದು ಕೂದಲು ಉದುರುತ್ತಾ ಇದೆ ಅಂತಂದ್ರೆ ನನಗೇನೋ ಸಮಸ್ಯೆ ಆಗಿದೆ ಅಂತ ಹೋಗಿ ಚೆಕ್ ಮಾಡಿಸ್ಕೊಂಡು ಕಾಯಿಲೆಗಳನ್ನ ಐಡೆಂಟಿಫೈ ಮಾಡಿರೋ ನೂರಾರು ಉದಾಹರಣೆಗಳು ಸಿಗ್ತವೆ. ಸೊ ಕೂದಲು ಬ್ಯೂಟಿಗೋಸ್ಕರ ಅಲ್ಲ, ಬ್ಯೂಟಿಯನ್ನು ಮೀರಿ ಇಷ್ಟೆಲ್ಲ ಅನುಕೂಲಗಳು ಈ ಕೂದಲಲ್ಲಿ ಇರ್ತವೆ. ಈ ಕೂದಲು ಏನು ಇವತ್ತು ನಾವು ಏರ್ ಫಾಲ್ ಅಂತ ನಾವೇನ್ ಕರಿತಾ ಇದ್ದೀವಿ, ಈ ಏರ್ ಫಾಲ್ ಅನ್ನೋದು ಹಿಂದೆ ವಯಸ್ಸಾದಾಗ ಬರ್ತಾ ಇದ್ದಂತ ಒಂದು ಸಾಮಾನ್ಯ ಸಂಗತಿ ಆಗಿರ್ತಾ ಇತ್ತು. ವಯಸ್ಸಾದಂತ ವ್ಯಕ್ತಿಗಳಿಗೆ ಮದುವೆ ಆಗಿರ್ತಿದ್ರು, ಮಕ್ಕಳಾಗಿರ್ತಿದ್ದು, ಅವನ ಸಾಮಾಜಿಕ ಎಲ್ಲಾ ಕಾರ್ಯಗಳು ಮುಗಿದು ಅವನು ಆರಾಮಾಗಿರ್ತಕ್ಕಂಥ ಸಮಯದಲ್ಲಿ ಕೂದಲನ್ನ ಅವನು ಫೋಕಸ್ ಮಾಡೋಂಥ ಅವಶ್ಯಕತೆನೂ ಇರಲಿಲ್ಲ. ಆ ದಿನಗಳಲ್ಲಿ ಅದೊಂದು ದೊಡ್ಡ ಸಮಸ್ಯೆನೂ ಆಗಿರಲಿಲ್ಲ. ಆದ್ರೆ ಇತ್ತೀಚೆಗೆ ಕೂದಲು ಉದುರುವಿಕೆ, ಹೇರ್ ಲಾಸ್ ಅನ್ನೋದು ಒಂದು ಬಿಗ್ಗೆಸ್ಟ್ ಸಮಸ್ಯೆ, ಬಿಗ್ಗೆಸ್ಟ್ ಚರ್ಚೆ, ಬಿಗ್ಗೆಸ್ಟ್ ಪ್ರಾಬ್ಲಮ್. ಯಾಕೆ ಅಂತಂದ್ರೆ ಏರ್ ಫಾಲ್ ಅನ್ನೋದು 10 years ಇಂದ ಶುರುವಾಗ್ತಾ ಇದೆ. ಇವತ್ತು ಬೆಳಿಗ್ಗೆ ಯಾರೋ ಗೊತ್ತಿಲ್ಲ, ನಾ ಇವತ್ತು ಈ ಮೀಟಿಂಗ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗತ್ತೆ, ಮಾರ್ನಿಂಗ್ ಒಂದು 8:30 ಇರ್ಬೋದು, ನಾನು ಅವಾಗಿನೂ ಬಂದಿದ್ದೆ ಆಚೆಗಡೆಯಿಂದ ವಾಕಿಂಗ್ ಮುಗಿಸಿ. ಸೊ ಆ ಟೈಮಲ್ಲಿ ಕಾಲ್ ಮಾಡಿ, ಸರ್ ಜಸ್ಟ್ ಮೈ ಬೇಬಿ ವಾಸ್ 5 years old, ವೈಟ್ ಏರ್ಸ್ ಆಗ್ತಾ ಇದೆ, ಐ ಆಮ್ ವೆರಿ ಸಫರಿಂಗ್. ತುಂಬಾ ಬೇಜಾರಾಗುತ್ತೆ. ಅಂದ್ರೆ 10 ವರ್ಷದ ಕೇಳಿದ್ವಿ ನಾವು, 10 ವರ್ಷದಲ್ಲಿ ಬೆಳೆ ಕೂದಲುಗಳು ಕಾಣ್ತಾ ಇದ್ದಾವೆ, 12 ವರ್ಷಕ್ಕೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ, 15 years 20 years ಅಲ್ಲಂತೂ ತುಂಬಾ ಏರ್ ಫಾಲ್ ಆಗ್ತಿದೆ. ಬಟ್ 5 years ಬೇಬಿಗಳಲ್ಲೂ ಕೂಡ ಏರ್ ಫಾಲ್, ವೈಟ್ ಏರ್ಸ್ ಯಾಕೆ? ಇದು ಜಾಸ್ತಿ ಆದಾಗ ಜನಗಳಲ್ಲಿ ಈ ಏರ್ ಫಾಲ್ನ ಬಗ್ಗೆ ಅತ್ಯಧಿಕ ಆಸಕ್ತಿಗಳು ಶುರುವಾದವು. ಬನ್ನಿ ಸ್ನೇಹಿತರೆ, ನಾವು ಇದನ್ನ ಡಿಕೋಡ್ ಮಾಡೇ ಬಿಡೋಣ, ಇದ್ರ ಬಗ್ಗೆ ತಿಳ್ಕೊಂಡೇ ಬಿಡೋಣ. ಸೊ ನಾನ್ ನೇರ ಹೋಗ್ಬಿಟ್ಟು ನಿಮಗೆ ಪ್ರಾಡಕ್ಟ್ನ ಎಕ್ಸ್ಪ್ಲೈನ್ ಮಾಡಿ ಬೋರ್ ಅಂತೂ ಹೊಡ್ಸಲ್ಲ. ಯಾಕೆ ಅಂತಂದ್ರೆ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡೋದ್ಕಿಂತ ಮುಂಚೆ, ಪ್ರಾಡಕ್ಟ್ ಈಸ್ ಎ ಟೂಲ್ಸ್, ಬಟ್ ಟೂಲ್ಸ್ ಯಾವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಸಮಸ್ಯೆ ಏನು ಅಂತ ಅರ್ಥ ಆದಾಗ. ನಿಮ್ ಕೈಲಿ ಕಟಿಂಗ್ ಪ್ಲೇಯರ್ ಇದೆ, ನಿಮ್ ಕೈಲಿ ಸ್ಕ್ರೂ ಡ್ರೈವರ್ ಇದೆ, ನಿಮ್ ಕೈಲಿ ಸ್ಪ್ಯಾನರ್ ಇದೆ, ಆದ್ರೆ ಆ ಬೈಕಲ್ಲಿ ಅಥವಾ ಪರ್ಟಿಕ್ಯುಲರ್ ನೀವು ಯಾವ ಯಂತ್ರ ಬಿಚ್ಚಕ್ ಹೊರಟಿದಿರೋ ಅದರ ಸಮಸ್ಯೆ ಗೊತ್ತಾಗಿಲ್ಲ ಅಂದಾಗ ನಿಮ್ಮ ಹತ್ರ ಎಂತ ಟೂಲ್ ಇಟ್ಕೊಂಡು ನೀವೇನ್ ಮಾಡ್ತೀರಾ? ಏನೂ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಈ ಒಂದು ನ್ಯೂಟ್ರಾಸಿಟಿಕಲ್ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ನ ಕೊಡಬೇಕು, ಪವರ್ಫುಲ್ ರಿಸಲ್ಟ್ ನ ಕೊಡಬೇಕು, ನಿಮಗೆ ಅದ್ಭುತವಾಗಿ ಇದರಿಂದ ಪರಿಹಾರ ಆಗ್ಬೇಕು ಅಂದಾಗ ಮೊದಲು ಸಮಸ್ಯೆ ಅರ್ಥ ಆಗ್ಬೇಕಲ್ಲ, ಏನಿದು, ಏನ್ ಸಮಸ್ಯೆ ಮತ್ತೇನು. ಸೊ ಹಾಗಾಗಿ ಈ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕೂದಲೇನು ಕುದುರುತ್ತೆ ಅಂತಂದಾಗ ಜಾಸ್ತಿ ಜನ ಜೆನೆಟಿಕ್ ಹೇರ್ ಲಾಸ್ ಅಂತಾರೆ. ಇದ್ರ ಬಗ್ಗೆ ರಿಸರ್ಚ್ ನಡೆಯುತ್ತೆ. ಕೇವಲ 5-6% ಮಾತ್ರ, ಅಂದ್ರೆ ನಮ್ಮ ಮುತ್ತಾತ ಬಾಂಡ್ಲಿ, ನಮ್ಮ ಪನು ಬಾಂಡ್ಲಿ, ನಾನು ಬಾಂಡ್ಲಿ ಆಗೋ ಸಾಧ್ಯತೆ 4-5% ಅಂತ ಪ್ರೂವ್ ಆಯ್ತು. ಓಹೋ, ಏನಿದು ಈ ತರನಾ, ಹೆಂಗೆ ಜನ? ಸೊ ಆಟೋಮೆಟಿಕಲಿ ದೇ ಆರ್ ಥಿಂಕ್ಡ್, ನಮ್ಮ ಫ್ಯಾಮಿಲಿ. ಇದು ಜಸ್ಟ್ ವೆರಿ ರೇರ್. ನಮ್ಮ ಅಪ್ಪಂಗೂ ಕೂದಲು ಲಾಸ್ ಆಗ್ತಿತ್ತು. ಯಾಕೆ ಅದ್ರಲ್ಲಿ ಉಲ್ಟಾ ರಿಸಲ್ಟ್ ಹೆಂಗ್ ಬಂತು ಅಂದ್ರೆ, ಯಾರ ಅಪ್ಪ ಬಾಂಡ್ಲಿ ಆಗಿದ್ನೋ ಮಗನಿಗೆ ಯಥೇಚ್ಛವಾಗಿರೋ ಕೂದಲಿರೋ ಕೇಸ್ಗಳು 94% ಸಿಕ್ಕಿತ್ತು. ಸೊ ಅವಾಗ ಆಟೋಮೆಟಿಕಲಿ ಇದನ್ನ ಜೆನೆಟಿಕಲಿ ಪ್ರಾಬ್ಲಮ್ ಅಥವಾ ಜೆನೆಟಿಕಲಿ ಇದೊಂದು ಡಿಸಾರ್ಡರ್, ಅಂದ್ರೆ ಜೆನೆಟಿಕಲಿ ಈ ತರ ಹೇರ್ ಉದುರುತ್ತೆ ಅನ್ನೋದಕ್ಕೆ ಪುರಾವೆಗಳು ಸಿಗದೇ ಇರೋ ಕಾರಣ ಒಂದು 4-5% ಕೇಸ್ ಇಟ್ ವಿಲ್ ಹ್ಯಾಪನ್ ಫ್ರಮ್ ದ ಅನುವಂಶಿಕತೆ ಅಂತ ಇದು ಕತೆ ಬಂತು. ಈಗ ಎಕ್ಸಾಂಪಲ್, ನಮ್ಮ ಅಜಯ್ ಕೂದ್ಲಿಲ್ಲ ಅಂತಿದ್ದಂಗೆನೆ ಅಜಯ್ ಮಗಂಗೂ ಕೂದ್ಲಿರಲ್ಲ ಅನ್ನೋದು ಸುಳ್ಳು. ಓಕೆ, ಅದು ರೈಟ್ ಪ್ರಿಕಾಷನ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಂಗೆ ಏನು ಈಗ ಹಂತವಾಗಿ ತಿಳ್ಕೊಳ್ಳೋಣ. ಎರಡನೇದು, ಹೈಯೆಸ್ಟ್ ಪರ್ಸೆಂಟೇಜ್ ಏನಾದ್ರೂ ಹೇರ್ ಲಾಸ್ಗೆ ಗೊತ್ತಾಗಿದ್ದು ಯಾವ್ದ್ರಿಂದ ಅಂತಂದ್ರೆ ಪೂರ್ ಡಯಟ್. ಅದರಲ್ಲೂ ಕೂಡ ಸ್ನೇಹಿತರೆ, ಪ್ರೊಸೆಸ್ಡ್ ಫುಡ್ ನ ತಿನ್ನೋದು, ಜಂಕ್ ಫುಡ್ ನ ತಿನ್ನೋದು ಅತ್ಯಂತ, ಇದು 30-40% ರೀಸನ್ ಆಗಿ ಕನ್ವರ್ಟ್ ಆಯ್ತು ಫಾರ್ ದ ಹೇರ್ ಲಾಸ್. ಯಾವಾಗ ಪ್ರೊಸೆಸ್ಡ್ ಫುಡ್ ನ ತಿಂತೀವೋ ನಮ್ಮ ದೇಹದಲ್ಲಿ ಅನ್ನೆಸೆಸರಿ ಕ್ರೇವಿಂಗ್ ಶುರುವಾಗುತ್ತೆ. ಅನ್ನೆಸೆಸರಿ ಕ್ರೇವಿಂಗ್ ಶುರುವಾದಾಗ ನಮ್ಮ ತಲೆನಲ್ಲಿ ಅನ್ನೆಸೆಸರಿ ಲೋಡ್ಗಳು ಬಿಲ್ಡ್ ಆಗ್ತವೆ. ತಿಂತಾನೆ ಹೋಗ್ತೀವಿ. ನ್ಯೂಟ್ರಿಷಿಯಸ್ ಅನ್ನೋದು ನಮ್ಮ ತಲೆಗೆ ಬರಲ್ಲ. ನ್ಯೂಟ್ರಿಷಿಯಸ್ ಅನ್ನೋದು ಯಾವಾಗ, ನ್ಯೂಟ್ರಿಯೆಂಟ್ಸ್ ಅಥವಾ ನ್ಯೂಟ್ರಿಷಿಯಸ್ ಫುಡ್ ಅನ್ನೋದು ಯಾವಾಗ ಬರುತ್ತೆ, ನೀವು
ಒಂದು ಡಿಸಿಪ್ಲಿನ್ ಅಲ್ಲಿ ಇದ್ದಾಗ, ಎಕ್ಸಾಂಪಲ್ ಒಬ್ರು ಸ್ವಾಮೀಜಿ ಹೇಗಾಗ್ತಾರೆ ನೀವು ನೋಡ್ಕೊಳ್ಳಿ. ಒಂದು 10-20 ವರ್ಷ ಅವ್ರಿಗೊಂದು ಪ್ರೋಸೆಸ್ ಇರುತ್ತೆ, ಡಿಸಿಪ್ಲಿನ್ ಅಂತ ಕರಿತೀವಿ. ಅವ್ರು ಫಿಕ್ಸ್ ಆಗ್ಬೇಕು, ನಮಗೆ ಸಂಸಾರ ಇಲ್ಲ, ನಮಗೆ ಮಕ್ಕಳಿಲ್ಲ, ನಮಗೆ ಎಲ್ಲ ಆಸೆಗಳಿಲ್ಲ, ಆಕಾಂಕ್ಷೆಗಳಿಲ್ಲ, ನಂದು ಅನ್ನೋದೇನಿಲ್ಲ, ನಾನು ಹುಟ್ಟಿರೋದು ಈ ಸಮಾಜಕ್ಕಾಗಿ ಅಂತ ಹೇಳಿ ಅವರು ಅದನ್ನ ಕಮಿಟ್ ಆಗಿ ಒಂದು ಪ್ರೋಸೆಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ಜಲ್ದಿ ಎದಳಬೇಕು, ವೇದ ಅಭ್ಯಾಸಗಳನ್ನ ಮಾಡಬೇಕು, ವಚನಗಳನ್ನ ಅಭ್ಯಾಸ ಮಾಡಬೇಕು, ಡಿಸಿಪ್ಲಿನ್ ಅಂತ ಕರೀತಾರೆ. ಅದೇ ತರ ನ್ಯೂಟ್ರಿಯೆಂಟ್ಸ್ ಅಂತ ನಾವೇನ್ ಕರಿತೀವಿ, ಅಥವಾ ನ್ಯೂಟ್ರಿಷಿಯಸ್ ಅಂತ ಏನ್ ಕರಿತೀವಿ, ಇದ್ರ ಕಡೆ ಕಣ್ಣು ಯಾವಾಗ ಹೋಗುತ್ತೆ ಅಂದಾಗ ನಿನ್ನ ಹತ್ರ ಡಿಸಿಪ್ಲಿನ್ ಇರಬೇಕು. ತಂದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಈ ಮೀಟಿಂಗ್ ನ. ಯಾಕೆ ಅಂತಂದ್ರೆ ಡಿಸಿಪ್ಲಿನ್ ಅನ್ನೋದು ಬೀದಿ ಸೈಡ್ ಅಲ್ಲಿ ಸಿಕ್ಕಿದ್ನೆಲ್ಲ ನೀನ್ ತಿಂತಾ ಹೋದಾಗ ಡಿಸಿಪ್ಲಿನ್ ಬಿಲ್ಡ್ ಆಗಲ್ಲ. ಡಿಸಿಪ್ಲಿನ್ ಯಾವಾಗ ಬಿಲ್ಡ್ ಆಗುತ್ತೆ, ಯಾವ ಫುಡ್ ಅಲ್ಲಿ ಏನಿದೆ ಅನ್ನೋದು ನಿನಗೆ ಸೆನ್ಸ್ ಇರಬೇಕು. ಯಾಕೆ ಅಂತಂದ್ರೆ ನಮ್ ಜನ ಹೆಂಗಿದ್ದಾರೆ ಅಂತಂದ್ರೆ, ಬೀದಿ ಸೈಡ್ ಅಲ್ಲಿ ಸಿಗೋ ಸಗಣಿ ಎಲ್ಲ ತಿನ್ಕೊಂಡು ನಾವು ಆರಾಮಾಗಿರ್ತೀವಿ ಸರ್, ಆದ್ರೆ ನಮ್ ಕೂದಲು ಉದುರಬಾರ್ದು, ನಮ್ ಸ್ಕಿನ್ ಡಲ್ ಆಗ್ಬಾರ್ದು, ಏನೂ ಆಗ್ಬಾರ್ದು, ನಾನ್ ಸಾಯೋ ತನಕ ಹುಲಿ ಇದ್ದಂಗಿರ್ಬೇಕು, ತಿನ್ನೋದು ಮಾತ್ರ ನಿಲ್ಸಲ್ಲ, ಏನೇನ್ ಸಿಗುತ್ತೋ ಎಲ್ಲ ತಿಂತೀನಿ, ನೀವು ಮಾತ್ರೆ ಮಾಡ್ರಿ ಅಂತಂದ್ರೆ ಅಂತ ಮಾತ್ರೆನ ಈ ಪ್ರಪಂಚದಲ್ಲಿ ಯಾರು ಇಲ್ಲಿವರೆಗೂ ಕಂಡಿಡ್ದಿಲ್ಲ, ಮುಂದೆ ಕಂಡಿಡಿಯಕ್ಕೂ ಆಗಲ್ಲ. ಯು ಶುಡ್, ನೀವು ಫಸ್ಟ್ ಡಿಸಿಪ್ಲಿನ್ ನ ಫಾಲೋ ಮಾಡಬೇಕು, ಫುಡ್ ಡಿಸಿಪ್ಲಿನ್. ಇದಿರಲ್ಲ, ಯಾವಾಗ ನೀವು ಬ್ಯಾಡ್ ಫುಡ್ ಸ್ಟಾರ್ಟ್ ಮಾಡ್ತೀರಿ, ಎಕ್ಸಾಂಪಲ್ ಐ ಆಮ್ ಎ ಡಿಸಿಪ್ಲಿನ್, ನಾನು ಫುಡ್ಡಲ್ಲಿ ತುಂಬಾ ಡಿಸಿಪ್ಲಿನ್ ಇರ್ತೀನಿ. ಸೊ ಅದಕ್ಕೆ ಏನ್ ಮಾಡ್ತೀನಿ, ನೀನ್ ಏನೇನ್ ಅಡುಗೆ ಮಾಡಿಸಿದ್ಯೋ ನಾನ್ ತಿನ್ನಲ್ಲ. ನನ್ನ ಫುಡ್ ಎಲ್ಲಿರುತ್ತೋ ಅಲ್ಲಿಗೆ ನಾನು ಹುಡುಕೊಂಡು ಹೋಗ್ತೀನಿ, ಕೇರ್ ಮಾಡ್ತೀನಿ, ಅದನ್ನ ಯೋಚಿಸ್ತೀನಿ, ತಿನ್ನಬೇಕೋ ತಿನ್ನಬಾರ್ದು. ಅವ್ರು ಮಾಡಿಕೊಟ್ಟಿದ್ದೆಲ್ಲ ತಿನ್ನಲ್ಲ. ಎಕ್ಸಾಂಪಲ್, ನಮ್ಮ ಮನೆಗೆ ರಿಲೇಷನ್ಸ್ ಬರ್ತಾರೆ. ರಿಲೇಷನ್ಸ್ ಬಂದಾಗ ಅವರಿಗೆ ನಾನ್ ತಿನ್ನೋ ಫುಡ್ ಏನಾದ್ರು ತೋರಿಸ್ಬಿಟ್ರೆ, ಅಯ್ಯೋ ಪಾಪ ಈ ಹುಡುಗಿಗೆ ಹುಷಾರಿಲ್ವಾ, ಜೀವನದಲ್ಲಿ ಏನೇನು ಕಷ್ಟ ಬಂದವೋ ಈ ಸಣ್ಣ ವಯಸ್ಸಿಗೆ, ನೋಡಿರೆ ಅರಮನೆ ಅಂತ ಮನೆ ಕಟ್ಟಿಸ್ಕೊಂಡಾನೆ, ಹಿಂಗೆ ಸೊಪ್ಪು ಸದೆ ಉಪ್ಪಿಲ್ಲದ ಗಂಜಿಗಳು ಎಂತೆಂಥದ್ನೋ ಬೇಯಿಸ್ಕೊಂಡು ಪ್ರೋಟೀನು ವಿಟಮಿನ್ಸ್ ತಿಂತಿರ್ತಾನೆ ಅಂತೇಳಿ ಅಯ್ಯೋ ಅಂತಾರೆ ಅಂತೇಳಿ, ನಮ್ಮನೇಲಿ ಏನ್ ಮಾಡ್ತಾರೆ, ನಿಮ್ಗಳ ಮನೇಲಿ ಮಾಡ್ದಂಗೆ ಶಾವ್ಗೆ ಪಾಯಸ, ಬೋಂಡ, ಚಿತ್ರಾನ್ನ ಎಲ್ಲ ಮಾಡಿ ಅವ್ರಿಗೆ ನೆಂಟರುಗಳಿಗೆ ಸಮೃದ್ಧವಾಗಿ ತಿನ್ನಿಸ್ತೀವಿ. ಸೊ ನಾನು ಅವ್ರು ಬಂದಾರೆ ಅಂತ ಹೇಳ್ಬಿಟ್ಟು ಅದನ್ನ ತಿನ್ಬಾರ್ದು, ಅಥವಾ ಅವ್ರ ಜೊತೆ ಕುತ್ಕೊಂಡು ತಿನ್ಬಾರ್ದು. ಯಾಕೆ, ನನಗದು ಹರ್ಟ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂದಾಗ ನೀವು ತಿನ್ನಿ ನಂದು ಆಗಿದೆ ಕಳಿಸಿ, ನಾನು ನನ್ನ ಫುಡ್ ನ ಸಪರೇಟ್ ಆಗಿ ತಿನ್ಬೇಕು, ಅಥವಾ ನನ್ನ ಫುಡ್ ನ ನಾನು ವಿಶೇಷವಾಗಿ ತಿನ್ಬೇಕು. ದಿಸ್ ಈಸ್ ಕಾಲ್ಡ್ ಎ ಡಿಸಿಪ್ಲಿನ್. ನೀನ್ ಸಿಕ್ಕಿದ್ದೆಲ್ಲ ತಿನ್ನು, ಸಿಕ್ತವ್ರ ಜೊತೆ ತಿನ್ನು, ಇದು ಡಿಸಿಪ್ಲಿನ್ ಅಲ್ಲ. ಅಂಡ್ ಈ ಈ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ನಿನ್ನ ದೇಹ ಅಂದ್ರೇನು, ನಿನ್ನ ಸೆನ್ಸ್ ಅಂದ್ರೇನು ಎಲ್ಲದು ಮರ್ತೋಗುತ್ತೆ. ಅವಾಗ ನಿನ್ನ ದೇಹದಲ್ಲಿ ಆಟೋಮೆಟಿಕಲಿ ಎನರ್ಜಿ ಪ್ರೊಡಕ್ಷನ್ ಏನಿದೆ, ದ ಗುಡ್ ಎನರ್ಜಿ ಪ್ರೊಡಕ್ಷನ್ ಏನಂತೀವಿ, ಫಸ್ಟ್ ಬ್ರೈನ್ಗೆ ಗುಡ್ ಫ್ಯಾಟ್ ಸಪ್ಲೈ ಆಗಲ್ಲ, ನಿನ್ನ ಬಾಡಿ ಕರೆಕ್ಟ್ ಆಗಿ ಲಿವರ್ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿವರ್ ಸುಸ್ತಾದಾಗ ಸ್ಟಾರ್ಟ್ ಆದಾಗ ನಿನಗೆ ಆನ್ಸೈಟಿ ಸ್ಟಾರ್ಟ್ ಆಗುತ್ತೆ, ಬ್ರೈನ್ಗೆ ಒತ್ತಡ ಜಾಸ್ತಿ ಆಗ್ತಿದೆ, ಇಂಡೈಜೆಷನ್ ಸ್ಟಾರ್ಟ್ ಆಗುತ್ತೆ, ನಿನ್ನ ಗಟ್ಟನ್ನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಅವಾಗ ಸ್ಟಾರ್ಟ್ ಆಗದೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್. ಅಂದ್ರೆ ಮಾಡೋ ಸಣ್ಣ ಕೆಲಸನು ನಿನಗೆ ಬಹಳ ಒತ್ತಡದಿಂದ ಕಾಣುತ್ತೆ. ಸ್ನೇಹಿತರೆ, ಸಿ ಮೈ ಫೇಸ್. ನಂದು ಇಷ್ಟೊತ್ತಿಗೆ ಎದ್ದೇಳ್ತೀನಿ, ಬೆಳಿಗ್ಗೆ 5ಕ್ಕೆ ಎದ್ದೇಳ್ತೀನಿ ಸ್ನೇಹಿತರೆ. 5ಕ್ಕೆ ಎದ್ದು ನನ್ನ ಮೊಬೈಲ್ನ ಮುಟ್ಟಲ್ಲ. ನನ್ನ ಮೊಬೈಲ್ ಕರೆಕ್ಟ್ ಸ್ವಿಚ್ ಆನ್ ಆಗೋದು, ದಿನ ರಾತ್ರಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಇಡೀ ಇದು ನನ್ನ ಫ್ಯಾಮಿಲಿಗೂ ಗೊತ್ತು. ಗುರುಗೆ 9 ನಾರ್ಮಲ್ ಟೈಮಲ್ಲಿ, ಬೇರೆ ಟೈಮಲ್ಲಿ 9:30 ಮೇಲೆ ಫೋನ್ ಮಾಡಬಾರ್ದು. ಯಾಕೆ ಅಂತಂದ್ರೆ ಅವ್ನ ಫೋನ್ ಎತ್ತಲ್ಲ, ಅವ್ನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ನಾನು ಫೋನ್ ಸ್ವಿಚ್ ಆಫ್ ಮಾಡ್ತೀನಿ, ಮಲಗ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗಿಷ್ಟ ಆಗಿರೋ ಕೆಲಸ ಏನು, ನನಗೆ ದೇವ್ರ ಪ್ರಾರ್ಥನೆ, ದೇವ್ರ ಜೊತೆ ನಾನು ದೇವಸ್ಥಾನದಲ್ಲಿ ಅಂದ್ರೆ ನಮ್ಮನೆ ಪೂಜೆ ಮನೆಯಲ್ಲಿ ಕುತ್ಕೋತೀನಿ. ಒಂದು 10-20 ನಿಮಿಷ ನಾನು ಮೆಡಿಟೇಷನ್ ಮಾಡ್ತೀನಿ. ನಂತರ ನಾನು ಹಲ್ಲುಜ್ಜಕ್ಕೆ, ಮುಖ ತೊಳೆಯಕ್ಕೆ ಹೊರಟೋಗ್ತೀನಿ. ಅಲ್ಲಿಗೆ ಹೋದೋನು ಜಸ್ಟ್ ನಾನು ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿದು, ನೀರು ಕುಡಿದು, ನನ್ನ 1.5 ಗಂಟೆ ಮಾರ್ನಿಂಗ್ ನನ್ನ ಎಕ್ಸಸೈಸ್ಗೋಸ್ಕರ ನಾನು ಮೀಸಲಿಡ್ತೀನಿ. ಅದು ಸ್ಟ್ರೆಂಥನ್ ಎಕ್ಸಸೈಸ್ ಇರುತ್ತೆ, ಕಾರ್ಡಿಯೋ ಇರುತ್ತೆ, ಫ್ಲೆಕ್ಸಿಬಿಲಿಟಿಗೆ ಸ್ಟ್ರೆಚಿಂಗ್ಸ್ ಇರುತ್ತೆ, ಎಲ್ಲ ನಾನು ಪ್ರಾಪರ್ ಆಗಿ ಟ್ರೈನ್ ಮಾಡ್ತೀನಿ. ಬಂದ್ಬಿಟ್ಟು ನೀಟಾಗಿ ಸ್ನಾನ ಮುಗಿಸಿ ನನ್ನ ಬ್ರೇಕ್ಫಾಸ್ಟ್ ಏನು ಅಂತ ನಾನು ಡಿಸೈಡ್ ಮಾಡ್ಕೋತೀನಿ. ಯಾಕೆಂದ್ರೆ ಮನೇಲಿ ಏನೋ ಮಾಡಿರ್ತಾರೆ, ಅದನ್ನ ತಿಂತೀನಿ. 10-20% ಅವ್ರು ಏನ್ ಮಾಡೋದು ತಿಂತೀನಿ. ಅವಲಕ್ಕಿ ಮಾಡ್ಲಿ, ದೋಸೆ ಮಾಡ್ಲಿ, ಉಪ್ಪಿಟ್ಟು ಮಾಡಿ, ಏನಾದ್ರು
ಅದಕ್ಕೆ ನಾನು ಲೋಡ್ ಮಾಡ್ಕೋತೀನಿ. ನನಗೆ ಪ್ರೋಟೀನ್ ಏನು ಬೇಕು, ಯಾವುದರಿಂದ ಬೇಕು, ಯಾವುದನ್ನ ಎಷ್ಟು ತಿನ್ನಬೇಕು, ಸೊ ಇವತ್ತು ಫ್ರೂಟ್ಸ್ ಯಾವ್ದು ಬೇಕು, ವೈಟಮಿನ್ಸ್ ಯಾವ್ದು ಬೇಕು, ನನಗೆ ಫೈಬರ್ಗೆ ಯಾವ್ದು ಬೇಕು. ಸೊ ನನ್ನ ತಿಂಡಿ ನಾನು ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡು 9ಗೆ ನನ್ನ ಆಫೀಸ್ಗೆ ಹೊರಟ್ರೆ ನನ್ನ ಕೆಲಸಗಳನ್ನ ನಾನು ಅಲೋಕೇಟ್ ಮಾಡಬೇಕಿರುತ್ತೆ, ಯಾರ್ಯಾರು ಏನೇನು ಮಾಡಬೇಕು. ಸೊ ಇಷ್ಟೆಲ್ಲ ಆಗಿ ಇವತ್ತಿನ ನಾನು ಹೇಳ್ತೀನಿ ಕೇಳಿ. ಬೆಳಗ್ಗೆ ಬಂದೆ, ಕಾಫಿನ ಲೋಡಿಂಗ್ ಇತ್ತು, ಅನ್ಲೋಡ್ ಆಯಿತು, ಅದರ ಪ್ಯೂರಿಫಿಕೇಶನ್ ನಡೀತು, ಕಾಫಿ ಪ್ರೋಸೆಸ್ ನಡೀತಾ ಇತ್ತು. ಅದರ ಜೊತೆಗೇನೆ ಇವತ್ತು ಇಮ್ಮಿಡಿಯೇಟ್ ತೀರ್ಮಾನ ತಗೊಂಡ್ವಿ, ಟ್ರೈನಿಂಗ್ಗಳನ್ನ ಜಲ್ದಿ ಮುಗಿಸ್ಕೋಬೇಕು ಅಂತ. ಧನರಾಜ್ಗೆ PPTನ ಕುತ್ಕೊಂಡು ಪಟ 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 ಅರ್ಧ ಗಂಟೆಯಲ್ಲಿ ಬರ್ಕೊಟ್ಟೆ. ಅದ್ರ ಜೊತೆ ನನ್ನ ADOಗಳ ಜೊತೆ ಫೋನ್ ಮಾಡಿ ಏನ್ ನಡೀತಿದೆ, ಹೆಂಗ್ ಮಾಡ್ತಿದ್ದೀರಾ ಅಂತ ಎಲ್ಲ ಕ್ಲಾರಿಫಿಕೇಶನ್ ತಗೋತಿದ್ದೆ. ಫ್ಯಾಕ್ಟ್ರಿನಲ್ಲಿ ಮುಂದೆ ಫೇವರ್ಸ್ ಆಗ್ತಾ ಇದಾರೆ, ಅದ್ರ ವರ್ಕ್ ಫೈನಲ್ ಸ್ಟೇಜ್ ಅಲ್ಲಿ ಬಂದಿದೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದೆ, ಅವ್ರಿಗೆ ಬೇಕಾಗಿದ್ದ ಮೆಟೀರಿಯಲ್ಸ್ ನ ಸಪ್ಲೈ ಮಾಡಿದೆ. ಅದಾಯ್ತು ಇದಾಯ್ತು, ಮತ್ತೇನೋ ಫ್ಯಾಕ್ಟ್ರಿ ಸಮಸ್ಯೆ ಆಯ್ತು, ಅಲ್ಲಿಗೆ ಹೋದೆ, ಅಲ್ಲಿ ನಿಂತ್ಕೊಂಡೆ, ನೋಡಿದೆ, ವಾಪಸ್ ಬಂದೆ, ಬಿಲ್ಗಳೆಲ್ಲ ಅಸೈನ್ಮೆಂಟ್ ಆಗಿತ್ತು, ಅದನ್ನ ಕ್ಲಿಯರ್ ಮಾಡಿದೆ, ಎಲ್ಲ ಆಯ್ತು, ಎಲ್ಲ ಕಂಪ್ಲೀಟ್ ಆಯ್ತು. ಬ್ಯಾಂಕಿಗೆ ಹೋದೆ, ಬ್ಯಾಂಕ್ ವರ್ಕ್ ಮುಗಿಸ್ದೆ, ಆಡಿಟ್ರು ಸಿಕ್ಕಿದ್ರು, ಅವ್ರ ಜೊತೆ ಈ ವರ್ಷದ್ದು ಫೈನಾನ್ಷಿಯಲ್ದು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿದೆ, ಇದಕ್ಕೆ ನೀವು ಈ ತರ ಪ್ಲಾನ್ ಮಾಡ್ಕೋಬೇಕು ಅಂತ ಅವನ ಹತ್ರ ಒಂದು 2 hours ಮೀಟಿಂಗ್ ಮಾಡಿದೆ. ಇದೆಲ್ಲ ಆಗ್ತಾನೆ ಮಧ್ಯದಲ್ಲಿ 2 ಸಲ ಬ್ಲಾಕ್ ಕಾಫಿ ಕುಡ್ದೆ. ಸಂಜೆ ಟೈಮ್ ಆಯ್ತು, ಬಂದೆ, ನನ್ನ ಫುಡ್ನ ನಾನು ಪ್ರಿಪೇರ್ ಮಾಡ್ಕೊಂಡೆ, ನಾನು ಫುಡ್ನ ತಿಂದಾದ್ಮೇಲೆ ಕುತ್ಕೊಂಡು ಮತ್ತೆ ಲೆಕ್ಕನ ಸ್ಟಾರ್ಟ್ ಮಾಡಿದೆ. ಈಗ 10 minutes ಬಿಫೋರ್ ಟು ಸ್ಟಾರ್ಟ್ ಮೀಟಿಂಗ್ ಐ ಚೆಕ್ ದ PPT, ಇದು ಪ್ರಾಪರ್ ಆಗಿ ಬಂದಿದೆಯಾ ಅಂತ. ಎಸ್, ಚೆನ್ನಾಗಿ ಬಂದು. ಧನರಾಜ್ ಇವತ್ತು ಇಲ್ಲಿಲ್ಲ, ಬೆಂಗಳೂರಿಗೆ ಹೋದ್ರು, ಡನ್ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾನ್ ಯು ಫೀಲ್ ಇಷ್ಟು ವರ್ಕ್? ನನ್ನ ಫೋನ್ನ ನೀವು ಹಿಸ್ಟ್ರಿ ಏನಾದ್ರು ತೆಗೆದು ನೋಡಿದ್ರೆ ಒಂದು 300-400 ಕಾಲ್ ಮಾತಾಡಿರ್ತೀನಿ, ಇಷ್ಟು ವರ್ಕ್ ಮಾಡಿರ್ತೀನಿ. ಸ್ಟ್ರೆಸ್ ಏನಾದ್ರು ಮುಖದಲ್ಲಿ ಕಾಣ್ತಾ ಇದೆಯಾ? ನನಗಂತೂ ಸುಸ್ತು ಅನ್ನಿಸ್ತಾ ಇಲ್ಲ ಸ್ನೇಹಿತರೆ, ಪ್ರಾಮಿಸ್, ಗಾಡ್ ಪ್ರಾಮಿಸ್, ನನಗೆ ಸುಸ್ತು ಅನ್ನಿಸ್ತಾ ಇಲ್ಲ. ಇನ್ನು ಏನ್ ಬೇಕಾದ್ರೂ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ. ಫ್ರೆಶ್ ಈಗ ಎದ್ದಿರೋ ಫೀಲಿಂಗ್ ಇದೆ ನನಗೆ. ದಿಸ್ ಈಸ್ ಮೈ ಪ್ರಾಮಿಸ್. ವೈ? ಯಾಕೆ ಗುರು ಸರ್? ಯಾಕೆ ಅಂತಂದ್ರೆ ನಾನಿಲ್ಲಿ ಕೆಡಲ್ಲ ಸ್ನೇಹಿತರೆ. ಈ ಸಿಕ್ಕಿದ್ ತಿನ್ನೋದು, ಸಿಕ್ಕಿದ್ನೆಲ್ಲ ತಿನ್ನೋದು, ಏನ್ ಸಿಗುತ್ತೆ ತಿಂತಾನೆ ಇರೋದು, ನೋ. ನನ್ನ ಕೆಲಸ ದೊಡ್ಡದಿದೆ, ನನ್ನ ಕೆಲಸ ಲೋಡ್ ಇದೆ, ಆದ್ರೆ ನನಗದು ಎಂಜಾಯ್ ಆಗ್ತಿದೆ. ಯಾಕೆ? ನನ್ನ ಕೆಲಸ, ನನಗೆ ಇದೇ ಕೆಲಸನ ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತಾರ ಒಂದೇ ಸಲ. ಹೋಗ ಮಾರೆ, ನಿನಗ್ ಸರಿ, ನಮ್ ಕೈಲಾಗಲ್ಲ ಇದೆಲ್ಲ. ಯಾಕೆಂದ್ರೆ ಪ್ರೊಸೆಸ್ಸೇ ಸರಿ ಇಲ್ಲ. ಸಣ್ಣ ಕೆಲಸನೂ ಅವ್ರಿಗೆ ಸ್ಟ್ರೆಸ್ ಅನ್ಸುತ್ತೆ. ದ್ಯಾನ್ ಸ್ಟ್ರೆಸ್ ಅಂಡ್ ಅವರ್ ಫುಡ್ ಕಲ್ಚರ್. ಇದು ಹೇರ್ ಲಾಸ್ಗೆ ಮೇನ್ ರೀಸನ್. ಆದ್ರೆ ಇತ್ತೀಚೆಗೆ ಈ DHT ಅಂತ, ಓಕೆ, ಡಿಹೈಡ್ರೇಟ್ ಟೆಸ್ಟೋಸ್ಟ್ರೋನ್ ಅಂತ, ಇದು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ದ ಹೇರ್ ಲಾಸ್ ಅಂತ. ಇದ್ರ ಬಗ್ಗೆ ನಾನು ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ ನೋಡಿ. ಒಬ್ಬ ಮನುಷ್ಯನಲ್ಲಿ, ಅದು ಗಂಡು ಮಕ್ಕಳಲ್ಲಿ ಎಕ್ಸ್ಪೆಷಲಿ, ಈ ಟೆಸ್ಟೋಸ್ಟೆರಾನ್ ಏನಿದೆ, ಇದು ಅವನ ದೇಹದಲ್ಲಿ ಅಂಗಾಂಗಗಳು ಗಟ್ಟಿ ಆಗ್ಲಿಕ್ಕೆ, ಅವನಲ್ಲಿ ಹೆಣ್ಣಿಗಿಂತ ಗಂಡು ವಿಭಿನ್ನ, ಅವನ ದೇಹದ ರಚನೆ, ಮಸ್ಕ್ಯುಲಾರ್ ಬಾಡಿ, ಫಿಟ್ನೆಸ್, ಅವನ ಸ್ಕಿನ್ ಲೆಕ್ಕಾಕಿ, ನಮ್ಮ ಸ್ಕಿನ್ ಹೆಲ್ತ್ಗೂ ಟೆಸ್ಟೋಸ್ಟಿರಾನ್ಗೂ ಸಂಬಂಧ ಇದೆ. ಓವರ್ ಆಲ್ ನಮ್ಮ ದೇಹದಲ್ಲಿ ಈ ಟೆಸ್ಟೋಸ್ಟಿರಾನ್ ಏನಿದೆ, ಇದು ಅದ್ಭುತ. ನಾವು ಅದರ ಮಾತ್ರೆನೂ ಮಾಡಿದೀವಿ, ಟೆಸ್ಟೋ 18 ಅಂತ ಶುಕ್ರವಾರ ಟ್ರೈನಿಂಗ್ ಕೊಡ್ತೀವಿ. ಸರ್ ಇದ್ಯಾವ್ದು ಸರ್ ಇದು ಡಿಹೈಡ್ರೋ ಟೆಸ್ಟೋಸ್ಟಿರೋನ್? ಏನ್ ಸರ್ ಇದು ಅಂತಂದ್ರೆ, ವೆನ್ ಯುವರ್ ಗುಡ್ ಥಿಂಗ್ ಈಸ್ ಕನ್ವರ್ಟೆಡ್ ಇನ್ ಟು ದಿ ಬ್ಯಾಡ್ ಥಿಂಗ್, ಈ ಒಳ್ಳೆದೆ ಬ್ಯಾಡ್ ಥಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ಬಿಕಾಸ್ ಆಫ್ ಯುವರ್ ಫುಡ್ ಅಂಡ್ ಸ್ಟ್ರೆಸ್. ಇವೆರಡೂ ಸೇರ್ಕೊಂಡು ಅಲ್ಲಿಗೆ ಹೊಡಿತವೆ. ಆವಾಗ ಈ ಡಿಹೈಡ್ರೋಸ್ ಟೆಸ್ಟೋಸ್ಟಿರೋಸ್ ಇದೇನಿದೆ, ಇದು ನಿಮ್ಮ ಏರ್ ಫಾಲಿಕಲ್ಸ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗುತ್ತೆ. ಆ ಏರ್ ಫಾಲಿಕಲ್ಸಿಗೆ ಹೋಗಿ ಸೆಟ್ಲ್ ಆದಾಗ ನಾವು ಹೇರ್ಸ್ನ ಕೇರ್ ಮಾಡಬಾರ್ದು, ಹೇರ್ ಫಾಲಿಕಲ್ಸ್ನ ಕೇರ್ ಮಾಡಬೇಕು. ಯಾಕೆಂದ್ರೆ ಯಾವುದೇ ಒಂದು ಕೂದಲು ಒಬ್ಬ ಮನುಷ್ಯನ ದೇಹದಲ್ಲಿ, ಒಬ್ಬ ಮನುಷ್ಯನಿಗೆ 60ರಿಂದ 70, 80, 100 ವರ್ಷ ಅಂತ ಆಯಸ್ಸಿದ್ರೆ, ಹಾಗೆ ನಮ್ಮ ಈ ಕೂದಲು ಇದು ಪರ್ಮನೆಂಟ್ ಅಲ್ಲ. ಈ ಒಂದು ಕೂದಲಿಗೆ 2ರಿಂದ 6 ವರ್ಷ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 7 ವರ್ಷ ಆಯಸ್ಸು. 7 ವರ್ಷ ಆದ್ಮೇಲೆ ಈ ಕೂದಲು ಉದುರೋಗ್ಬೇಕು, ಇನ್ನೊಂದು ಬರಲೇಬೇಕು, ಇದು ಫಿಕ್ಸ್. ನೀವೇನಾದ್ರೂ ಈ ಒಂದು ಕೂದಲೇ ನನ್ನ ಸಣ್ಣ ಹುಡುಗನಿಂದನೂ ಇರುತ್ತೆ ಅಂತ ಏನಾದ್ರೂ ನೀವು ಕನ್ಫ್ಯೂಸ್ ಆಗಿದ್ರೆ ಸ್ವಾಂಬುಳ, ಅದು ತಪ್ಪು. ಅದ ತರ ಇರಲ್ಲ. ನಿಮ್ಮ ಜೀವಿತಾವಧಿನಲ್ಲಿ ಸರಿಸುಮಾರು ಅವರೇಜ್ ಲೆಕ್ಕ ಹಾಕಿದ್ರು ಒಂದು 15ರಿಂದ 20 ಸಲ ಕೂದಲುಗಳು ಉದುರುತ್ತವೆ, ಬೆಳಿತವೆ, ಉದುರುತ್ತವೆ, ಬೆಳಿತವೆ, ಉದುರುತ್ತವೆ, ಬೆಳಿತವೆ. ಒಂದು ಕೂದಲಿನ ಆಯಸ್ಸು
6 ವರ್ಷ. ಸೊ ಈ 6 ವರ್ಷ ಆಗ್ಬೇಕಾದಾಗ ಈ ಕೂದಲು ಉದುರೋಗುತ್ತೆ ಮತ್ತು ಬರುತ್ತೆ. ಅದರದ್ದು ನೆಕ್ಸ್ಟ್ ಹೇಳ್ತೀನಿ ಪ್ರೊಸೀಜರ್. ಸೊ ಹಾಗಾದ್ರೆ ನನ್ನ ಹೈಯೆಸ್ಟ್ ಕೇರ್ ನಾನು ಯಾವ್ದ್ರ ಬಗ್ಗೆ ಮಾಡ್ಬೇಕಂದ್ರೆ ಏರ್ ಫಾಲಿಕಲ್ಸ್. ಸೊ ಆ ಹೇರ್ ಫಾಲಿಕಲ್ಸ್ ಏನಿದೆ, ಆ ಬುಡ ಏನಿದೆ, ರೂಟ್ ಏನಿದೆ, ಯಾವುದು ರಕ್ತನಾಳಕ್ಕೆ ಕನೆಕ್ಟೆಡ್ ಇದೆ, ಯಾವುದು ನ್ಯೂಟ್ರಿಷನ್ಸ್ ನ ಅಬ್ಸರ್ವ್ ಮಾಡುತ್ತೆ, ಯಾವುದು ನಿಮ್ಮ ಕೂದಲನ್ನ ಕಪ್ಪಾಗ್ಲಿಕ್ಕೆ, ಓಕೆ, ಏನು ಈ ನಾವು ತುಂಬಾ ಕಷ್ಟಪಡ್ತಾ ಇದೀವಿ ಸರ್, ವೈಟ್ ಏರ್ಸ್ ಅಂತ ಇವತ್ತೇನು ನೀವು ಫೈಟ್ ಮಾಡ್ತೀರ, ಅದಕ್ಕೆ ಬೇಕಾಗಿರೋ ಮೆಲಿನಿನ್ ಏನಿದೆ, ಆ ಬ್ಲ್ಯಾಕ್ ಆಗಕ್ ಬೇಕಾಗಿರ್ತಕ್ಕಂಥ ಮೆಲಿನಿನ್ ಅನ್ನ ಹೈಯೆಸ್ಟ್ ಸ್ಟಾಕ್ ಮಾಡಿ ನಿನ್ನ ಕೂದಲಿಗೆ ಸಪ್ಲೈ ಮಾಡೋದೆಲ್ಲ ಫುಲ್ ಹೇರ್ ಫಾಲಿಕಲ್ಸ್. ಸೊ ನಾವೇನ್ ಮಾಡ್ತಾ ಇದೀವಿ, ಹೇರ್ಗೆ ರಕ್ಷಣೆ ಮಾಡ್ತೀವಿ. ಹೋ ಹೋ ಅಂತ ಹೇರ್ ಅಲ್ಲ, ನಮ್ದು ಹೇರ್ ಫಾಲಿಕಲ್ಸ್ ಇಸ್ ಸೋ ಇಂಪಾರ್ಟೆಂಟ್. ಆ ಹೇರ್ ಫಾಲಿಕಲ್ಸ್ ಅಲ್ಲಿ ಈ ಡಿಹೈಡ್ರೇಟ್ ಟೆಸ್ಟೋಸ್ಟಿರಾನ್ ಡೆಪಾಸಿಟ್ ಆದಾಗ ಕೂದಲು ಸುಟ್ಟೋಗಕ್ ಸ್ಟಾರ್ಟ್ ಆಗುತ್ತೆ, ಹೇರ್ ಫಾಲಿಂಗ್ ಜಾಸ್ತಿ ಆಗುತ್ತೆ. ನೋಡಿ, ನಾನು ಹಿಂದೆನೇ ಹೇಳ್ತಾ ಇದ್ದೆ, ನಿಮ್ಮ ಮನೆಯಲ್ಲಿ 10 ಜನ ಗಂಡು ಮಕ್ಕಳಿದ್ದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 10 ಜನ ಗಂಡು ಮಕ್ಕಳಿದ್ದಾರೆ. ಅವಾಗ ಅಪ್ಪ ಬಹಳ ಹುಷಾರಾಗ್ಬೇಕು. 10 ಜನ ಮಕ್ಕಳಿಗೂ ಒಬ್ರನ್ನೊಬ್ರು ಬಿಟ್ಟಿರದಂತಹ ಬಂಧನನ ಫಸ್ಟ್ ಒಬ್ಬ ಒಳ್ಳೆ ಅಪ್ಪ ಏನ್ ಮಾಡ್ಬೇಕು, ಒಳ್ಳೆ ಬಾಂಡಿಂಗ್ ಅನ್ನ ಕಲಿಸ್ಬೇಕು. 10 ಜನ ಮಕ್ಕಳಿಗೂ ಸಂಸ್ಕಾರನ ಕಲಿಸ್ಬೇಕು. 10 ಜನ ಮಕ್ಕಳಿಗೂ ದುಡಿಯೋ ಮಾರ್ಗ ಕಲಿಸ್ಕೊಡ್ಬೇಕು. ಅವಾಗ ಆ ಮನೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. 10 ಜನ ಮಕ್ಳಿದಾರೆ, ಇವನು ಅವ್ರು ಹೆಂಗಾರು ಬೆಳಕಳ್ಳಿ ಅಂತ ಬಿಡ್ತಾನೆ, ಅವ್ರವರೇ ಒಂದೊಂದು ದಿಕ್ಕಿಗೆ ಹಾಕ್ತಾರೆ, ಲಾಸ್ಟಿಗೆ ಅವ್ರವರೇ ಜಗಳ ಆಡ್ತಾರೆ, ಹೊಡೆದಾಡ್ತಾರೆ. ಆ 10 ಜನ ಮಕ್ಳನ್ನೇ ಆ ಮನೆನ ಹಾಳು ಮಾಡಾಕ್ತಾರೆ. ಅದೇ ತರ ನಿಮ್ಮ ಟೆಸ್ಟೋಸ್ಟಿರಾನ್ ಯಾವ ನಿಮ್ಮ ದೇಹವನ್ನ ಕಲ್ಲಾಕ್ಸುತ್ತೋ, ನಿಮ್ಮ ದೇಹವನ್ನ ಸಿಂಹವಾಗ್ಸುತ್ತೋ, ನಿಮ್ಮ ದೇಹಕ್ಕೆ ಅತ್ಯಂತ ಹೆಚ್ಚು ಅವಶ್ಯಕತೆ ಇದೆ, ಅದು ಡಿ ಎಚ್ ಟಿ ಬೇಕು ಒಂದು ಲೆವೆಲ್. ಬಟ್ ಅದು ಓವರ್ ಡಿ ಆದಾಗ ನಿಮ್ಮ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದು. ಸೊ ಜೆನೆಟಿಕಲಿ ಅನ್ನೋದು ಒಂದು 6% ರೀಸನ್ ಇದ್ರೆ, ಈ ಫುಡ್ ಹ್ಯಾಬಿಟ್ ಇರ್ಬೋದು, ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇರ್ಬೋದು, ಮತ್ತೆ DHT ಇರ್ಬೋದು, ಇದು ಒನ್ ಆಫ್ ದ ಮೇನ್ ರೀಸನ್ ನಮ್ಮ ಏರ್ ಫಾಲ್ ಆಗ್ಲಿಕ್ಕೆ. ನೋಡಿ ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಮ್ಮ ಬೆಳಕಿಗೆ ಬಂದಿದ್ದೇನು ಅಂತಂದ್ರೆ, ಈ ಎಲ್ಲ ಸೈಂಟಿಫಿಕ್ ರೀಸನ್ಸ್ ಜೊತೆಗೆ ಲ್ಯಾಕ್ ಆಫ್ ನ್ಯೂಟ್ರಿಷನ್. ಈ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಯಾವಾಗ ಸ್ಟಾರ್ಟ್ ಆಯ್ತೋ, ಯಾವಾಗ ಬ್ಯಾಡ್ ಫುಡ್, ನಾನು ಆಗ್ಲೇನೆ ಹೇಳ್ತಾ ಇದ್ದೀನಿ, ಬ್ಯಾಡ್ ಫುಡ್ ತಿನ್ನೋನ್ಗೆ ಬ್ಯಾಡ್ ಫುಡ್ ಕ್ರೇವಿಂಗ್ಸ್ ಇರುತ್ತೆ, ಕಳ್ತನ ಮಾಡೋರ್ಗೆ ಕಳ್ಳರ ಫ್ರೆಂಡ್ ಇರ್ತಾರೆ. ಅದೇ ತರ ಒಳ್ಳೆ ಕೆಲಸ ಮಾಡೋನು ಒಳ್ಳೆ ಫ್ರೆಂಡ್ಸ್ನ ಹುಡುಕ್ತಾನೆ, ಡಿಸಿಪ್ಲಿನ್ ಫುಡ್ ಅಲ್ಲಿರೋನು ಡಿಸಿಪ್ಲಿನ್ ಫುಡ್ನ ಹುಡುಕ್ತಾನೆ. ಲೈಕ್ ಎಕ್ಸಾಂಪಲ್, ನನಗೇನೂ ಗೊತ್ತಿಲ್ಲ ಅಂತಂದವನ್ಗೆ ನೀವೇ ಹೇಳಿ, ನಿಮ್ ಕಣ್ಣಿದ್ರೆ ಬ್ರೋಕ್ಲಿ ಕಂಡ್ರೆ ಹೆಂಗಾಗುತ್ತೆ? ಯು ಫೆಲ್ಟ್ ಲೈಕ್ ಬ್ರೋಕ್ಲಿ, ಅಪ್ಪ ಅದ್ರಲ್ಲಿ ಏನಿರುತ್ತೋ ಮರೆಯ ಬಿಡು ಅನ್ನಂಗೆ ಆಗುತ್ತೆ. ಅದೇ ಒಬ್ಬ ಫಿಟ್ ಆಗಿರೋನ್ಗೆ ಅವನ್ ಮುಂದೆ ಬ್ರೋಕ್ಲಿ ಕಂಡ್ರೆ ವಾವ್, ಬ್ಲೂಬೆರಿ ಕಂಡ್ರೆ ಸೂಪರ್. ಯಾಕೆ? ಅದರಲ್ಲಿರೋವಷ್ಟು ರಿಚ್ ವಿಟಮಿನ್ ಸಿ ಇರ್ಬೋದು, ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು. ಒಂದು ಕಿತ್ತಲೆ ಹಣ್ಣು ನೋಡಿದ್ರೆ ಆಹಾ ಅನ್ಸುತ್ತೆ, ಅವನಿಗೆ ಬೋಂಡಾ ಬಜ್ಜಿ ನೋಡಿದ್ರೆ ಸೂಪರ್ ಅನ್ಸುತ್ತೆ. ಇವನು ಮುಂದೆ ಸೀಬೆ ಹಣ್ಣಿಟ್ರೆ ಯಾವನಾಗಿ ತನ್ನ ದೌಡೆ ಎಲ್ಲ ನೋವು ಬರುತ್ತೆ ಅಂತಾನೆ. ಅವನ ಮುಂದೆ ಯಾರು ಡಿಸಿಪ್ಲಿನ್ ಇರ್ತಾನೋ ಅವನ ಮುಂದೆ ಸೀಬೆ ಹಣ್ಣು ಇಡ್ತಿದ್ದಂಗೆ ಅವನು ಹೇಳ್ತಾನೆ. ಯಾಕೆಂದ್ರೆ ಇಡೀ ಹಣ್ಣುಗಳಲ್ಲೇ ಹೈಯೆಸ್ಟ್ ಪ್ರೋಟೀನ್ ಇರೋ ಹಣ್ಣು ಅಂದ್ರೆ ಅದು ಸೀಬೆ ಹಣ್ಣು. ಹೈಯೆಸ್ಟ್ ಪೊಟ್ಯಾಷಿಯಂ ಇರ್ತಕ್ಕಂಥ ಹಣ್ಣು, ರಿಕವರಿನ ಫಾಸ್ಟ್ ಮಾಡ್ತಕ್ಕಂಥ, ಕ್ವಿಕ್ ಎನರ್ಜಿ ಹಣ್ಣು ಕೊಡತಕ್ಕಂಥದ್ದು ಬಾಳೆಹಣ್ಣು. ಸಿಂಪಲ್ ಸ್ನೇಹಿತರೆ, ಇದು ಒಬ್ಬ ಡಿಸಿಪ್ಲಿನ್ ವ್ಯಕ್ತಿಯ ಆಹಾರ ಪದಾರ್ಥಗಳಾದ್ರೆ, ಒಬ್ಬ ಡಿಸಿಪ್ಲಿನ್ ಇಲ್ಲದೆ ಇರೋ ವ್ಯಕ್ತಿಗಳು ಏನ್ ಹುಡುಕ್ತಾನೆ? ಬ್ರೆಡ್ಡು, ಬಿಸ್ಕೆಟ್ಸು, ಕಾಫಿ ಕುಡಿಬೇಕಾದ್ರೆ ರಸ್ಕು, ಮಾರಿಗೋಲ್ಡ್ ಬಿಸ್ಕೆಟ್ಗಳು. ಅವನ್ ಹಿಂಗಿರುತ್ತೆ ಚಾಯ್ಸ್ ಅಂತಂದ್ರೆ, ಅವನಿಗೆ ಕಣ್ಣಿಗೆ ಬಾಯಿಗೆ ರುಚಿಯಾಗಿದ್ದನ್ನೇ ಅವನ ದೇಹ ರೆಜಿಸ್ಟ್ ಮಾಡ್ತಾ ಇರುತ್ತೆ. ಇವತ್ತು ನಾವಲ್ಲ, 99% ಈ ಕೆಟಗರಿನಲ್ಲೇ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗ್ಲೇಬೇಕು, ಈ ಏರ್ ಸಮಸ್ಯೆ ಜಾಸ್ತಿ ಆಗ್ಲೇಬೇಕು. ಯಾಕೆ ಅಂತ ಹೇಳಿ ನಾನು ನಿಮ್ಮನ್ನ ಹೇಳ್ತಾ ಇಲ್ಲ, ಎಷ್ಟು ಕಡೆ ನಾನು ಹೋಗ್ತೀನಿ, ಎಷ್ಟು ಫ್ಯಾಮಿಲಿಗಳ ಜೊತೆ ನಾನು ಕುತ್ಕೊಂಡು ಮಾತಾಡ್ತೀನಿ, ಅವ್ರ ಹತ್ರ ಎಲ್ಲದಕ್ಕೂ ಟೈಮ್ ಇದೆ. ಅವರ ಬಟ್ಟೆಯಿಂದ ಹಿಡಿದು, ಅವರ ಚಿನ್ನದಿಂದ ಹಿಡಿದು, ಅವರ ವೆಹಿಕಲ್ಸ್ವರೆಗೂ ಇರುತ್ತೆ. ಅವರ ಫುಡ್ ಅಂತ ಬಂದಾಗ ದೇ ಆರ್ ನಾಟ್ ರೆಡಿ ಟು ಟೇಕ್ ಇದು. ಅದು ಅವ್ರಿಗೆ ಅದ್ರ ಸೆನ್ಸೇ ಇಲ್ಲ, ಎಲ್ಲೋ ಒಬ್ಬೊಬ್ರು. ಸೊ ಅವಾಗ ಆಟೋಮೆಟಿಕಲಿ ಈ ನ್ಯೂಟ್ರಿಷನ್ದು ಒಂದು ಡಿಫಿಷಿಯನ್ಸಿ ಬಿಲ್ಡ್ ಆಗೇ ಆಗುತ್ತೆ.
ಆಲ್ರೆಡಿ ನಮ್ಮ ಸಾಯಿಲ್ ಕಂಡೀಷನ್ ಮಠ ಸೇರ್ಕೊಂಡಿದೆ. ನಮ್ಮ ಸಾಯಿಲ್ ಅಲ್ಲಿ ಏನ್ ಬೇಕಾದ ನ್ಯೂಟ್ರಿಷನ್ಸ್ ಇಲ್ಲ. ಅದರಲ್ಲೂ ನಮ್ಮ ಮನೆಯಲ್ಲಿ ಅವಶ್ಯಕವಾಗಿ ನಮ್ಮ ಹೆಲ್ತಿಗೆ ಪೂರಕವಾಗಿರೋ ಫುಡ್ಗಳು ಮೊದಲೇ ಇಲ್ಲ. ಆಸ್ ಎ ಸ್ವದೇಶಿ ದಿಶಾ ವಿ ರಿಯಲಿ ಫೀಲ್ ವೆರಿ ಗುಡ್. ವೈ? ಬಿಕಾಸ್ ನಾವು ಅಂತ ನಿಮ್ಮ ಕಿಚನ್ ನಲ್ಲಿ ಮಿಸ್ ಆಗಿರ್ತಕ್ಕಂಥ ಅತ್ಯಮೂಲ್ಯವಾದ ವಸ್ತುಗಳನ್ನ ಹುಡುಕಿ 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 ನಿಮ್ಮ ಮನೆಗೆ ಕಳಿಸಿದ್ವಿ. ಲೈಕ್ ವರ್ಜಿನ್ ಕೋಕೋನಟ್ ಆಯಿಲ್ ಇರ್ಬೋದು, ಲೈಕ್ ಟ್ಯಾಮ್ರಿನ್ ಎಕ್ಸ್ಟ್ರಾಕ್ಷನ್ ಇಂದ ಕೂಡಿರೋ ಮೊರಿಂಗಾ ನ್ಯೂಟ್ರಿ ಮಿಕ್ಸ್ ಆಗಿರ್ಬೋದು, ಮಿಲೆಟ್ಸ್ ಗಳಾಗಿರ್ಬೋದು, ನಾವು ಬ್ಲಾಕ್ ಕಾಫಿ ಈ ತರದ ಹುಡುಕಿ 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 ನಿಮ್ಮ ಮನೆಗಳಿಗೆ ಕಳಿಸಿದ್ವಿ. ಬಟ್ ಅದರಲ್ಲೂ 90% ಈ ನ್ಯೂಟ್ರಿಷನ್ ಅನ್ನೋದು ಫ್ಯಾಕ್ಟ್ ಆಗ್ತಿದೆ ಇವತ್ತು ಈ ಹೇರ್ ಲಾಸ್ಗೆ. ಬನ್ನಿ ಈ ಒಂದು ಹೇರ್ ಸ್ಟ್ರಕ್ಚರ್ನ ನಾವೊಂದ್ಸಲ ಇಲ್ಲಿ ಸ್ಟಡಿ ಮಾಡೋಣ. ಏನಿದೆ ಇದು? ಸೊ ಈ ಚರ್ಮದ ಮೇಲ್ಭಾಗನ ನಾವೇನಂತ ಕರಿತೀವಿ? ಎಪಿಡರ್ಮೀಸ್ ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದೆ. ಡರ್ಮೀಸ್ ಅಂದ್ರೇನು? ಈ ಎರಡನೇ ಭಾಗ. ಹೈಪೋಡರ್ಮೀಸ್ ಅಂತಂದ್ರೇನು? ಚರ್ಮದ ಮೂರನೇ ಭಾಗ. ಅಂದ್ರೆ ನಮ್ಮ ಎನರ್ಜಿ, ಫ್ಯಾಟ್, ಕೊಬ್ಬು ಎಲ್ಲ ಶೇಖರಣೆ ಆಗಿರ್ತಕ್ಕಂಥ ಭಾಗ ಈ ಹೈಪೋಡರ್ಮೀಸ್ ಅಲ್ಲಿ ಇರುತ್ತೆ. ಸ್ನೇಹಿತರೆ, ಈ ಏರ್ ಫಾಲಿಕಲ್ಸ್ ಏನಿದೆ ಇದು ಕನೆಕ್ಟೆಡ್ ವಿತ್ ನಮ್ಮ ನರ್ವಸ್, ಅಂದ್ರೆ ಈ ರಕ್ತನಾಳಗಳು, ಈ ಬ್ಲಡ್ ವೆಸಲ್ಸ್ ಏನಿದೆ ಅದು ಕನೆಕ್ಟೆಡ್ ಇರುತ್ತೆ. ಅದು ಪರಿಪೂರ್ಣವಾಗಿ ನಮ್ಮ ದೇಹಕ್ಕೆ, ಅಂದ್ರೆ ನಮ್ಮ ಕೂದಲಿಗೆ ಬೇಕಾದ ಪ್ರೋಟೀನ್ನ ಸಂಗ್ರಹಣೆ ಇರ್ಬೋದು, ಶಕ್ತಿಯ ಸಂಗ್ರಹಣೆ, ಗಾಳಿ, ಪ್ರತಿಯೊಂದನ್ನು ಕೂಡ ಅದು ಕಲೆಕ್ಟ್ ಮಾಡಿ ನಮಗೇನ್ ಮಾಡುತ್ತೆ, ಆ ಒಂದು ಭಾಗದಿಂದ ಕೊಟ್ಟು ನಮ್ಮ ಕೂದಲನ್ನ ಜೀವಂತವಾಗಿ ಇಡ್ತಕ್ಕಂತಹ ಒಂದು ಬೀಜ. ಯಾಕೆ ನಾವು ಎಷ್ಟು ಸರಿ ಕಟಿಂಗ್ ಮಾಡಿದ್ರೆ ಕೂದಲು ಬೆಳೆಯುತ್ತೆ, ಯಾಕೆ ನಮ್ಮ ಕೂದಲು ಅಷ್ಟು ವಿಶೇಷ ಅಂತಂದ್ರೆ, ಆ ಕೂದಲು ಬೆಳೆಯುತ್ತೆ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು, ಅದರ ಬುಡದಲ್ಲಿ ಏನೋ ಒಂದು ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇದೆ. ಸೊ ಆ ಬ್ಯೂಟಿಫುಲ್ ಮೆಕ್ಯಾನಿಸಮ್ನೇ ನಾವು ಏರ್ ಫಾಲಿಕಲ್ಸ್ ಅಂತ ಕರಿತೀವಿ. ಸೊ ಇದು ನಿಮಗೆ ಅರ್ಥ ಆದ್ರೆ ನನ್ನ ಮುಂದಿನ ಈ ಸಂಭಾಷಣೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಸ್ನೇಹಿತರೆ, ಒಂದು ಕೂದಲು ಆಕ್ಚುಲಿ ಅದರ ಆಯಸ್ಸನ್ನ ನಾವು ಲೆಕ್ಕ ಹಾಕಿದ್ರೆ 2-7 ವರ್ಷ ಇರುತ್ತೆ. ಒಂದು ಕೂದಲು ಅದರ ಆಯಸ್ಸಷ್ಟೇ 2 to 7 years. ಈ 2 to 7 years ಆದಾಗ ಕೆಲವರು, ನಾನು ಎಷ್ಟೋ ಜನನ ಕೇಳ್ತಾ ಇರ್ತೀನಿ, 99% ಜನಕ್ಕೆ ಅವ್ರ ಕೂದಲು 7 ವರ್ಷ ಇರುತ್ತೆ ಅಂದ್ರೆ ಅವ್ರು ನಂಬಲ್ಲ. ನಾನು ಹುಟ್ಟಿದಾಗ ಮಗು ಇದ್ದಾಗಿರೋ ಕೂದಲೆ ನಾನು ಸಾಯೋ ತನಕನೂ ಇರುತ್ತೆ ಅನ್ಕೊಂತಾರಿಲ್ಲ. ಅದೊಂದು 15-20 ಸಾರಿ ಬಿದ್ದುಟ್ಟಿರುತ್ತೆ ನಾವು ಸಾಯೋ ಅಷ್ಟರೊಳಗೆ ನಮ್ಮ ಕೂದಲು ಆಯಸ್ಸಿರೋದು ಇಷ್ಟೇ. ಈ ಕೂದಲು ಇದಿದೆ ಅಂತಂದಾಗ, ಸೊ ಹಾಗಾದ್ರೆ ಕೂದಲು ದಿನನಿತ್ಯ ಉದುರುತ್ತಾ? ನೋಡಿ ಸ್ನೇಹಿತರೆ, ಅಕಾರ್ಡಿಂಗ್ ಟು ದಿ ಸೈನ್ಸ್ ಆರ್ ಮೆಡಿಕಲ್ ಸೈನ್ಸ್ ಎನಿಥಿಂಗ್ ನೀವು ಕಂಪೇರ್ ಮಾಡಿದ್ರೆ, ದಿನದಲ್ಲಿ 50 ಕೂದಲು ಉದುರೋದು ಅದು ಕೂದಲು ಉದುರೋ ತರ ಅಲ್ವೇ ಅಲ್ಲ. ದಟ್ ಇಸ್ ಅ ನಾರ್ಮಲ್ ಅಂತ ಕರೀತಾರೆ. ಅದಕ್ಕೆ ನಾವು ಹೆದರೋ ಅವಶ್ಯಕತೆ ಇಲ್ಲ. ನಾವು ಸಣ್ಣ ಹುಡುಗರಿದ್ದಾಗ, ನಾವು ಸಣ್ಣ ಮಕ್ಕಳಿದ್ದಾಗ ನಮಗೆ ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಕೇರ್ ಇರುತ್ತೆ. ನಾವು ತಿನ್ನೋ ಊಟನ ಅಬ್ಸರ್ವ್ ಮಾಡಕ್ಕೆ ಜನ ಇರ್ತಾರೆ, ಸ್ಪೆಷಲ್ ಆಗಿ ಕೊಡ್ತಾರೆ. ಎಲ್ಲರಿಗೂ ಕೊಟ್ಟಿದ್ದ ಡೈಟ್ ನ ನಮಗೆ ಕೊಡಲ್ಲ. ಎಕ್ಸಾಂಪಲ್, ಮಕ್ಕಳು ಅಂತಂದಾಗ ಸಮ್ ಫ್ಯಾಟ್ಸ್ ನ ಕೊಡ್ತಾರೆ, ತುಪ್ಪನ ಹಾಕ್ತಾರೆ, ಯಾಕೆಂದ್ರೆ ಬೆಳಿಲಿ ಬೆಳಿಲಿ ಬೆಳಿಲಿ. ಆ ಟೈಮಲ್ಲಿ ಮಕ್ಕಳಿಗೆ ಅಂತ ಸ್ಪೆಷಲ್ ಆಗಿ ಕೊಡೋ ಡಯಟ್ ನಿಮ್ಮನ್ನ ದೇಹನಷ್ಟೇ ಬೆಳೆಸಲ್ಲ, ಕೂದಲನ್ನು ಸದೃಢವಾಗಿ ಬೆಳೆಸುತ್ತೆ. ಆ ಟೈಮಲ್ಲಿ ಏರ್ ಫಾಲ್ ಆದ್ರೂ ಕೂಡ ನಮಗೆ ಅದು ಐಡೆಂಟಿಫೈ ಆಗ್ತಿರಲ್ಲ. ಯಾಕೆ ಅಂತಂದ್ರೆ ಅವಾಗಷ್ಟು ಕಾಣ್ತಿರಲ್ಲ, ಅಷ್ಟು ಥಿಕ್ನೆಸ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಯಾವಾಗ ನಾವು ನಮ್ಮ ಕೂದಲಿನ ಬೆಳವಣಿಗೆಯ ಸೈಕಲ್ನ ಬ್ರೇಕ್ ಮಾಡ್ತೀವೋ, ನಮ್ಮ ಕೂದಲಿನ ಬೆಳವಣಿಗೆಯ ಸೈಕಲ್ನ ತುಂಡು ಮಾಡ್ತೀವೋ, ಸ್ಟಾಪ್ ಮಾಡ್ತೀವೋ, ಅವಾಗ ನಿಜವಾದ ಸಮಸ್ಯೆ. ಅಂದ್ರೆ ಉದುರೋದು ಜಾಸ್ತಿ ಆಗುತ್ತೆ, ಬೆಳೆಯೋದು ಕಮ್ಮಿ ಆಗುತ್ತೆ, ಡೆನ್ಸಿಟಿ ಕಮ್ಮಿ ಆಗುತ್ತೆ, ಅವಾಗ ಪ್ಯಾಚಸ್ ದೊಡ್ಡದಾಗಿ ಕಾಣುತ್ತೆ. ಏರ್ ಫಾಲ್ ನಮಗೆ ಅವಾಗ ಮೇಜರ್ ಇಶ್ಯೂ ಆಗಿ ಕಾಣುತ್ತೆ. ಸೊ ಅಂದ್ರೆ ಅದೇನ್ ಸರ್ ಸೈಕಲ್ಲು, ಅದ್ ಯಾವ ತರ, ಹೇಗೆ, ಅದನ್ನ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ, ನಾವೀಗ ಡಿಸೈಡ್ ಮಾಡ್ಕೊಂಡ್ವಿ ಏನಂತ. ಈ ಕೂದಲಲ್ಲಿ ಈ ಒಂದು 3 ಹಂತದಲ್ಲಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಮೊದಲನೇ ಹಂತ ನಾವೇನಿದೆ, ಈ ಸ್ಟೇಜ್ ಅಲ್ಲಿ ನಮ್ಮ ಕೂದಲು ಒಂದು 6 ವರ್ಷ ಇರುತ್ತೆ.
ಓಕೆ, ಇದಕ್ಕೆ ಎನರ್ಜನ್ ಸ್ಟೇಜ್ ಅಂತ ಕರಿತೀವಿ. ಇದು ಅತ್ಯಂತ ರಿಚ್ ಆಗಿ ಕೂದಲು ಬೆಳೀತಕ್ಕಂಥ ಒಂದು ಸ್ಟೇಜ್, ಹಂತ ಅಂತ ಕರಿತೀವಿ. ಈಗ ಈ ಕೆಲವು ಕೂದಲುಗಳು ಈ ಹಂತದಲ್ಲಿ ನಮ್ಮ ದೇಹದಲ್ಲಿ ಇರ್ತವೆ, ಅದನ್ನ ಎನರ್ಜನ್ ಸ್ಟೇಜ್ ಅಲ್ಲಿ ಅದು ತುಂಬಾ ಸ್ಟ್ರಾಂಗ್ ಆಗಿ ಸದೃಢವಾಗಿ ಬೆಳೀತಾ ಇರುತ್ತೆ. ನೆಕ್ಸ್ಟ್ ಅದೇನಾಗುತ್ತೆ, ಕೆಟಜನ್ ಸ್ಟೇಜ್ಗೆ ಹೋಗುತ್ತೆ. ಇದನ್ನ ಫೇಸ್ 2 ಅಂತಾನು ಕೂಡ ನಾವು ಕರಿತೀವಿ. ಇದರಲ್ಲಿ ಒಂದು 4 ವಾರ ಅಥವಾ ಒಂದು 4 ತಿಂಗಳು ಈ ಬಿಟ್ವೀನ್ ದಟ್ ಈ ಕೂದಲು ಇರುತ್ತೆ. ಅಂದ್ರೆ ಅದು ತನ್ನ ಕೆಲಸನ ಮುಗಿಸಿ ಇನ್ನೇನು ಕೂದಲು ಉದುರುವ ಇಂದಿನ ಸ್ಟೇಜ್ನ ನಾವು ಈ ಕೆಟಜನ್ ಸ್ಟೇಜ್ ಅಂತ ನಾವು ಕರಿತೀವಿ. ದ ಲಾಸ್ಟ್ ಸ್ಟೇಜ್ ಆಫ್ ದ ಸಿಚುವೇಶನ್ ಏನಿದೆ ಇದಕ್ಕೆ ಟೆಲೋಜನ್ ಫೇಸ್ ಅಂತ ಕರಿತೀವಿ. ಇಲ್ಲಿ ಏರ್ ನಮ್ಮ ತಲೆಯಿಂದ ಸಂಪೂರ್ಣವಾಗಿ ಉದುರೋಗುತ್ತೆ. ಈ ಸ್ಟೇಜ್ ಅಲ್ಲಿ ಕೂದಲು ಉದುರಿದಾಗ ಸೊ ಮತ್ತೆ ನಮ್ಮ ಕೂದಲೇನಿದೆ ಅದು ಮತ್ತೆ ವಾಪಸ್ ಎನರ್ಜನ್ ಸ್ಟೇಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಉದುರುತು ಕೂದಲು ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಅನಬಾಲಿಕ್ ಕೆಟಬಾಲಿಕ್ ನಾನ್ ಹಿಂದೆ ಹೇಳಿದ್ದೆ. ಯಾರಾದ್ರೂ ನೆನಪಿದ್ರೆ ಸ್ವಲ್ಪ ನೆನಪಿಸ್ಕೋತೀರಾ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ನೋಡಿ. ಈಚ್ ಟ್ರೈನಿಂಗ್ ಸ್ವದೇಶಿ ದಿಶಾ ಯಾವ ನ್ಯೂಟ್ರಿಷನ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದೆಯೋ ಪ್ರತಿಯೊಂದು ನ್ಯೂಟ್ರಿಷನ್ಸ್ಗಳನ್ನು ಕೂತು ಯೋಚನೆ ಮಾಡಿ ವರ್ಷಾನ್ಗಟ್ಲೆ ಡಿಸ್ಕಸ್ ಮಾಡಿ ಅದು ಆಲೋಚನೆ ಮಾಡಿ ತಂದಿದ್ದೀವಿ. ಎನಬಾಲಿಕ್ ಅಂಡ್ ಕೆಟಬಾಲಿಕ್ ಅಂತ ಹೇಳಿ ನಾನು ಹೇಳಿದ್ದೆ. ನೋಡೋಣ ಚಾಟ್ ಬಾಕ್ಸ್ ಅಲ್ಲಿ ಬುದ್ಧಿವಂತ ರಾತ್ರಿ ಯಾವಾಗ ಮೆಟಬಾಲಿಸಮ್ ಅಲ್ಲಿ ಹೇಳಿದ್ದೆ ನಾನು. ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಇರುತ್ತೆ. ಮೆಟಬಾಲಿಸಮ್ ಅಲ್ಲಿ 2 ತರ ಇರುತ್ತೆ, ಒಂದು ಎನಬಾಲಿಸಮ್, ಒಂದು ಕೆಟಬಾಲಿಸಮ್. ಅನಬಾಲಿಸಮ್ ಅಂದ್ರೇನು, ಗ್ರೌತ್ ಆಗೋದು, ದೇಹದಲ್ಲಿ ಬೆಳೆಯೋದು, ಅದೇ ಹೇರಲಾಗುತ್ತೆ. ನೋಡಿ, ನಮ್ಮ ಮೆಟಬಾಲಿಸಮ್ಗೂ ಹೇರ್ಗೂ ಸಂಬಂಧ ಏನು ಅಂದ್ರೆ ದಟ್ ಇಸ್ ಕಾಲ್ಡ್ ಅನಬಾಲಿಸಮ್. ಸೊ ಅವಾಗ ಈ ಅನಬಾಲಿಕ್ ಸ್ಟೇಜ್ ಇದೆ, ಈ ಎನರ್ಜಿನ್ ಸ್ಟೇಜ್ ಏನಿದೆ ಇದರಲ್ಲಿ ಹೇರ್ ತುಂಬಾ ಚೆನ್ನಾಗಿ ಬೆಳೀತಿರುತ್ತೆ. ಕೆಟಬಾಲಿಸಮ್ ಅಂದ್ರೇನು, ಬ್ರೇಕ್ ಆಗೋದು, ಕಟ್ ಆಗೋದು. ಸೊ ಈ ಎಲ್ಲಾ ಸ್ಟೇಜ್ ನಡೀತಿರ್ಬೇಕಾದ್ರೆ ನಾನು ಮಗು ಇದ್ದಾಗ, ನಾನು ಸಣ್ಣ ಹುಡುಗ ಇದ್ದಾಗ ಯಾವ ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡ್ತಾ ಇದ್ದೆ, ಎಷ್ಟು ಪ್ಯೂರ್ ಫಾರ್ಮೆಟ್ ಆಫ್ ಫುಡ್ನ ನಾನು ತಿಂತಾ ಇದ್ದೆ. ಸೊ ಅದೇ ತರ ಇದ್ದಾಗ ಈ ಸ್ಟೇಜ್ ರೆಗ್ಯುಲರ್ ಆಗಿ ನಡೀತಿರುತ್ತೆ. ಕೂದಲು ಉದುರೋ ಸಮಸ್ಯೆ ಖಂಡಿತ ಇರಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಸ್ನೇಹಿತರೆ, ಒತ್ತಡ, ಜೀವನ, ಎಕ್ಸಾಂಪಲ್ ಹೇಳಬೇಕು ಅಂದಾಗ ನಾವು ಕೇರ್ ಮಾಡೋದನ್ನ ಬಿಟ್ಟು ಬಿಡ್ತೀವಿ, ನಮ್ಮ ಸೆಲ್ಫ್ ಕೇರ್ನ ನಿಲ್ಲಿಸ್ಬಿಡ್ತೀವಿ. ಯಾಕೆ, ಮದುವೆ ಆಗ್ತೀವಿ, ಒತ್ತಡ ಸ್ಟಾರ್ಟ್ ಆಗುತ್ತೆ, ಕಂಪ್ಯಾರಿಸನ್ಸ್ ಶುರು ಆಗುತ್ತೆ. ನೋಡೋ ಅವ್ನ್ ಕಾರ್ ತಗೊಂಡ, ನೋಡೋ ಇವನ್ ಸೈಟ್ ತಗೊಂಡ, ನೋಡೋ ಅವನ್ ಮನೆ ತಗೊಂಡ, ನೋಡೋ ಅವನ್ ಇದ್ ತಗೊಂಡ, ಏರೋಪ್ಲೇನ್ ತಗೊಂಡ, ಈ ಕಿತ್ತಾಟಗಳು, ಈ ಫ್ಯಾಮಿಲಿ ಜಂಜಾಟ. ಅವಾಗ ಈ ಅನಬಾಲಿಕ್ಕು ಕೆಟಬಾಲಿಕ್ಕು ಇದು ಯಾವುದು ತಲೆಯಲ್ಲಿರಲ್ಲ. ಸಾಯದಲ್ಲಿ ನನಗೆ ದುಡ್ಡು ಬೇಕು, ನಾನ್ ದುಡಿಬೇಕು, ಈ ಹುಚ್ಚಾಟದಲ್ಲಿ ನಾವು ಹೊರಡ್ತೀವಿ. ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾವ ಹುಟ್ಟಿದ ಮಗುಗೆ ನಾವು ಬೋಂಡ ಬಜ್ಜಿ ತಿನ್ನಿಸ್ತಿರ್ತೀವ, ಎಷ್ಟು ಚೆನ್ನಾಗಿ ರಾಗಿದು ಸರಿ ಮಾಡಿ ಆ ತಿಳಿ ಕಾಯಿ ಹಾಲಲ್ಲಿ ಹಾಕಿ ಒಳ್ಳೆ ಹಾಲು, ಒಳ್ಳೆ ತುಪ್ಪ, ವಾಸನೆ ಬರದಂಗೆ ಬಿಸಿ ಬಿಸಿ ಅನ್ನಕ್ಕೆ ಆ ತುಪ್ಪ ಹಾಕಿ ಸ್ವಲ್ಪ ಸೈಂದ್ರವ ಲವಣ ಹಾಕಿ ಆ ಮಕ್ಕಳಿಗೆ ಎಷ್ಟು ನ್ಯೂಟ್ರಿಷಿಯಸ್ ಆಗಿ ಸ್ವಲ್ಪ ತರಕಾರಿನ ಬೇಯಿಸ್ಕೊಂಡು ಬೀನ್ಸು, ಕ್ಯಾರೆಟು ಎಲ್ಲ ಹಾಕಿ, ಇಲ್ಲಾಂದ್ರೆ ಮಗುಗ್ ಮೋಷನ್ ಬರಲ್ಲ ಅಂತ ತಂದೆ ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ತರಕಾರಿಗಳನ್ನೆಲ್ಲ ಕಿವುಚಿ ಆ ಅನ್ನದೊಳಗೆ ಕಲಸಿ, ಯಾವುದು ಮಸಾಲೆ ಇಲ್ದಂಗೆ ಅನ್ನ ತಿನ್ನೋಡಿ, ಆ ಮಗುಗ್ ತಿನ್ನಿಸ್ತಿರಲ್ಲ ಅನ್ನ ನೀವು ತಿನ್ನೋಡಿ. ಇಟ್ ವಾಸ್ ಸೋ ಡಿಲಿಷಿಯಸ್, ಇಟ್ಸ್ ಅ ಸೋ ಗುಡ್. ನೀವ್ಯಾಕೆ ತಿನ್ಬಾರ್ದು? ಮಾಡ್ಕೊಂಡ್ ತಿನ್ನಿ, ನಾನ್ ಮಾಡ್ಕೊಂಡ್ ತಿನ್ನಲ್ವಾ? ತಿನ್ನಬೇಕು. ಯಾಕೆ ಅಂತಂದ್ರೆ ನಿಮ್ಮ ದೇಹ, ನಿಮ್ ಫುಡ್, ಅದು ನಿಮ್ಮ ವಿಚಾರ, ಅದು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಅವಾಗ ಏನ್ ಮಾಡ್ತೀವಿ, ಎಲ್ಲೆಲ್ಲಿ ಸಿಗುತ್ತೆ ಅವಾಗ ನಾವು ತಿನ್ನೋದು. ಆಮೇಲೆ ಟೆನ್ಷನ್ ಕಮ್ಮಿ ಆಗ್ಬೇಕು, ಅವ್ನು ದಮ್ಮಡಿ ಮಗ ಅಂತ ಅವನು ಬೆಳ್ತಾನೆ, ಸಿಗರೇಟ್ ಸೇದಕ್ ಸ್ಟಾರ್ಟ್ ಮಾಡೋದು. ಸಿಗರೇಟ್ ಸೇದಕ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಇಸ್ ದ ಮೋಸ್ಟ್ ಡೇಂಜರಸ್. ಯಾನಕ್ಕೆ, ಕೂದಲುದ್ರಕ್ಕೆ ಮತ್ತೆ ಬಿಳೆ ಕೂದಲಾಗಕ್ಕೆ. ಈ ಮೆಲಿನಿನ್ ಅಂತ ನಾವೇನ್ ಕರಿತೀವಿ ಅದನ್ನ ಡೆಸ್ಟ್ರಾಯ್ ಮಾಡೋದೇ ಸ್ಮೋಕಿಂಗ್. ಸಿಗರೇಟ್ ಸೇದೋರಿಗೆ ನೋಡಿ ಕೂದಲೆಲ್ಲ ಏನಕ್ಕೆ ಬೆಳ್ಳಗಾಗ್ತವೆ ಅಂತಂದ್ರೆ ಟೊಬ್ಯಾಕೋಗೂ ಮೆಲಿನಿನ್ಗೂ ಬರಲ್ಲ. ಎಣ್ಣೆ ಸೀಗೆಕಾಯಿ ಇದ್ದಂಗೆ ಇವೆರಡು ವರ್ಷ ಈ ಒಂದಕ್ಕೊಂದು ಕಂಡ್ರಾಗಲ್ಲ. ಸೊ ಹಂಗಾಗಿ ನಮ್ ಜನ ಹೆಂಗೆ ಅಂದ್ರೆ, ಸರ್ ನಾನು ಸಿಗರೇಟ್ನು ಸೇಗ್ತೀನಿ, ಎಣ್ಣೆನೂ ಹೊಡಿತೀನಿ, ಎಲ್ಲದನ್ನೂ ಮಾಡ್ತೀನಿ, ಆದ್ರೂ ನನ್ನ ಕೂದಲು ದಟ್ಟವಾಗಿ ನೀಳವಾಗಿ ನಾನು ಹಂಗಿರ್ಬೇಕು ಸರ್, ಹಿಂಗಿರ್. ಅಣ್ಣ ಯಾವ್ದಾದ್ರು ಒಂದು ಡಿಸಿಷನ್ ಬಾ,
ಎಲ್ಲರೂ ಒಂದು ಕಡೆ ಬಾ, ನಿನಗೆ ಏನ್ ಬೇಕು, ಯಾವ ತರ ಲೈಫ್ ಬೇಕು, ಏನ್ ಬೇಕು ಸೆಲೆಕ್ಟ್ ಮಾಡ್ಕೊ. ದೆನ್ ಯು ಹ್ಯಾವ್ ಟು ಥಿಂಕ್ ಹೌ ಟು ಲೀವ್ ಅಂತ. ಅದು ಬಿಟ್ಬಿಟ್ಟು ನಾನು ಎಲ್ಲಾ ಮಾಡ್ತೀನಿ, ಮಾತ್ರೆ ನುಂಗ್ತೀನಿ, ದಟ್ಸ್ ನಾಟ್ ಎ ಗುಡ್ ಥಿಂಗ್. ಸ್ನೇಹಿತರೆ, ಈ ತರ ನಮ್ಮ ಒತ್ತಡದ ಜೀವನ ಶೈಲಿಯಿಂದ ಫುಡ್ ಚೇಂಜ್ ಆಗ್ತವೆ. ದೆನ್ ನ್ಯೂಟ್ರಿಷಿಯಸ್ ಅನ್ನೋದೊಂದು ಮರ್ತೆ ಹೋಗುತ್ತೆ. ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು ಅಂತ ನಮಗೆ ಮರ್ತೋಗುತ್ತೆ. ಯಾಕೆ ಚೀಟಿ, EMI, ಕಂತು, ಅದು ಇದು ಒಂದೇ ಸಲ ಬದಲಾದಾಗ ಮೊದ್ಲಿರೋ ಕೂದಲುಗಳು 6 ವರ್ಷದ ಆಯಸ್ ಕಳ್ಕೊಂಡು ಅವು ಒಂದ್ಸಲ ಉದ್ರಿ ಕೆಟೋಜನ್ ಫೇಸಿಗೆ ಬಂದು ಈ ಟೆಲೋಜನ್ ಫೇಸ್ ನ ದಾಟಿದಾಗ ಇನ್ನೊಂದ್ಸರಿ ನನ್ನ ಬಾಡಿನಲ್ಲಿ ನಾನು ಎಷ್ಟು ನ್ಯೂಟ್ರಿಷಿಯಸ್ ಕೊಡ್ತೀನೋ ಅಷ್ಟು ಕೂದಲು ಮಾತ್ರ ಹುಡ್ತವೆ. ಅವಾಗ ಮಿಕ್ಕಿದ ಕೂದಲುಗಳು ಪರ್ಮನೆಂಟ್ ಆಗಿ ಸತ್ತೋಗ್ತವೆ, ಹೇರ್ ಫಾಲಿಕಲ್ಗಳು ಡೆಡ್ ಆಗಿ ಹೋಗ್ತವೆ. ಆವಾಗ ಬಾಲ್ಡ್ನೆಸ್ಸು, ಕೂದಲು ಈ ಕ್ವಾಲಿಟಿ ಇಲ್ಲ ಸರ್, ಕೂದಲೆಲ್ಲ ಬ್ರೇಕ್ ಆಗುತ್ತೆ ಸರ್, ತುಂಡಾಗುತ್ತೆ ಸರ್, ಹಾಳಾಗುತ್ತೆ ಸರ್, ನಿಮ್ದೇನು XYZ ಪ್ರಾಬ್ಲಮ್ಗಳು ಹೇಳ್ತಿರೋ ಅವೆಲ್ಲವೂ ಶುರುವಾಗುತ್ತೆ. ಇದು ವೈಜ್ಞಾನಿಕವಾಗಿ ಇರ್ತಕ್ಕಂಥ ವಿಶ್ಲೇಷಣೆ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಬಹಳ ಚೆನ್ನಾಗಿ ಇನ್ನು ಮುಂದೆ ಡಿಸೈಡ್ ಮಾಡ್ತೀರಾ, ನನಗೆ ಯಾವ ವಯಸ್ಸಾದ್ರೂ ನಾನು ನ್ಯೂಟ್ರಿಷಿಯಸ್ ಅಂದ್ರೆ ದೊಡ್ಡನಾದೆ ಅಂತಿದ್ದಂಗೆನೆ ಸಿಕ್ಕಿದ್ದೆಲ್ಲ ತಿನ್ನಬೇಕು. ಅವತ್ತಿಗೂ ನಿನ್ ತಲೆಯಲ್ಲಿ ಕೂದಲು ಬೆಳೀತಾ ಇರುತ್ತೆ. ದೊಡ್ಡನಾದಾಗ್ಲೂ ಸಣ್ಣ ಮಕ್ಳ ತರನೇ ಕೇರ್ ಮಾಡ್ಬೇಕು. ಏನ್ ತಿನ್ಬೇಕು, ಜಂಕ್ಸ್ ತಿನ್ಬೇಕಾದ್ರೆ 1000 ಸರಿ ಯೋಚನೆ ಮಾಡ್ಬೇಕು. ದೊಡ್ಡವ್ರಾದ ತಕ್ಷಣನೇ ಸಿಗರೆಟ್ ಸೇದ್ಬಿಡೋದು, ದೊಡ್ಡವ್ರಾದ ತಕ್ಷಣ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ದೊಡ್ಡವ್ರು ಆಗ್ತಿದ್ದಂಗೆನೆ ಬೀದಿ ಸೈಡ್ ನಿನ್ಕೊಂಡು ಮಂಡಕ್ಕಿ ಚೂರ್ಮರಿ ತಿಂದ್ ಕೆಡುತ್ತೀನಿ. ಆಟೋಮೆಟಿಕಲಿ ದಿಸ್ ಪ್ರಾಬ್ಲಮ್ಸ್ ವಿಲ್ ಕೇಮ್. ಏಕೆ, ನೀನ್ ಥಿಂಕ್ ಮಾಡು, ನಿನ್ನ ದೇಹದ ಈ ಹಂತದಲ್ಲಿ ನಾನು ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡಬೇಕು ನನ್ನ ದೇಹಕ್ಕೆ, ನನ್ನ ದೇಹ ರೆಸ್ಪಾನ್ಸ್ ಮಾಡೋ ತರ. ಸ್ನೇಹಿತರೆ, ಈ ಪ್ರಾಬ್ಲಮ್ನ ನಾವು ಮನಗಂಡಂತಹ ಸಂದರ್ಭದಲ್ಲಿ ವಿ ಡಿಸೈಡೆಡ್ ಎಸ್ ದಿಸ್ ಈಸ್ ಅ ಥಿಂಗ್, ಒಂದು ನ್ಯೂಟ್ರಿಷಿಯಸ್ ಪ್ರಾಬ್ಲಮ್ ಇದೆಯಪ್ಪ. ಈ ನ್ಯೂಟ್ರಿಷಿಯಸ್ ಪ್ರಾಬ್ಲಮ್ ಇದೆ ಅಂತಂದಾಗ ನಾವೇನ್ ಮಾಡೋಣ? ಫಸ್ಟ್ ನನಗೆ ಬೇಕಾಯ್ತು ಏರ್ ಫಾಲಿಕಲ್ಸ್ ನಾನು ಸ್ಟ್ರೆಂತ್ ಮಾಡಬೇಕು. ಫಸ್ಟ್ ಏರ್ ಫಾಲ್ಸ್ ನಿಲ್ಲಿಸ್ಬೇಕು, ಅಥವಾ ತಲೆಯಲ್ಲಿ ಏನಾದ್ರು ಕೂದಲನ್ನ ಬೆಳೆಸ್ಬೇಕು ಅಂದ್ರೆ ದೆನ್ ಫಾರ್ಮುಲಾನ ಸಿದ್ಧ ಮಾಡ್ಕೊಂಡ್ವಿ. ತುಂಬಾ ಪವರ್ಫುಲ್ ಆಗಿರ್ಬೇಕು, ನ್ಯಾಚುರಲ್ ಆಗಿ ಬರಬೇಕು. ಓಕೆ, ಅಂಡ್ ಅವನು ಈ ಏನಿವತ್ತು ಈ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಇದೆ ಅದರ ಡ್ಯಾಮೇಜ್ ಅನ್ನು ಅದು ಸರಿ ಮಾಡಂಗಿರ್ಬೇಕು. ಓಕೆ, ಸ್ಕ್ಯಾಲ್ಫ್ ಹೆಲ್ತಿ ಆಗ್ಬೇಕು, ಹೇರ್ ಗ್ರೋತ್ ಆಗ್ಬೇಕು, ಓಕೆ, ಕೂದಲು ಉದುರ ಪ್ರಮಾಣ ಕಮ್ಮಿ ಆಗ್ಬೇಕು ಅಂತೇಳಿ ನಾವು ಸಿದ್ಧಪಡಿಸಿದ ಒಂದು ಸೂಪರ್ ಡೂಪರ್ ಒಂದು ನ್ಯೂಟ್ರಿಷಿಯಸ್ ಏರ್ ಫಾರ್ಮುಲಾ. ಸ್ನೇಹಿತರೆ, ಏರ್ ಫಾರ್ಮುಲಾ ಅಂತಿದ್ದಂಗೆನೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಇದು ಬರೀ ಕೂದ್ಲಿಗಲ್ಲ. ಇದನ್ನ ನೀವು ತಗೊಳಕ್ ಸ್ಟಾರ್ಟ್ ಮಾಡಿದ್ರು ಕೂಡ ಎಷ್ಟೋ ಜನಕ್ಕೆ ಅಸಿಡಿಟಿ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಇದ್ರ ರಚನೆ ಹೆಂಗಿದೆ ಅಂತಂದ್ರೆ, ಈ ಮಾತ್ರೆಯ ರಚನೆ ಹೆಂಗಿದೆ ಅಂತಂದ್ರೆ, ಮೊದಲು ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಗಳಿಂದನೂ ಸ್ವಲ್ಪ ಜನಕ್ಕೆ ಈ ಕೂದಲುಗಳು ಉದುರೋದು ಸಹಜ. ಸೊ ಹಾಗಾಗಿ ಒಟ್ಟಾರೆಯಾಗಿ ನಾನು ಕೂದಲನ್ನ ಹೋಗ್ಬಿಟ್ಟು ಗಮ್ ಹಾಕಿ ಅಂಟಿಸಕ್ಕಾಗಲ್ಲ ಅಥವಾ ನಿಲ್ಸಕ್ಕಾಗಲ್ಲ. ನಾನು ಬುಡದಿಂದ ಅದನ್ನ ರೆಡಿ ಮಾಡಬೇಕು ಅಂತಂದಾಗ ನಿನ್ನ ಬಾಡಿನಲ್ಲಿ ಇನ್ಫ್ಲಮೇಷನ್ಸ್ಗಳನ್ನ ಕಮ್ಮಿ ಮಾಡಿ, ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡಿ, ನಿನ್ನ ಬ್ಲಡ್ ಸರ್ಕ್ಯುಲೇಷನ್ನ ಪ್ರಾಪರ್ ಆಗಿ ಮಾಡಿ. ನೋಡಿ ಸ್ನೇಹಿತರೆ, ಏರ್ ಫಾಲ್ಗೂ ಬ್ಲಡ್ ಸರ್ಕ್ಯುಲೇಷನ್ಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ರು. ನಾವ್ ಹಿಂದೆ ವರ್ಜಿನ್ ಕೋಕೋನಟ್ ಆಯಿಲ್ ಬಳಕೆನ ಈ ಏರ್ ಫಾರ್ಮುಲಾ ಜೊತೆನು ಯಾಕೆ ಮಾಡಬೇಕು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಪ್ರತಿಯೊಂದು ಕೂದಲಿಗೂ ಕೂಡ ಒಂದೊಂದು ರಕ್ತನಾಳದ ಸಂಪರ್ಕ ಇರುತ್ತೆ. ಕೂದಲೇ ಸಣ್ಣ, ಇನ್ನ ಅದರೊಳಗಿರೋ ರಕ್ತನಾಳ ಇನ್ನೆಷ್ಟು ಸಣ್ಣ ನೀವು ಇಮೇಜ್ ಮಾಡ್ಕೊಳ್ಳಿ. ಸಣ್ಣ ಪ್ರಮಾಣದ LDL ಅಂದ್ರೆ ನಿಮ್ಮ ಕೂದಲಿಗಿಂತ ಸಣ್ಣಗಿರೋ ಒಂದು ಫ್ಯಾಟ್ ಅಂದ್ರೆ ನೀವು ಲೆಕ್ಕ ಹಾಕ್ಬೋದು. ಈಗ ನೀವು ಒಂದ್ ಕಡೆ ಹೋಗ್ತೀರಾ ಸ್ನೇಹಿತರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ದುಡುಕಬೇಡಿ. ದೇಹ ಅದ್ಭುತವಾಗಿದೆ ಅಂತ ದೇಹನ ದಂಡಿಸ್ಬೇಡಿ ಪ್ಲೀಸ್. ಒಂದ್ ಮದ್ವೆಗೆ ಹೋಗ್ತೀರಾ, ಈಸ್ ಎ ವೆರಿ ರಿಚ್ ಪರ್ಸನಾಲಿಟಿ. ಅವನ ಶೋ ಆಫ್ ಮಾಡಕ್ಕೋಸ್ಕರ, ಅವನ ಶ್ರೀಮಂತಿಕೆನ ತೋರ್ಸಕ್ಕೋಸ್ಕರ 10 ತರ ಸ್ವೀಟ್ ಮಾಡಿದಾನೆ, 10 ತರ ಚಾಟ್ಸ್ ಮಾಡಿದಾನೆ, 10 ತರ ಇದು ಮಾಡಿದಾನೆ, ಎಣ್ಣೆಲ್ ಕರೆದಿರೋ ಐಟಮ್ಗಳು ಮಾಡಿದಾನೆ, ವಿಚಿತ್ರ ಮಾಡಿಬಿಟ್ಟಿದಾನೆ. ನೋಡಿರ್ತೀರ ಇಂಥ ಮದುವೆಗಳೆಲ್ಲ. ಯು ಪೀಪಲ್ ವಿಲ್ ಡಿಸೈಡ್ ದಟ್ ಓಹೋ ಅಂದ್ರೆ ಚಂಚಲ ಮನುಷ್ಯ ಅಂದ್ರೆ ಏನು, ಚಂಚಲ, ನೋಡ್ತಿದ್ದಂಗೆ ತಿನ್ಬೇಕು ಅನ್ನಿಸ್ತಾನೆ. ಎಕ್ಸಾಂಪಲ್, ಎಸ್ಟರ್ಡೇ ವಿ ವೆಂಟ್ ದ 4 Seasons ಹೋಟೆಲ್.
ಅಲ್ಲೇನೋ ಒಂದು ಕಂಪ್ನಿಯವರು ದೇ ಅರೇಂಜ್ ಒಂದು ಈವೆಂಟ್. ನಾನು ನಿನ್ನೆ ಬೆಂಗಳೂರಲ್ಲಿ ನನ್ನ ಫ್ರೆಂಡು ಶ್ರೀಕಾಂತ್ ಅವ್ರದ್ದು ಔಟ್ಲೆಟ್ ಓಪನ್ ಮಾಡಿದೆ. ಅವ್ರ ಔಟ್ಲೆಟ್ ಅಲ್ಲೂ ನಾನೇನು ತಿನ್ಲಿಲ್ಲ, ನನಗೆ ಅದ್ರ ನನ್ನ ಟೈಮ್ ಅಲ್ಲ ಅಂತ ಬಂದೆ. ನಾನು ಫೋರ್ ಸೀಸನ್ಗೆ ಹೋದೆ. ಇಸ್ ಅ ಬಿಗ್ಗೆಸ್ಟ್ ಬೊಫೆ. ಐಸ್ ಕ್ರೀಮ್ಸ್ 100 ತರ ಇದೆ, ಕೇಕ್ಸ್ 100 ತರ ಇದೆ, ಇದೇ 100 ತರ ಇದೆ, ಏನ್ ವಿಚಿತ್ರ ಇದೆ. ಸೊ ಅಲ್ಲಿ 1000 ಇರ್ಬೋದು, ನಾನೇನ್ ಬೇಕು ತಿನ್ಬೇಕು, ನನ್ನ ಬಾಡಿ ಏನ್ ಪರ್ಮಿಟ್ಸ್ ಮಾಡುತ್ತೆ. ಸೊ ನನ್ನ ಟೈಮ್ ಆಯ್ತು 5:30, ನಾನು ಊಟ ಮಾಡ್ತೀನಿ ಅಂತಂದ್ರೆ ಡನ್, ಯು ಕ್ಯಾನ್ ಮಾಡಿ. ನಾನು ಹೋದೆ, ನನಗ್ ಬೇಕಾಗಿದ್ದನ್ನ ಒಂದು ಪ್ಲೇಟಲ್ಲಿ ಹಾಕೊಂಡು ನಾನು ಖುಷಿಯಾಗೋವಷ್ಟನ್ನ ತಿಂದು ಬ್ಯಾಲೆನ್ಸ್ಡ್ ಫುಡ್ನ ತಿಂದು ನನ್ನ ಗಟ್ಟಿಗೆ ನಾನು ಸಪೋರ್ಟ್ ಮಾಡ್ಕೊಂಡು ಆಚೆ ಕಡೆ ಬಂದೆ. ನಾವು ಹೋಗ್ತೀವಿ, ಅಡ್ಡಾದಿಡ್ಡಿ ತಿಂತೀವಿ, 5 ಥರದ್ದು ಸ್ವೀಟ್ ಹಾಕ್ಸ್ಕೊತೀವಿ. ಒಂದೊಂದು ಸ್ವೀಟ್ 150 ಕ್ಯಾಲೋರಿ 200 ಕ್ಯಾಲೋರಿ ಇರುತ್ತೆ. ತಿಂದು ಕೆಡೋತೀವಿ. ಆ ಎಂಟೈರ್ ಫುಡ್ ನಾನು ಕ್ಯಾಲ್ಕುಲೇಟ್ ಹಾಕಿದ್ರೆ ಹತ್ತತ್ರ 1800ರಿಂದ 2000 ಕ್ಯಾಲೋರಿ ಆಗ. ಲಾಸ್ಟಿಗೆ ಬೇರೆ ಒಂದು ಐಸ್ ಕ್ರೀಮು, ಲಾಸ್ಟಿಗೆ ಬೇರೆ ಇದು ತಿಂದು ನಾವು ಅಚ್ಚಿಗೆ ಎದ್ದು ಬರ್ತೀವಿ. ಸೊ ಒಂದು 2000 ಕ್ಯಾಲೋರಿ ಅಂತಂದಾಗ ನಿಮ್ಮ ದೇಹ 2000 ಕ್ಯಾಲೋರಿಗೆ ಕನಿಷ್ಠ ಪಕ್ಷ 220 ಗ್ರಾಮ್ಸ್ LDL ಪ್ರೊಡ್ಯೂಸ್ ಮಾಡಬೇಕು. 220 ಗ್ರಾಮ್ LDL ಅಂತಂದ್ರೆ ಇಷ್ಟಿರುತ್ತೆ ಸ್ನೇಹಿತರೆ. ನೀವು ತಿಂದಿದ್ದಷ್ಟು ಫುಡ್ ಅಲ್ಲಿ ಇಷ್ಟು LDL ಜನರೇಟ್ ಆಗುತ್ತೆ, ಇಷ್ಟು ದಪ್ಪದ LDL ಜನರೇಟ್ ಆಗುತ್ತೆ ಅಂದ್ಕೊಳ್ರಿ. ಅದರಲ್ಲಷ್ಟು ಪ್ರಮಾಣ ಖಂಡಿತ ನಿಮ್ ದೇಹ ಅಬ್ಸರ್ವ್ ಮಾಡುತ್ತೆ. ಒಂದು ಸಣ್ಣ ಗೋಲಿ ಗಾತ್ರದ್ದು ಅಂತ ನೀವು ಅಂದ್ಕೊಂಡ್ರೂ ಸಹ, ಸಣ್ಣ ಗೋಲಿ ಗಾತ್ರದ್ದು ಅದು ವಿಭಜನೆ ಆಗುತ್ತೆ. ಅದು ಗೋಲಿಯಷ್ಟು ದಪ್ಪ ಸೈಜಲ್ಲಿ ಇರಲ್ಲ, ಎಲ್ಲ ಸೇರಿ ಅಷ್ಟು ದಪ್ಪ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ನೀವು ತಿಂತೀರಾ. ಅದು ದೇಹದ ಯಾವ್ಯಾವ ಭಾಗದಲ್ಲಿ ಹೋಗಿ ಬ್ಲಾಕೇಜ್ ಮಾಡುತ್ತಲ್ಲ, ಆಟೋಮೆಟಿಕಲಿ ಅದು ಜಾಸ್ತಿ ಫಾಸ್ಟ್ ಆಗಿ ಹೋಗದೆ ಈ ಸಣ್ಣ ಸಣ್ಣ ಜಾಗಗಳಿಗೂ, ಲೈಕ್ ಹೇರ್ಸ್ ಅಂದ್ಕೊಳ್ಳಿ. ಅಷ್ಟು ಫ್ಯಾಟ್ ಇಂದ ಸರಿ ಸುಮಾರು ಒಂದು 2000 ಹೇರ್ ಫಾಲಿಕಲ್ಸ್ದು ರೂಟ್ಸ್ ನ ಬ್ಲಾಕ್ ಮಾಡುತ್ತದು. ಇಟ್ಸ್ ಅ ಸಿಂಪಲ್ ಫಾರ್ಮುಲಾ. ದೆನ್ ಹೇರ್ ಫಾಲ್ ಆನ್. ಯಾಕೆ? ರಕ್ತ ಹೋಗ್ತಾ ಇಲ್ಲ, ಆಕ್ಸಿಜನ್ ಹೋಗಲ್ಲ. ಆಕ್ಸಿಜನ್ ಹೋಗ್ತಾ ಇಲ್ಲ, ಪ್ರೋಟೀನ್ ಹೋಗಲ್ಲ, ಎನರ್ಜಿ ಹೋಗಲ್ಲ. ಏರ್ ಫಾಲಿಕಲ್ ಅಲ್ಲಿ ಯಾವ ಜೀವಕ್ಕೆ ಅದು ಅಲ್ಲಿ ಕೂದಲನ್ನ ಹೆಲ್ತಿಯಾಗಿ ಇಟ್ಕೊಳಕ್ಕೆ ಏನೇನ್ ಮಾಡ್ಬೇಕು ಆ ಪ್ರೋಸೆಸ್ ಕಟ್ ಆಗುತ್ತೆ. ಆ ಪ್ರೋಸೆಸ್ ಕಟ್ ಆದ್ಮೇಲೆ 1 ವಾರ 15 ದಿನಕ್ಕೆ ಆ ಕೂದಲು ಉದುರಲೇಬೇಕು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ವಿ ಡಿಸೈಡೆಡ್ ಫಸ್ಟ್ ಮನುಷ್ಯನಲ್ಲಿ ಮೊದಲು ಅವನ ದೇಹ ಕ್ಲೀನ್ ಮಾಡಬೇಕು. ದೇಹ ಕ್ಲೀನ್ ಮಾಡೋದು ಅಂದ್ರೆ ಹೊಟ್ಟೆ ಕರಳನ್ನಲ್ಲ. ಕೆಲವು ಕಂಪ್ನಿಗಳು ಡಿಟಾಕ್ಸ್ ಅಂದ್ರೆ ಈಸಿ ಡಿಟಾಕ್ಸ್ ಆ ಥರ ಎಂತೆಂಥದ್ನೋ ಮಾಡ್ತಾರೆ. ದಟ್ ಈಸ್ ನಾಟ್ ಎ ಗುಡ್. ನೀನ್ ಹೊಟ್ಟೆ ಕ್ಲೀನ್ ಮಾಡು. ಎಂಟೈರ್ ನಿನ್ನ ಬಾಡಿ, ಬ್ರೈನ್ ಇಂದ ಹಿಡಿದು ಕಾಲ್ ತುದಿವರೆಗೂ ದೇಹನ ರಕ್ತನಾಳಗಳನ್ನ ಶುದ್ಧಿ ಮಾಡೋದು ವರ್ಜಿನ್ ಕೊಕೊನಟ್ ಆಯಿಲ್ ಒಂದೇ. ನಂತರದಲ್ಲಿ ನಿನ್ನ ದೇಹಕ್ಕೆ ಮೆಲಿನಿನ್ ಫಾರ್ಮೇಶನ್ ಮಾಡಬೇಕಾ, ನಿನ್ನ ದೇಹ ಪ್ರಾಪರ್ ಆಗಿ ಪ್ರೋಟೀನ್ ಅಬ್ಸರ್ವ್ ಮಾಡಬೇಕಾ, ನಿನ್ನ ಗಟ್ಟನ್ನ ಸ್ಟೇಬಲ್ ಮಾಡಬೇಕಾ, ನಿನ್ನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಪ್ಲೇಸ್ ಆಗ್ಬೇಕಾ, ವರ್ಜಿನ್ ಕೊಕೊನಟ್ ಆಯಿಲ್ ಮಾಡ್ಬಿಡುತ್ತೆ. ಅದಕ್ಕೆ ನಾವು ಪದೇ ಪದೇ ಹೇಳ್ತೀವಿ, 60 to 80% ವರ್ಕ್ನ ವರ್ಜಿನ್ ಕೊಕೊನಟ್ ಆಯಿಲ್ ನಿಮ್ ದೇಹದಲ್ಲಿ ಸಾಲ್ವ್ ಮಾಡುತ್ತೆ. ಅಲ್ಲಿಂದ ಶುರುವಾಗುತ್ತೆ ಈ ನ್ಯೂಟ್ರಾಸಿಟಿಕಲ್ಸ್ಗಳ ಅಬ್ಬರ. ಇವು 100% ಮಾಡ್ಬಿಡ್ತವೆ. ತಗೊಂಡವರೆಲ್ಲ ಸೂಪರ್ ಆಗಿ ಹೇಳ್ತಾರೆ, ಸರ್ ನನಗೆ ಏರ್ ಫಾಲ್ ಆಗ್ತಿಲ್ಲ, ನನ್ನ ಕೂದಲು ಕೂಡ ವಾಪಸ್ ಬರ್ತಾ ಇದೆ. ಯಾಕತರ? ವೈ? ಯಾಕಂಗಾಗುತ್ತೆ? ಬನ್ನಿ, ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಒಂದೊಂದೇ ತಿಳ್ಕೊಂಡು ಹೋಗೋಣ ಸ್ನೇಹಿತರೆ. ಆಮ್ಲ, ರಿಚ್ ಇನ್ ವಿಟಮಿನ್ ಸಿ, ಆಯುರ್ವೇದದಲ್ಲಿ ರಾಜ ಅಂತಾನೆ ನಾವು ಇದನ್ನ ಕರಿತೀವಿ. ಸೊ ಇದರಲ್ಲಿರ್ತಕ್ಕಂಥ ಕೀ ಇಂಗ್ರೀಡಿಯೆಂಟ್ಸ್ ಆಮ್ಲದಲ್ಲಿ ನಾವು ಮೇನ್ ಒಂದು ಪಾರ್ಟ್ ನ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಇದಕ್ಕೆ ಸೇರಿಸ್ತೀವಿ. ಅಂದ್ರೆ ಆಮ್ಲ ಅಂದ್ರೆ ಪೂರ್ತಿ ಆಮ್ಲ ಹಾಕಕ್ಕೆ ಬರಲ್ಲ ಸ್ನೇಹಿತರೆ. ಇದು ಹೇರ್ ಫಾಲ್ ನ ನಿಲ್ಸುತ್ತೆ, ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ, ಹೇರ್ ನ ಸ್ಟ್ರೆಂತ್ ಮಾಡುತ್ತೆ, ಸ್ಕಾಲ್ಪ್ ಹೆಲ್ತ್ ನ ತುಂಬಾ ಅಂದ್ರೆ ಇದರಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಔಷಧಿಯ ಭಂಡಾರ ಅಂತ ನಾವು ಇದನ್ನ ಕರಿತೀವಿ ಆಮ್ಲನ. ಅದರ ಎಕ್ಸ್ಟ್ರಾಕ್ಷನ್ ಇರುತ್ತೆ. ಜೊತೆಗೆ ನಿಮ್ಮ ಕೂದಲು ಹೊಳಪಿರ್ಬೇಕಾ, ನಿಮ್ಮ ಕೂದಲು ಶೈನ್ ಇರ್ಬೇಕಾ, ಇಷ್ಟೆಲ್ಲ ಕೆಲಸನೂ ಕೂಡ ಈ ಆಮ್ಲ ಮಾಡುತ್ತೆ. ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಒನ್ ಆಫ್ ದ ಅದ್ಭುತ ಕರಿ ಲೀವ್ಸ್. ಕರಿ ಲೀವ್ಸ್ ಅಲ್ಲಿ ಬರ್ತಕ್ಕಂಥ ಎಕ್ಸ್ಟ್ರಾಕ್ಷನ್ಸ್ ಏನಿದೆ, ಸೆಡೋನಸ್ ಅಂತ ಕರಿತೀವಿ, ಅದನ್ನ ನಾವಿದ್ರಲ್ಲಿ ಸೇರಿಸಿದೀವಿ.
ಆಕ್ಚುಲಿ ಇದು ನಿಮ್ಮ ಡೈಜೆಷನ್ಸ್ನು ಇಂಪ್ರೂವ್ ಮಾಡುತ್ತೆ. ನೋಡ್ರಿ, ಏರ್ ಫಾಲ್ಗೂ ಡೈಜೆಷನ್ಗೂ ಸಂಬಂಧ ಇರುತ್ತಪ್ಪ. ನಿಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಅನ್ನೆಸೆಸರಿ ಶುಗರ್ಸ್ನ ಜಾಸ್ತಿ ತಿನ್ನೋದು ಕೂಡ ನಿಮಗೆ ಒಳ್ಳೇದಲ್ಲ. ಅಂಡ್ ನಿಮ್ಮ ಕೂದಲು ಡಾರ್ಕ್ ಆಗಕ್ಕೆ, ಅಂದ್ರೆ ಈ ಮೆಲನಿನ್ ಪ್ರೊಡಕ್ಷನ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಕರಿ ಲೀವ್ಸ್ ಎಕ್ಸ್ಟ್ರಾಕ್ಷನ್ಸ್ ಏನಿದೆ, ಇದು ನಿಮ್ಮ ಕೂದಲನ್ನ ಕಪ್ ಮಾಡೋದಲ್ಲ, ಸ್ಕಿನ್ ಹೆಲ್ತ್ ಚೆನ್ನಾಗಿ ಮಾಡುತ್ತೆ, ಹ್ಯುಮಿನಿಟಿನ ಸ್ಟ್ರೆಂತ್ ಮಾಡುತ್ತೆ. ವೆಯ್ಟ್ ಲಾಸ್ಗೆ, ಅಂದ್ರೆ ಒಬೆಸಿಟಿ ಇದ್ದವ್ರಿಗೆ ಹೇರ್ ಫಾಲ್ ಸಮಸ್ಯೆ ಹೆವಿ ಇರುತ್ತೆ, ಬಟ್ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ. ಸೊ ಎಂಥ ಫಂಗಲ್ ಇನ್ಫೆಕ್ಷನ್ಸ್ನು ಕೂಡ ನಮ್ಮ ದೇಹದಿಂದ ಕಂಟ್ರೋಲ್ ಮಾಡಿ ನಮ್ಮ ದೇಹಕ್ಕೆ ಸ್ಟ್ರೆಂತ್ ಕೊಡುತ್ತೆ ಈ ಕರಿ ಲೀವ್ಸ್. ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಈ ಒಂದು ಈ ಬ್ಲ್ಯಾಕ್ ಗ್ರೇಪ್ಸ್ ಸೀಡ್ಸ್ ಎಕ್ಸ್ಟ್ರಾಕ್ಷನ್ಸ್ ಏನಿದೆ, ಇದು ಅದ್ಭುತ. ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಇಂಗ್ರೀಡಿಯೆಂಟ್ಸ್ ಆಲ್ಸೋ ಇದು. ಯಾಕೆ ಅಂತಂದ್ರೆ ಗ್ರೇಪ್ಸ್ ಅಲ್ಲಿ ಬರೋ ಸೀಡ್ಸ್ ಇಂದ ನಾವಿದನ್ನ ಪ್ರೋಸೆಸ್ನ ಮಾಡಬೇಕು. ಇದರಲ್ಲಿ ಆಕ್ಚುಲಿ ಏನಂತಂದ್ರೆ ಏರ್ ಫಾಲಿಕಲ್ ಇನ್ಫೆಕ್ಷನ್ಸ್ ಏನಿದ್ರು ಕೂಡ ಅದನ್ನ ಸಡನ್ ಆಗಿ ನಿಲ್ಸುತ್ತೆ. ಜೊತೆಗೆ ಈ ಫಾರಿನ್ಗಳಲ್ಲಿ ನಿಮಗೆ ಗೊತ್ತಿರ್ಬೋದು, ಅಥವಾ ಕ್ರಿಶ್ಚಿಯಾನಿಟಿ ನೀವೇನಾದ್ರೂ ಇದ್ರೆ, ವೈನ್ ಅನ್ನೋದು ಒಂದು ಪವಿತ್ರವಾಗಿರೋ ವಿಚಾರ ಅವ್ರಿಗೆ. ನೀವು ಜೀಸಸ್ ಹೋದ ಕಡೆ ಎಲ್ಲ ಮದ್ವೆಗಳಲ್ಲಿ ವೈನ್ ಸಾಲ್ಟೇಜ್ ಆದ್ರೆ ನೀರ್ನ ವೈನ್ ಮಾಡಿದ್ರು ಅಂತ ಎಲ್ಲ ಕೇಳಿರ್ತೀರ. ನಮ್ಮ ಧರ್ಮದಲ್ಲಿ ನಾವು ಅದನ್ನ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ ವೈನ್ ಏನ್ ಮಾಡ್ತಿತ್ತು, ಈ ವೈನು ಈ ಪ್ರೋಸೆಸ್ ಇತ್ತಲ್ಲ, ಈ DHT ಎಫೆಕ್ಟ್, ಡಿಹೈಡ್ರೇಟ್ ಟೆಸ್ಟೋಸ್ಟಿರೋನ್ ಅಂತ ನಾನು ಆಗ್ಲೇ ಏನ್ ಹೇಳಿದೆ, ನಮ್ಮ ದೇಹದ ಶಕ್ತಿನ ನೆಗೆಟಿವ್ ಶಕ್ತಿಯಾಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್ನ ಬ್ರೇಕ್ ಮಾಡೋದ್ರಲ್ಲಿ ಈ ಸ್ವಾಮಿಯವರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಸೊ ಜೊತೆಗೆ ಸ್ಟ್ರೆಂತ್, ಅಂದ್ರೆ ಈ ಹೇರ್ ರೂಟ್ನ ಸ್ಟ್ರೆಂತ್ ಮಾಡುತ್ತೆ, ಹೇರ್ನ ಸಖತ್ ತಿಕ್ ಮಾಡುತ್ತೆ, ಸ್ಕಾಲ್ಫ್ನ ಸ್ಟ್ರೆಂತ್ ಮಾಡುತ್ತೆ, ಶೈನ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ನನ್ನ ಪ್ರಕಾರ ಪವರ್ಫುಲ್ ಆಗಿ ಕೆಲಸ ಮಾಡೋ ಒಂದು ಇಂಗ್ರೀಡಿಯೆಂಟ್ ಈ ಬ್ಲ್ಯಾಕ್ ಗ್ರೇಪ್ ಸೀಡ್ಸ್ ಎಕ್ಸ್ಟ್ರಾಕ್ಷನ್. ಹೆಬಿಕಸ್, ಇದ್ರ ಬಗ್ಗೆ ಏನ್ ಹೇಳೋದ್ರಪ್ಪ, ದಾಶ್ವಾಳ ಒಂದು ಅದ್ಭುತ. ಇದ್ರ ಒಂದು ಎಕಡಿಂದ ಹೇಳಿದ್ರು ಕೂಡ ಇದ್ರ ಬಗ್ಗೆ ಕಮ್ಮಿನೇ. ಸೊ ಡೀಪ್ಲಿ ಮಾಯಿಶ್ಚರೈಸಿಂಗ್ ಮಾಡಬೇಕಾ, ಓಕೆ, ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡಬೇಕಾ, ಜೊತೆಗೆ ಒಂದು ಸ್ವಲ್ಪದ್ರಿಂದನೇ ಬೆಳವಣಿಗೆನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾ, ಹೇರ್ ಥಿಕ್ನೆಸ್ ಆಗ್ಬೇಕಾ, ಓಕೆ, ಪ್ರೋಟೀನ್ ಡ್ಯಾಮೇಜಸ್ ಇಂದ ನಮ್ಮ ಹೇರ್ನ ಪ್ರೊಟೆಕ್ಟ್ ಮಾಡಬೇಕಾ, ಜೊತೆಗೆ ಪೊಲ್ಯೂಷನ್ ಇಂದ ಕಾಪಾಡಬೇಕಾ, ಓಕೆ. ಇದನ್ನೆಲ್ಲದನ್ನು ನಮ್ಮ ಸ್ಕ್ಯಾಲ್ಫ್ ಅಲ್ಲೂ ಕೂಡ ಒಂದು ಆಯಿಲ್ ಇರುತ್ತೆ, ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ. ಅದನ್ನ ಹೆಲ್ತಿಯಾಗಿ ಮಾಡಿ ನಮ್ಮ ಆ ಭಾಗದಲ್ಲಿರ್ತಕ್ಕಂತಹ ಪ್ಯೂರ್ ಪ್ರೋಸೆಸ್ನ 100% ನ್ಯಾಚುರಲ್ ಸ್ಥಿತಿಗೆ ನಮ್ಮ ಈ ಒಂದು ದಾಶವಾಳದ ಎಕ್ಸ್ಟ್ರಾಕ್ಷನ್ ನಮಗೆ ತಂದ್ರೆ, ನೆಕ್ಸ್ಟ್ ಬರುತ್ತೆ ನೋಡ್ರಪ್ಪ, ಆನಿಯನ್ ಸೀಡ್ಸ್ ಎಕ್ಸ್ಟ್ರಾಕ್ಷನ್. ಸರ್ ಏನ್ ಸರ್ ವಿಶೇಷ ಆನಿಯನ್ ಸೀಡ್ಸ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಅಂತಂದ್ರೆ, ಸ್ನೇಹಿತರೆ, ಆನಿಯನ್ಸ್ಗೂ ಆನಿಯನ್ ಸೀಡ್ಸ್ಗೂ ಇರೋ ಮೇನ್ ವ್ಯತ್ಯಾಸ ಏನು ಅಂತಂದ್ರೆ, ಅಮೈನೋ ಆಸಿಡ್ಸ್ಗಳು ತುಂಬಾ ರಿಚ್ ಆಗಿ ಕಾನ್ಸಂಟ್ರೇಟೆಡ್ ಆಗಿ ನಮ್ಮ ದೇಹದಲ್ಲಿ ಅಬ್ಸರ್ಪ್ಷನ್ ಆಗ್ತಕ್ಕಂತಹ ಮೇಜರ್ ನ್ಯೂಟ್ರಿಷನ್ಸ್ ನ ಅಬ್ಸರ್ವ್ ಮಾಡ್ತಕ್ಕಂತಹ ಬೇಸಿಕ್ ಸ್ಟೇಜು ಈ ನಮ್ಮ ಈ ಆನಿಯನ್ ಸೀಡ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಅಂದ್ರೆ ಇದನ್ನ ಬಳಸಕ್ಕೆ ತುಂಬಾ ಕಷ್ಟ. ಆನಿಯನ್ ಬಳಸ್ತೀವಿ ನಾವು, ಆನಿಯನ್ ಬೆಳೆದಾಗ ಅದು ಬೆಳಿಬೇಕಾದ್ರೆ ಅದ್ರ ಸೈಜ್ ದೊಡ್ಡದಾಗತ್ತೆ. ಅದಕ್ಕೊಂದು ಕಂಡೀಷನ್ಸು ಇದೆ. ಆನಿಯನ್ಸ್ನ ಕೆಲವರು ಇಷ್ಟಪಡಲ್ಲ, ಯಾಕೆಂದ್ರೆ ಬಾಯಿ ಸ್ಮೆಲ್ ಬರುತ್ತೆ. ಇನ್ನು ನಾವೇನ್ ಮಾಡ್ತೀವಿ, ಆಲ್ವೇಸ್ ಆನಿಯನ್ನ ಹೆಚ್ಚಿಬಿಟ್ಟು ಒಗ್ಗರಣೆ ಮಾಡ್ಬಿಟ್ಟು ಅದನ್ನ ತಿಂತೀವಿ. ಬಟ್ ಹಸಿ ಆನಿಯನ್ ಅಲ್ಲಿ ಇರುತ್ತೆ ಅದು ಪರ್ಸೆಂಟೇಜ್, ಬಟ್ ಸೀಡ್ಸ್ ಅಲ್ಲಿ ತುಂಬಾ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹಸಿ ಆನಿಯನ್ ತಿನ್ನೋರು ಯಾರು, ಹೆಣ್ಮಕ್ಳು ಮೋಸ್ಟ್ಲಿ ತಿನ್ನೋದೇ ಇಲ್ಲ. ಯಾಕೆಂತಂದ್ರೆ ಅದು ತಿಂದ್ರೆ ತುಂಬಾ ಕೆಟ್ಟ ವಾಸನೆ ಬರುತ್ತೆ ಅಂತ. ಸೊ ಅದಕ್ಕೆ ಇಲ್ಲೇನ್ ಮಾಡಿದೀವಿ ನಾವು, ಇದ್ರದ್ದು ಸೀಡ್ಸ್ ಎಕ್ಸ್ಟ್ರಾಕ್ಷನ್ಸ್ ನ ನಾವಿಲ್ಲಿ ಯೂಸ್ ಮಾಡಿದೀವಿ. ಸಿಕ್ಕಾಬಟ್ಟೆ ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ, ಏರ್ ಫಾಲ್ ನ ನಿಲ್ಸುತ್ತೆ, ಡ್ಯಾಂಡ್ರಫ್ ನಿಂತು ಬಡ್ಡೆಯಿಂದ ತೆಗೆದಾಕುತ್ತೆ. ಅಂಡ್ ಕಲರ್, ಏನು ಈ ಮೆಲನಿನ್ ಎಕ್ಸ್ಟ್ರಾಕ್ಷನ್, ಮೆಲನಿನ್ ಬೇಕು ನಮ್ಮ ದೇಹದಲ್ಲಿ, ಅದನ್ನ ಇಂಪ್ರೂವ್ ಮಾಡುತ್ತೆ, ಏರ್ನ ಥಿಕ್ಸ್ ಮಾಡುತ್ತೆ, ಅಂಡ್ ನರಿಶಿಂಗ್ ಮಾಡುತ್ತೆ. ಎಂಟೈರ್
ನಮ್ಮ ಸ್ಕ್ಯಾಲ್ಫ್ ಹೆಲ್ತ್ಗೂ ಕೂಡ ಇದು ಅತ್ಯಂತ ಸಹಕಾರಿ. ನೆಕ್ಸ್ಟ್ ಬಂದುಬಿಟ್ರೆ ಇಲ್ಲಿ ನೀವು ನೋಡ್ಬೋದು ಫ್ಲಾಕ್ಸೀಡ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್, ಇದು ನಾವು ಇದರಲ್ಲೂ ಕೊಟ್ಟಿದ್ದೀವಿ. ಅಣ್ಣ ಅದ್ಭುತ ಅದ್ಭುತ ಅದ್ಭುತ. ಅಂಡ್ ಬ್ಯಾಂಬೋ ಎಕ್ಸ್ಟ್ರಾಕ್ಷನ್, ಓಹೋ ಇದಂತೂ ಗ್ರೌತನ್ನ ಸಿಕ್ಕಾಬಟ್ಟೆ. ಏನಾದರೂ ಒಂದು ಭೂಮಿ ಮೇಲೆ ಅಭೇದ್ಯವಾಗಿ ಅಂದ್ರೆ ಯಾರು ಹೋಗಕ್ಕಾಗ್ದಂಗೆ ಬೆಳೆಯುತ್ತೆ ಅಂದ್ರೆ ಅದು ಬಿದಿರುಮೆಣೆ. ಸೊ ಈ ಬಿದಿರುಮೆಣೆಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅದನ್ನ ಕೀಳಕ್ಕೆ ಸಾಮಾನ್ಯದವ್ರ ಕೈಲಿ ಆಗಲ್ಲ, ಅದಕ್ಕೆ ಆನೆ ಕರ್ಕೊ ಬರ್ತಿದ್ರು ಬಿದಿರುಮೆಣೆ ಕೀಳಕ್ಕೆ. ಸೊ ಅದರಲ್ಲಿ ಇರ್ತಕ್ಕಂತಹ ಆ ಒಂದು ಎಕ್ಸ್ಟ್ರಾಕ್ಟ್ ನಾವು ಹಾಕಿದಾಗ ನಮ್ಮಲ್ಲೂ ಕೂಡ ಆ ಒಂದು ಹಾರ್ಮೋನ್, ಆ ಗ್ರೋತ್ ಎಫೆಕ್ಟ್ನೆಸ್ ಸಿಗುತ್ತೆ ಅಂತೇಳಿ ಬ್ಯಾಂಬೋ ಎಕ್ಸ್ಟ್ರಾಕ್ಟ್ ನ ನಾವು ಈ ಏರ್ ಫಾರ್ಮುಲಾಕ್ ಸೇರಿಸಿದ್ವಿ. ಬಯೋಟಿನ್, ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಹೇರ್ ಲಾಸ್ಗೆ ಇರ್ತಕ್ಕಂಥ ಹೇರ್ ಗ್ರೋಯಿಂಗ್ ಬೇಕು. ವಿಟಮಿನ್ B7 ಇರ್ಬೋದು, ವಿಟಮಿನ್ ಇ, ವಿಟಮಿನ್ ಎ, ವಿಟಮಿನ್ ಸಿ ಅಂಡ್ ವಿಟಮಿನ್ B12 ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನೆಲ್ಲ ರಿಚ್ ಆಗಿ ಲೋಡ್ ಮಾಡಿರೋದೇ ಈ ನಮ್ಮ ಹೇರ್ ಫಾರ್ಮುಲಾ ಟ್ಯಾಬ್ಲೆಟ್. ಸೊ ಇದನ್ನ ನೀವು ಬಳಸಿದ್ರಿ, ಇದನ್ನ ನೀವು ನಿರಂತರವಾಗಿ ಯೂಸ್ ಮಾಡಿದ್ರಿ, ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡ್ತಿದ್ದೀರಿ, ಇಟ್ಸ್ ನಾಟ್ ಎ ಸೈಡ್ ಎಫೆಕ್ಟ್ ಫಾರ್ ಯು ಅಂಡ್ ಇಟ್ಸ್ ಬ್ಯೂಟಿಫುಲ್ ಪ್ರಾಡಕ್ಟ್. ಅಂಡ್ ಯಾಕೆ ಅಂತಂದ್ರೆ ತುಂಬಾ ಪೋಷಕಾಂಶ ತಗೊಳೋದು, ನೀವೆಲ್ಲೆಲ್ಲಿಗೂ ಲಿಂಕ್ ಮಾಡ್ಕೊಬಿಡ್ಬೇಡಿ. ಸರ್ ಇದು ಹೇರ್ ಟ್ಯಾಬ್ಲೆಟ್ ಇದೆ, ಇದನ್ನ ನಾನು ತಗೊಂಡ್ಬಿಟ್ರೆ ಲೈಫ್ ಟೈಮಲ್ಲಿ ಏನೇನೋ ಆಗತ್ತಾ? ನಥಿಂಗ್ ವಿಲ್ ಹ್ಯಾಪನ್. ತಿನ್ನಿ, ಯಾರು ಬೇಕಾದ್ರೂ ತಿನ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು, ನಥಿಂಗ್ ವಿಲ್ ಹ್ಯಾಪನ್. ಇದು ಒಂದು ನ್ಯೂಟ್ರಿಷಿಯಸ್ ಫುಡ್. ನಾವು ಅದನ್ನ ಕಂಪ್ರೆಸ್ ಮಾಡಿ ಒಂದು ಟ್ಯಾಬ್ಲೆಟ್ ಫಾರ್ಮ್ ಮಾಡಿ ಕೊಟ್ಟಿದ್ದೀವಿ. ಅಂಡ್ ನಿಮಗೆ ಸಮಸ್ಯೆ ಬಂದಾಗಬೇಕಾದ್ರೂ ತಗೋಬಹುದು. ಸಮ್ವನ್ ಹೇಳ್ತಾರೆ, ಈಗ ನಾನು ಕ್ವಶನ್ ಆನ್ ಮಾಡೋದಕ್ಕಿಂತ ಮುಂಚೆ ಏನ್ ಹೇಳಿ, ಸರ್ ಎಷ್ಟು ದಿನ ತಗೋಬೇಕು? 120 days ಇಸ್ ಎ ಸೈಕಲ್. ವೈ? ಬಿಕಾಸ್ 120 days ಇಟ್ಸ್ ಮಸ್ಟ್. ವೈ? ಬಿಕಾಸ್ ನಿಮ್ಮ ದೇಹದಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಕಂಪ್ಲೀಟ್ ಆಗುತ್ತೆ. ಇಟ್ ವಿಲ್ ಬ್ಯೂಟಿಫುಲ್ ಆಗಿ ನಿಮಗೆ ಸಪೋರ್ಟ್ ಆಗುತ್ತೆ, ಏರ್ ಫಾಲೋ ನಿಲ್ಲತ್ತೆ, ಏರು ಗ್ರೋತ್ ಆಗತ್ತೆ. ಸಮ್ವನ್ ವಿಲ್ ನೀಡ್ಸ್, ಸರ್ ನನಗೆ ಎಕ್ಸ್ಟ್ರಾಡಿನರಿ ಗ್ರೋತ್ ಬೇಕು, 6 months ಇಸ್ ದ ಬೆಸ್ಟ್, 6 months ಇಸ್ ಅ ವೆರಿ ಐಡಿಯಲ್, 6 months ಇಸ್ ಅ ವೆರಿ ಬೆಸ್ಟ್. ಸರ್ ಆಮೇಲೆ ನಿಲ್ಲಿಸ್ತೀವಿ, ನಿಲ್ಲಿಸಿ. ಸರ್ ಮತ್ತೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಮತ್ತೆ ತಗೊಳ್ಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಪ್ರಾಬ್ಲಮ್ ಅನ್ನೋದು ನಮ್ಮ ಫುಡ್ ಅಲ್ಲಿದೆ, ಪ್ರಾಬ್ಲಮ್ ಅನ್ನೋದು ನಮ್ಮ ಹ್ಯಾಬಿಟ್ ಅಲ್ಲಿದೆ, ಪ್ರಾಬ್ಲಮ್ ಅನ್ನೋದು ನಮ್ಮ ಆಲೋಚನೆಯಲ್ಲಿದೆ. ನಾವ್ ಯಾಕೆ ಇಲ್ಲಿ ಹಂತವಾಗಿ ನಿಮಗೆ ಹೇಳ್ತಾ ಇದೀವಿ ಅಂತಂದ್ರೆ, ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಕೊಳ್ಳಿ. ನೀವೊಂದು ಡಿಸಿಪ್ಲಿನ್ ಲೈಫ್ ನಿಮ್ದಾಗಿಸ್ಕೊಂಡ್ರೆ ಈ ಮೆಡಿಸನ್ಗಳು ತುಂಬಾ ಫಾಸ್ಟ್ ಆಗಿ, ಈ ನ್ಯೂಟ್ರಾಸಿಟಿಕಲ್ ತುಂಬಾ ಫಾಸ್ಟ್ ಆಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ದೆನ್ ನೀವು ರಿಲೀಫ್ ಆಗ್ಬೋದು. ನೀವು ಸ್ವಲ್ಪ ಪೇಷನ್ಸ್ ಆಗಿ ನೀವು ಅದನ್ನ ನಿಲ್ಲಿಸ್ಬೋದು, ಸ್ವಲ್ಪ ದಿನಕ್ಕೆ ನಿಲ್ಲಿಸ್ಬೋದು. ಸರ್ ನಾನು ರೆಗ್ಯುಲರ್ ಆಗಿ ತಗೋತೀನಿ, ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್, ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಯಾಕೆ? ಇದು ಏರನ್ನಷ್ಟೇ ಪ್ರೊಟೆಕ್ಟ್ ಮಾಡಲ್ಲ, ಎಂಟೈರ್ ನಿಮ್ ಬಾಡಿನ ಪ್ರೊಟೆಕ್ಟ್ ಮಾಡಕ್ಕೆ ಸಹಕಾರಿ ಮಾಡ್ತಕ್ಕಂಥ ನ್ಯೂಟ್ರಿಷನ್ ಅಂತ ಹೇಳ್ತಾ, ಈಗ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ ಮೇಲೂ ಇದನ್ನ ಮೀರಿದ ಸಮಸ್ಯೆಗಳು ಯಾವ್ದಿರುತ್ತೆ ಅನ್ನೋದನ್ನ ನಾನೇ ಹೇಳ್ಬಿಡ್ತೀನಿ. ನಿಮ್ಗೆ ಕ್ವಶನ್ ಕೇಳೋಕ್ಕಿಂತ ಮುಂಚೆ ನಾನ್ ಸ್ವಲ್ಪ ಹೇಳ್ಬಿಡ್ತೀನಿ. ಯಾಕೆಂತಂದ್ರೆ ನನಗೆ ಗೊತ್ತು ನಿಮ್ ಕ್ವಶನ್ ಹೋಗಿ ಬಂದು ಹಳೆ ಕ್ಯಾಸೆಟ್ ಹಾಕೊಂಡಿದ್ದು ಅದನ್ನೇ ಕೇಳ್ಬಿಡ್ತೀರಾ. ನಾನೇ ಹೇಳ್ತೀನಿ, ಸರ್ ಹಂಗಾದ್ರೆ ಶಾಂಪೂ ಏನ್ ಮಾಡಲ್ವಾ? ಸರ್ ಹೇರ್ ಆಯಿಲ್ ಏನ್ ಮಾಡಲ್ವಾ? ಸರ್ ಕಂಡೀಷನರ್ ಏನ್ ಮಾಡಲ್ವಾ? ಲೆಟ್ಸ್ ಇಟ್ ಬಿ ಸೀರಿಯಸ್. ಯು ಆರ್ ಇನ್ ಎ ಗುಡ್ ಡಯಟ್. ನಿಮ್ ಮನೇಲಿ ಹೆಂಗಿರುತ್ತೆ ಅಂತಂದ್ರೆ, ನಾನು ಬರೀ ಸಾಸಿವೆ ತಂದ್ಬಿಟ್ಟು ಉಪ್ಪಿಟ್ಟು ಮಾಡೋ ಅಂದ್ರೆ ನಿಮಗೆ ಹೆಂಗಾಗುತ್ತೆ? ಅವಾಗ ನಿಮ್ಗೇನ್ ತಲೆಗಿಲೆ ಕೆಟ್ಟಿತನೋ? ಸರಿ, ಮತ್ ಮಾರ್ಕೆಟ್ಗೆ ಹೋದೆ, ಕರ್ಬೇನ್ ಸೊಪ್ಪು ತಗೊಬಂದೆ, ಮೆಣಸಿನ್ಕಾಯಿ ತಗೊಬಂದೆ, ಉಪ್ಪಿಟ್ಟು ಮಾಡೋ ಅಂದೆ. ಅವಾಗ ಏನಂತೀರಾ? ಏನಾದ್ರು ಲೂಸ್ ಗೀಸ್ ಆದ ಗುರು ನೀನು, ಇಷ್ಟಕ್ಕೆ ಹೆಂಗ ಉಪ್ಪಿಟ್ಟು ಮಾಡಕ್ಕಾಗುತ್ತೆ? ಅವಾಗ ಹೋಗಿ ತರಕಾರಿ ತಂದೆ, ರವೆ ತಂದೆ, ಎಲ್ಲ ತಂದೆ. ಅವಾಗ ಕೇಳ್ತಾನೆ, ನಾನು ಆಯಿಲ್ ತರ್ಲಿಲ್ಲ. ಅವಾಗ ಹೇಳ್ತೀರಾ ಇದ್ರಲ್ಲಿ ಉಪ್ಪಿಟ್ಟು ಮಾಡು. ನೀನ್ ಪಕ್ಕ ಮೆಂಟ್ಲಾಗಿದೀಯಪ್ಪ, ಉಪ್ಪಿಟ್ಟು ಅಂದ್ರೆ ಇದೆಲ್ಲದೂ ಬೇಕು. ಹಂಗೆ ನಿನಗೆ ಹೆಲ್ತಿ ಹೇರ್ಸ್ ಅಂತಂದಾಗ ಹೇರ್ ವಾಶ್ಗೆ ಶಾಂಪೂ, ಅವರ್ ಶಾಂಪೂ ಇಸ್ ಅ ಬೆಸ್ಟ್ ಶಾಂಪೂ. ವೈ? ಬಿಕಾಸ್ ಅದರಲ್ಲಿ ಪ್ಯಾರಾಬಿನ್ ಇಲ್ಲ, ಸಲ್ಫೇಟ್ ಇಲ್ಲ, ಸಿಲಿಕಾನ್ ಇಲ್ಲ. ಇದು ನಿಮ್ಮ
ತಲೆನಲ್ಲಿ ಯಾವುದೇ ರಾಸಾಯನಿಕಗಳನ್ನ ಉಳಿಸಲ್ಲ, ಸ್ಕ್ಯಾಲ್ಫ್ ಇನ್ಫೆಕ್ಷನ್ಸ್ ಆಗಲ್ಲ, ನಿಮ್ಮ ಏರ್ ಫಾಲಿಕಲ್ಸ್ಗೆ ಡ್ಯಾಮೇಜ್ ಆಗಲ್ಲ, ನಿಮ್ಮ ರೂಟ್ಗೆ ಇಳಿದ್ರು ಕೂಡ. ಇದನ್ನ ನೀವ್ ಹೆಂಗ್ ಕಂಡುಹಿಡಿಬಹುದು? ನಮ್ ಶಾಂಪೂನ ತಗೊಂಡು ನೀರಲ್ಲಿ ಕಲಸಿ ಯಾವ್ದಾರ ಗಿಡಕ್ಕೆ ಹಾಕಿದ್ರೆ ಆ ಗಿಡ ಒಣಗಲ್ಲ. ಅದರ ಅರ್ಥ ಏನು ಅಂತಂದ್ರೆ ಆ ಗಿಡನೇ ಒಣಗ್ತಿಲ್ಲ ಅಂತಂದಾಗ ನಿಮ್ಮ ಸ್ಕಾಲ್ಫು ಏನೇ ಕಾರಣಕ್ಕೂ ಡ್ರೈ ಆಗಲ್ಲ. ದ್ಯಾನ್ ಅವರ್ ಇದು ಕಂಡೀಷ್ನರ್ ಮುಖದ ಮೇಲೆ ಇಳಿದು ಮುಖ ಶೈನಿಂಗ್ ಆಯ್ತು ಅಂತ ಎಷ್ಟೋ ಜನ ಹೇಳಿದ್ರು. ನಮ್ ವೀರೇಶ್ ಏನೋ ಒಂದ್ಸರಿ ಹೇಳ್ತಾ ಇದ್ದ, ಸರ್ ಕಂಡೀಷ್ನರ್ ಕ್ರೀಮ್ ತರ ಹಚ್ಕೊಂತವ್ರು ಸರ್, ಇದನ್ನೇನ್ ಮಾಡೋದು ಅಂತ. ಅಪ್ಪ ಅದು ಹೆಂಗ್ ಪ್ರಮೋಟ್ ಮಾಡ್ತಿದ್ರು ನನ್ಗೆಂತ ಗೊತ್ತಿಲ್ಲ, ಬಟ್ ಕಂಡೀಷ್ನರ್ ಇಸ್ ವೆರಿ ಗುಡ್. ಯಾಕೆಂದ್ರೆ ನಾವು ತಲೆ ಸ್ನಾನ ಮಾಡಿದ್ಮೇಲೆ ಕಂಡೀಷ್ನರ್ ಹಾಕೋತೀವಿ. ನಮ್ ಕಂಪ್ನಿದು ಫ್ಲಾಪ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ರು ಕಂಡೀಷ್ನರ್ನ. ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ನಾವು ಕಂಡೀಷ್ನರ್ ತಂದು ಜನಕ್ಕೆ ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ 100 ಜನಕ್ಕೆ ಕಂಡೀಷ್ನರ್ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ, ಕಂಡೀಷ್ನರ್ ಏನಕ್ಕೆ ಹಾಕೋಬೇಕಂತಾನೆ ಗೊತ್ತಿಲ್ಲ. ಅದ್ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೇಳ್ತಿದ್ದಾರೆ, ಸರಿ ರೀ ಸರ್ ಅವೆಲ್ಲ ಹೇಳಕ್ ಹೋಗ್ಬೇಡ್ರಿ, ಶಾಂಪು ತೊಳ್ಕಂತೀವಿ ಅಷ್ಟೇ, ಕಂಡೀಷ್ನರ್ ಎಲ್ಲ ಹೇಳ್ಬೇಡ್ರಿ ಅಂತ. ಬಟ್ ನಮ್ ಕಂಡೀಷ್ನರ್ ಸೂಪರ್ ಡೂಪರ್ ಹಿಟ್ ಆಯ್ತು. ಅದು ಒಂದು 2% ಮಾಡುತ್ತೆ. ಹೇರ್ ಆಯಿಲ್ ಏನ್ ಮಾಡುತ್ತೆ? ಹೊರಗಿನಿಂದ ರಕ್ಷಣೆ ಕೊಡ್ಬೇಕಲ್ಲ, ಸ್ಕಾಲ್ಫ್ ಒಳಗಿಂದ ಹೊರಗಿಂದ ಡ್ಯಾಮೇಜ್ ಆಗುತ್ತೆ, ಅದು ಅಟ್ಮಾಸ್ಫಿಯರ್ ಇನ್ಫೆಕ್ಷನ್ಸ್ ನ ಕಮ್ಮಿ ಮಾಡುತ್ತೆ, ಅದೊಂದು 5% ಕೆಲಸ ಮಾಡುತ್ತೆ. ಸೊ ವಿ ನೀಡ್ 100% ಸೊಲ್ಯೂಷನ್ ಫಾರ್ ಹೇರ್ ಫಾಲ್, ಫಾರ್ ಹೇರ್ ಗ್ರೋತ್ ಅಂತಂದಾಗ ಈ ಪ್ರಾಡಕ್ಟ್ಗಳು ಇಷ್ಟು ಕೆಲಸ ಮಾಡ್ತಾ ಇದ್ರೆ ಆ ಪ್ರಾಡಕ್ಟ್ ಒಳಗಿಂದ 100% ಮಾಡುತ್ತೆ. ಹಂಗಾಗಿ ನಮ್ಮ ಕಂಪ್ಲೀಟ್ ಈ ಹೇರ್ ಚೆನ್ನಾಗಿ ಕಾಣಬೇಕು, ಇದು ಪ್ರೊಟೆಕ್ಟ್ ಆಗಬೇಕು ಅಂತಂದ್ರೆ ಈ ಎಲ್ಲಾ ಪ್ರಾಡಕ್ಟ್ ನ ಬಳಕೆ ಮಸ್ಟ್ ಅಂತ ಹೇಳ್ತಾ, ಈಗ ದಯಮಾಡಿ ತಾವು ಪ್ರಶ್ನೆಗಳನ್ನ ಕೇಳಬಹುದು. ಯಾಕೆಂತಂದ್ರೆ ನಾನು ಮುಗಿಸಿದೀನಿ ಅನ್ನೋ ಸಂತೋಷ ನನಗಿದೆ. ಈಗ ಸ್ಟಾರ್ಟ್ ಮಾಡ್ರಿ, ಯಾರಿದ್ದೀರ ಅಡ್ಮಿನ್ ಒಬ್ಬೊಬ್ರನ್ನೇ ಓಪನ್ ಮಾಡ್ತಾ ಹೋಗಿ. ನಮಸ್ತೆ ಸರ್. ಸೌಮ್ಯ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳೋಣ. ನಮಸ್ತೆ ಸರ್. ನಾನು ಏರ್ ಫಾಲ್ ಸಪ್ಲಿಮೆಂಟ್ ತಿಂತ ಇದ್ದೀನಿ ಸರ್. 1 ತಿಂಗಳಾಯ್ತು, ಅಂದ್ರೆ ಸ್ಟಾರ್ಟ್ ಮಾಡಿದೀನಿ, ಇನ್ನು 20 ಡೇಸ್ ಆಗಿದೆ ಸರ್. ಆಮೇಲೆ ನಾನು ಶಾಂಪೂ ಯೂಸ್ ಮಾಡ್ತೀನಿ, ಮತ್ತೆ ಏರ್ ಆಯಿಲ್. ನಮ್ಮ ಮಿಸಸ್ ಅವ್ರ ಅಕ್ಕನ ಮನೆಗ್ ಬಂದೆ, ನಮ್ಮ ಅದಕ್ಕೆ ಕೇಳಿದ್ರೆ ನಿಮ್ಮ ಯಜಮಾನ್ರ ಮುಖ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅವಾಗ ಹೇಳಿದ್ರು ಅವ್ರು ಏರು ಸಿಕ್ಕಾಬಟ್ಟೆ ಕೇರ್ ಮಾಡ್ತಾ ಇದಾರೆ ಅಂತ ಹೇಳಿ. ತುಂಬಾ ಖುಷಿ ಆಗಿದೆ, ಯಾಕಂದ್ರೆ ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಇಷ್ಟ ಅನ್ನಿಸ್ತು ಸರ್. ನಾನು ಅದೆಲ್ಲ 6 ತಿಂಗಳು ಈ ಸಪ್ಲಿಮೆಂಟ್ ಯಾಕೆ ನನ್ನ ತಲೆಯಲ್ಲಿ ಕೂದ್ಲಿಲ್ಲ ಸರ್, ಈ ಕೂದ್ ಉದುರ್ತಾ ಇಲ್ಲ. ನೀವ್ ಹೇಳಿದಾಗೆ ನನಗೆ ಈ ಏರ್ ಫಾಲ್ಸ್ ಆಗ್ತಾ ಇಲ್ಲ. ನಾನು ಸ್ನಾನ ಮಾಡೋದು ನೋಡ್ತೀನಿ, ಕೈಯಲ್ಲಿ ಹಿಂಗೆಲ್ಲ ಮುಟ್ಕೊಂಡು ಉದುರ್ತಾ ಇದೆಯಾ ಅಂತ ಕಾಣಲ್ಲ. ಆಮೇಲೆ ಈ ಡ್ಯಾಂಡ್ರಫ್ ಆಗ್ತಾ ಇಲ್ಲ ನನಗೆ. ಯಾವಾಗ ನಾನು ಏರ್ ಆಯಿಲ್ ಮತ್ತೆ ಈ ಶಾಂಪೂ ಮತ್ತೆ ಇದು ಏರ್ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಕಣ್ಣೂರಿ ಕಾಣ್ತಾ ಇಲ್ಲ ಸರ್. ಇದು ನಾನು ಸತ್ಯ, ಅದು ರಿಯಲ್. ಇದು ನೋಟಿಸ್ ಮಾಡಿದ್ಮೇಲೆ ಗೊತ್ತಾಯ್ತು ನಮ್ಮ ನತ್ತಿ ಎಷ್ಟು ಇಂಪಾರ್ಟೆಂಟ್, ಆಯಿಲ್ ಹಾಕೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ. ತುಂಬಾ ಥ್ಯಾಂಕ್ ಯು ಸರ್. ಇಲ್ಲಿ ಯಾರೋ ಒಬ್ರು ಕೇಳಿದ್ದಾರೆ, ಕಂಡೀಷನರ್ ಸ್ಕಿನ್ನಿಗೆ ತಗ್ಲದಂಗೆ ಕೂದ್ಲಿಗೆ ಹಚ್ಬೇಕು. ಏನಿಲ್ಲ ಸರ್, ಆ ರೂಟ್ಗೆ ಹಚ್ಬೇಕು, ರೂಟ್ಗೆ ಕೂದ್ಲಿಗೆ ಎಲ್ಲ ಹಚ್ಬೇಕು ಕಂಡೀಷನರ್. ದೆನ್ ಯು ಕ್ಯಾನ್ ವಾಶ್ ಇಟ್, ದಟ್ಸ್ ನಥಿಂಗ್ ವಿಲ್ ಹ್ಯಾಪನ್. ಬೇರೆಯವ್ರನ್ನ ಅನ್ಮ್ಯೂಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಅಶೋಕಣ್ಣ. ನಮಸ್ತೆ ಸೌಮ್ಯ ಮೇಡಮ್, ಹೇಳಿ ಮೇಡಮ್. ಸರ್ ನಂಗೆ ಡೌಟ್ಸ್ ಏನಿಲ್ಲ. ನನ್ಗೆ ನೀಲಾ ಮೇಡಮ್ ಅವರು ಮೀಟಿಂಗ್ ಅಲ್ಲೇ ತುಂಬಾ ಚೆನ್ನಾಗಿ ಏರ್ ಬಗ್ಗೆ ತಿಳ್ಕೊಂಡ್ವಿ ನಾವು ಅವಾಗುನು. ಈಗೂ ಅದಕ್ಕಿಂತ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ವಿ. ಇನ್ನೊಂದ್ ನಂಗೂ ತುಂಬಾ ಏರ್ ಫಾಲ್ ಆಗ್ತಿತ್ತು. ನೀವ್ ಹೇಳ್ದಂಗೆ ಫುಡ್ ಅಲ್ಲಿ ಇರ್ಬೋದು, ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಸರ್. ಫಸ್ಟ್ ಅಲ್ಲಿ ತುಂಬಾ ಏರ್ ಫಾಲ್ ಆಯ್ತು, ತುಂಬಾ ಅಂದ್ರೆ ತುಂಬಾನೇ ಏರ್ ಫಾಲ್ ಆಯ್ತು. ನಾನು ಒಂದ್ ಹೇಳೋದೇ ಅಂದ್ರೆ ನಮ್ ಕಸ್ಟಮರ್ಸ್ಗೂ ಸಹ ಕೊಟ್ಟಿದ್ದೀನಿ. ಎಷ್ಟೊಂದ್ ಜನ ಇವತ್ತು ಇದು ಮೀಟಿಂಗ್ ಹಾಕ್ದಾಗೂ ಸಹ ಒಬ್ರು ಕಾಲ್ ಮಾಡಿದ್ರು ನನಗೆ. 3 ತಿಂಗಳಾಯ್ತು ಸರ್, ಅವ್ರು ಬರೀ ಏರ್ ಆಯಿಲ್ ಅಷ್ಟೇ ಯೂಸ್ ಮಾಡ್ತಿದಾರೆ, ಮತ್ ಕಂಜೂ ಸಹ ಮಾಡ್ತಿಲ್ಲ ಆಯಿಲ್ ನ. ಅದ್ರಿಂದನೇ ಅವ್ರಿಗೆ ಎಷ್ಟೋ ಪರ್ಸೆಂಟ್ ಕೂದಲುದ್ರದು ಕಡಿಮೆ ಆಗಿದೆ, ಮತ್ತೆ ಬೇಬಿ ಏರು ಬರ್ತಾ ಇದೆ. ಅದನ್ನು ಬೇಬಿ ಏರ್ ಏನಂದ್ರೆ ಅವ್ರಿಗೆ ಇನ್ನೊಂದು ಖುಷಿ ಏನಂದ್ರೆ ಬ್ಲಾಕ್ ಬರ್ತಾ ಇದೆ. ಅವ್ರಿಗೆಲ್ಲ ವೈಟ್ ಆಗಿತ್ತು ಸರ್, ಬೇಬಿ ಏರು ಬ್ಲಾಕ್ ಬರ್ತಾ ಇದೆ. ಅದು ಒಂದ್ ರಿಸಲ್ಟ್ ಸರ್. ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ ಸರ್. ಇಷ್ಟ ಸರ್, ನಂಗೇನ್ ಡೌಟ್ಸ್ ಇಲ್ಲ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಅದ್ಭುತ. ಮಾತಾಡಿ ಗೌರಮ್ನವ್ರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮ್ಮ ಪ್ರಾಡಕ್ಟ್ ಅಲ್ಲಿ ಈಗ ನಮ್ದು ಅನ್ಕೊಂಡಿದೀವಿ. ನಮ್ದ ಪ್ರಾಡಕ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಅನ್ನೋದು ಇಲ್ಲ, ಬಟ್ ಅನುಮಾನ ಅನ್ನೋದು ಇರಲ್ಲ. ನೀವು ಇವಾಗ
ಟ್ರೈನಿಂಗ್ ಕೊಡೋದ್ರಿಂದ ನಮ್ಗೆ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಅನುಮಾನ ಅನ್ನೋದೇ ಇಲ್ದಂಗ ಆಗಿದೆ. ಬಟ್ ಅದನ್ನ ನಾನು ಹೇಳಲ್ಲ. ಬಟ್ ನಿಮ್ಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ. ಬಟ್ ನನಗೆ ತುಂಬಾನೇ ಖುಷಿ ಇದೆ ಸರ್. ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ಬಟ್ ಹೇಳ್ಕೊಳ್ಳೋಂಥದ್ದಿಲ್ಲ. ಬಟ್ ಇವಾಗ ಅದ್ರ ಬಗ್ಗೆ ನಾನು ಈಗ ಏನು ಹೇಳಲ್ಲ ಸರ್. ನಾನ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಮಾತ್ರ ಇಷ್ಟಪಡ್ತೀನಿ ಸರ್. ಯು ಆರ್ ಮೋಸ್ಟ್ ವೆಲ್ಕಮ್ ತಾಯಿ. ಮಾಡಿ. ಥ್ಯಾಂಕ್ ಯು. ಹಾರ್ಡ್ ವರ್ಕ್ ಮಾಡೋದ್ಕಿಂತ ನೀವು ಮನ್ಸಾರೆ ಈ ಕಂಪ್ನಿ ಇಷ್ಟಪಟ್ರಿಂದಾಗ ಅದು ಎಲ್ಲಿಗೂ ಹೋಗುತ್ತೆ. ನಾನ್ ಹಾರ್ಡ್ ವರ್ಕ್ ಮಾಡ್ಲಿಲ್ಲಮ್ಮ. ಈ ಕಂಪ್ನಿನ ನಾನ್ ಮಾಡ್ತಿರೋ ಕೆಲಸನ ತುಂಬಾ ಪ್ರೀತಿಸಕ್ ಸ್ಟಾರ್ಟ್ ಮಾಡಿದೆ. ಅದು ಪ್ರೀತಿ ನೆಕ್ಸ್ಟ್ ಸ್ಟೇಜಿಗೆ ಏನ್ ಮಾಡುತ್ತೆ, ಎಕ್ಸ್ಪ್ರೆಷನ್ ಕರ್ಕೊಂಡು ಹೋಗುತ್ತೆ. ನಾನು ಪ್ರೀತಿ ಮಾಡ್ಲಿಲ್ಲ ಅಂದಾಗ ನನ್ನ ಹತ್ರ ಎಕ್ಸ್ಪ್ರೆಷನ್ಸ್ ಇರಲ್ಲ. ಆ ಎಕ್ಸ್ಪ್ರೆಷನ್ ಸ್ಟೇಜ್ಗೆ ಹೋದಾಗ ನಾವು ಜನಗಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ. ಲೈಕ್ ನಾನ್ ಏನನ್ ಬೇಕಾದ್ರೂ ಎದುರಿಸಕ್ ರೆಡಿ ಆಗ್ತೀನಿ, ಸಿಚುವೇಶನ್ ಬೇಕಾದ್ರೂ. ಅಂದ್ರೆ ನಾನು ಮನೇಲಿ ನನಗೆ ಸೈನ್ಸ್ ಕೊಡ್ಸಿದ್ರು PUC ನಲ್ಲಿ. ಓಕೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಸೈನ್ಸ್. ನನ್ನನ್ನು ಡಾಕ್ಟರ್ ಮಾಡ್ಬೇಕು ಅಂತ ನಮ್ಮ ಅಪ್ಪಾಜಿ. ನನಗೆ ಡಾಕ್ಟರ್ಗಳು ಕಂಡ್ರೆ ಆಗ್ತಿರ್ಲಿಲ್ಲ. ಆ ಹಾಸ್ಪಿಟಲ್ಸು, ಆ ಟೋಟಲ್ ಇಬ್ರಿಗೂ ಮನೇಲಿ ಯುದ್ಧ ನಡೆಯೋದು, ನಂಗೂ ನಮ್ಮ ಅಪ್ಪಂಗೂ. ನೀನ್ ಹಂಗಾಗ್ಬೇಕು ಅಂತ. ಬಟ್ ನನ್ನ ಡಿಗ್ರಿ ನಾನು ಸ್ಟಾರ್ಟ್ ಆದಾಗ ಸೈನ್ಸ್ ಅನ್ನೋದು ನನ್ನಿಂದ ತುಂಬಾ ದೂರ ಹೋಯ್ತು. ಬಟ್ ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಯ್ತು, ಕಲಿಬೇಕಾಯ್ತು, ನೋಡ್ಬೇಕಾಯ್ತು, ಅರ್ಗಿಸ್ಕೋಬೇಕಾಯ್ತು. ನಾನ್ ಮೆಡಿಕಲ್ ಸ್ಟೂಡೆಂಟ್. ಏನಕ್ಕೆ ಅಂದಾಗ ಅದು ನನ್ನ ಕೆಲ್ಸದ ಮೇಲಿನ ಪ್ರೀತಿ ಅದು ನನಗೆ ಕಲ್ಸುತ್ತೆ. ಸೊ ಹಾಗಾಗಿ ಇದನ್ನ ನೀವೆಷ್ಟು ಪ್ರೀತಿಸ್ತೀರಾ ಅಷ್ಟು ದೊಡ್ಡದಾಗುತ್ತೆ ಈ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನಾವು ಪ್ರೀತಿಯಿಂದನೇ ಅದನ್ನ ಗೆಲ್ಬೇಕು. ಖಂಡಿತ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಭುವನೇಶ್ವರಿ ಮೇಡಮ್ ಮಾತಾಡಿ. ಸರ್ ನಮಸ್ಕಾರ ರೀ ಸರ್. ನಮಸ್ತೆ ಅಮ್ಮ. ಸರ್ ಈಗ ನನ್ ಮಗಳಿಗೆ ನಾನು ಕೊಡ್ತಾ ಇದ್ದೆ ಸರ್, ಬರೀ ಹೇರ್ ಆಯಿಲ್ ಕೊಟ್ಟಿದ್ದೆ. ಈಗ ಅವಳಿಗೆ 21 ವರ್ಷ ಕಂಪ್ಲೀಟ್ ಆಯ್ತ್ರಿ ಸರ್. ಈಗ ಅವಳಿಗೆ ಇದನ್ನ ಟ್ಯಾಬ್ಲೆಟ್ಸ್ ನಾನ್ ಕೊಡ್ಬೋದ್ರಿ? ಕೊಡ್ರಿ, ತುಂಬಾ ಒಳ್ಳೇದು. ಏನಾಗಲ್ಲ, ಕೊಡ್ರಿ. 20 ವರ್ಷದ ಮೇಲೆ ಕೊಡ್ರಿ. ಡೈಲಿ ಒಂದಷ್ಟೇ ತಗೋಬೇಕಲ್ಲ ಸರ್? ಈಗ 2 ತಗೊಂಡ್ರೆ ಒಳ್ಳೇದು, ಏನಾಗಲ್ಲ. ಆಮೇಲೆ ನಂದು ಹೇರ್ಸ್ ಪ್ರಾಬ್ಲಮ್ ಅಂದ್ರೆ ಸರ್, ಹೇರ್ ಫಾಲ್ಸ್ ಹೆಚ್ಚಿಲ್ರಿ. ಆದ್ರೆ ಈಗ ಇವತ್ತು ನಾನು ಬೈ ಚಾನ್ಸ್ ನಾನು ಏನಾದ್ರು ಡೈ ಮಾಡ್ದೆ, ಕಲರ್ಸ್ ಹಚ್ಚಿದೆ ಅಂತಂದ್ರೆ ನಾಳೆ ಮತ್ತೆ ಒಂದು ಚೂರು ಹೇರ್ಸ್ ಏನ್ ಬಂದಿರ್ತಾವಲ್ಲ ಅದು ಮತ್ತೂ ವೈಟ್ ಬಂದಿರ್ತಾವ ಸರ್ ಅವು. 100% ರೀ. ಆಮೇಲೆ ಬಾಕಿ ಎಲ್ಲ ಕೆಳಗಡೆ ಇದ್ದಿದ್ ಕೂದ್ಲು ಏನೇನು ಕಲರ್ ಏನು ಚೇಂಜ್ ಆಗುದಿಲ್ಲ, ಎಲ್ಲಾ ಬ್ಲಾಕ್ ಇರ್ತಾವ ಸರ್. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ ಅದ್ ಹೆಂಗ್ ಬೆಳಿತಾ ಬರ್ತಾವಲ್ಲ, ಕೆಲವೊಂದು ಈಗೀಗ ನಾನು ಇದನ್ನ ಹೇರ್ ಆಯಿಲ್ ಶಾಂಪೂ ಯೂಸ್ ಮಾಡಿದ್ಮೇಲೆ ಬರೋ ಕೆಲವೊಂದು ಕೂದ್ಲು ಆಟೋಮೆಟಿಕ್ ಆಗಿ ಬ್ಲಾಕ್ ಬರ್ಲಿಕ್ಕತ್ತಾವ್ರಿ. ಆದ್ರೆ ಕೆಲವೊಂದ್ ಕೂದ್ಲು ಮಾತ್ರ ಮತ್ತು ಸಣ್ಣಗ್ ವೈಟ್ ಬರ್ತಾವ. ವಿ ಆರ್ ಪ್ಲಾನಿಂಗ್ ಫಾರ್ ನ್ಯಾಚುರಲ್ ಕಲರ್ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೋತಾ ಇದೀವಿ. ಬಟ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರಿಸಲ್ಟ್ ಬೇಕು ನಮ್ಗೆ. ಅಂದ್ರೆ ಆ ಪ್ರಾಡಕ್ಟ್ ಕೊಡ್ತಿದ್ದಂಗೆನೆ ವಾವ್ ಅಂದ್ಬಿಡ್ಬೇಕು ಜನ. ಸೊ ಆ ಪ್ರೋಸೆಸ್ ಅಲ್ಲಿ ಇದೀವಿ. ಬಟ್ ಈ ಅಮೋನಿಯಂ ಇರ್ತಕ್ಕಂಥ ಕಲರ್ಗಳನ್ನ ಬಳಸ್ಬೇಡಿಮ್ಮ. ತುಂಬಾ ಅದು ಹಾರಿಬಲ್ ಅಂಡ್ ನಿಮ್ಮ ಸ್ಕಾಲ್ಫ್ನೆ ತಿಂದಾಕ್ಬಿಡುತ್ತೆ, ಸಾಯಿಸ್ಬಿಡುತ್ತೆ. ಅಂದ್ರೆ ತುಂಬಾ ಇನ್ಫೆಕ್ಷನ್ಸ್ ಆಗುತ್ತೆ. ದಟ್ಸ್ ನಾಟ್ ಗುಡ್ ಫಾರ್ ಯುವರ್ ಹೇರ್. ಇದು ಟೋಟಲಿ ಸಾಯಿಸುತ್ತೆ. ಅಂಡ್ ಯು ಥಿಂಕ್ ಅಬೌಟ್ ದಟ್ ಅಷ್ಟೇ. ಅದನ್ನ ಬಿಟ್ರೆ ನ್ಯಾಚುರಲಿ ಹೆಂಗ್ ಮಾಡ್ಕೋಬಹುದು. ಈಗ ಏನಿಲ್ಲ ಅಂದ್ರೂ 2 ತಿಂಗಳ ಈಗ 2 ತಿಂಗಳಿಂದ ನಾನು ಹೇರ್ ಕಲರ್ಸ್ ಹಾಕೇ ಇಲ್ಲ ಸರ್. ಮೊನ್ನೆ ಎಲ್ಲ ಮನೆಯೊಳಗು ಅಂದ್ರು. ಆದ್ರೆ ಈಗ ಕಟ್ ಆಗ್ತಿದೆ ಅಮ್ಮ, ಕಟ್ ಆಗ್ತಿದೆ. ಸರ್ ನಾನು ಇದನ್ನ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡಬಹುದೇ? 100% ಮಾಡ್ರಿ. ದೇರ್ ಇಸ್ ಅ ಚಾನ್ಸ್. ನಿಮ್ಮ ಬಾಡಿ ಸ್ಪಂದನೆ ಮಾಡಿ, ಒಳ್ಳೆ ಡಯಟ್ ಮಾಡಿ, ಮೆಲಿನಿನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು, ನಿಮ್ ಕೂದಲು ಆಟೋಮೆಟಿಕಲಿ ಕಪ್ಪಾಗುತ್ತೆ. ಮೆಲಿನಿನ್ ನ ಸ್ಟಾಕ್ ಇಟ್ಕೊಳಕ್ ಬರಲ್ಲ, ಅದನ್ನ ಕೂದ್ಲಿಗೆ ಲೋಡ್ ಮಾಡ್ಲೇಬೇಕು. ಸಿಂಪಲ್ ಅಮ್ಮ, ಇಟ್ಸ್ ಎ ಸೋ ಸಿಂಪಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪವನ್ ಮೇಡಮ್ ಮಾತಾಡಿ. ಗುಡ್ ಈವ್ನಿಂಗ್ ಮೇಡಮ್, ಹೇಳಿ. ಕಂಪ್ಯಾರಿಟಿವ್ಲಿ ವಿಮೆನ್ಗಿಂತ ಏರ್ ಫಾಲ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಹೆಣ್ಮಕ್ಳುದು ಹೇರ್ ಲಾಂಗ್ ಇರುತ್ತೆ ಅಂಡ್ ಜನರಲಿ ಅವರು ವೀಕ್ಲಿ ಟ್ವೈಸ್ ಈ ತರ ಏರ್ ವಾಶ್ ಮಾಡ್ತಾರೆ. ಬಟ್
ಮೆನ್ನೆಲ್ಲ ರೆಗ್ಯುಲರ್ ಚಿಕ್ಕ ಮಕ್ಳಿಂದ ಒಂದ್ 5 years ಆಯ್ತು ಗಂಡ್ ಮಕ್ಳಿಗೆ ದೇ ಸ್ಟಾರ್ಟ್ ವಾಷಿಂಗ್ ಅವರೇ ಓನ್ ಆಗಿ ಹ್ಮ್ ದಿನಕ್ಕೆ 2 ಸಲ ಬೇಕಾದ್ರೆ ವಾಶ್ ಮಾಡ್ಕೋತಿರ್ತಾರೆ. ಲೈಕ್ ಅವರಿಗೆ ಹ್ಮ್ ಆ ತರ ಇಸ್ ದಿಸ್ ರೀಸನ್ ಫಾಲ್ ಮೆನ್ನಲ್ಲಿ ಜಾಸ್ತಿ ಇರೋದಕ್ಕೆ? ಹೌದು. ಡೈಲಿ ಹೇರ್ ವಾಶ್ ಮಾಡೋ ಅವಶ್ಯಕತೆನೂ ಇಲ್ಲ. ಕೆನ್ ಐ ಹ್ಮ್ ಯಾ ನಾವು ವಾಟ್ ವಿ ಆರ್ ಗಿವಿಂಗ್ ಟ್ಯಾಬ್ಲೆಟ್ಸ್ ಅಲ್ಲಿ ಇವಾಗ ಏನ್ ಕೊಡ್ತಾ ಇದೀವಿ ನಾವು. ಹ್ಮ್ ಸೊ ಮುಂಚೆ ಎಲ್ಲ ನ್ಯೂಟ್ರಿಯೆಂಟ್ಸ್ ನಮ್ಗೆ ಫುಡ್ ಅಲ್ಲಿ ಸಿಗ್ತಾ ಇತ್ತು. ಇವಾಗ ಏನ್ ಸಿಗ್ತಿದೆ ಹ್ಮ್ ದಟ್ ನಮ್ಮ ಬಾಡಿನೇ ಜನರೇಟ್ ಮಾಡುತ್ತೆ ಹೇರ್ ಕೇರ್ ಹೇಗೆ ಆಗ್ಬೇಕು ಅಂತ. ಓಕೆ ಓಕೆ ಅಂಡ್ ಆ ಬಾಡಿ ಏನು ಆಯಿಲ್ ಇರ್ಬೋದು ನ್ಯೂಟ್ರಿಯೆಂಟ್ಸ್ ಇರ್ಬೋದು ಜನರೇಟ್ ಮಾಡುತ್ತೆ. ಅದನ್ನ ನಾವು ರೆಗ್ಯುಲರ್ ಆಗಿ ಇನ್ ಅ ಡೇಟ್ ವೈಸ್ ವಾಶ್ ಮಾಡೋದ್ರಿಂದ ಇಟ್ ಎಫೆಕ್ಟ್ ಟು ದ ಹೇರ್ ಫಾಲ್ ಅಂತ. ಅಷ್ಟೊಂದು 100% ಆಗಿ ಏರ್ ಫಾಲ್ಗೆ ಅದು ಕನೆಕ್ಟ್ ಆಗತ್ತೆ ಅಂತಲ್ಲ. ಬಟ್ ಏನಾಗತ್ತೆ ಅಂತಂದ್ರೆ ನೀವು ಯಾವ್ದನ್ನೇ ಆಗ್ಲಿ ಜಾಸ್ತಿ ವಾಶ್ ಮಾಡಿದಾಗ ಅದ್ರದ್ದು ಏನು ಒಂದು ಸ್ಟ್ರೆಂತ್ ಅಂತೀವಿ ಅದು ವೀಕ್ ಅಂತೂ ಹಾಗೆ ಆಗುತ್ತೆ. ಓಕೆ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸಮ್ ಹಸುಗಳನ್ನ ದಿನನಿತ್ಯ ಮೈ ತೊಳಿತಾ ಇದ್ರು ನಮ್ ಕಡೆ. ಓಕೆ, ಅದು ನಾವು ಇಸ್ರೇಲ್ಗೆ ಹೋದಾಗ ಇಸ್ರೇಲ್ ಅಲ್ಲಿ ಹೇಳಿದ್ರು ನಾವು ಹಸು ಸಾಯ ತನಕನೂ ಮೈ ತೊಳೆಯಲ್ಲ ಅಂತಂದ್ರು. ಅವ್ರು ಒಂದ್ಸರನು ತೊಳೆಯಲ್ಲ ಅಂದ್ರೆ, ಯಾಕೆಂದ್ರೆ ನಾವೆಷ್ಟು ವಾಶ್ ಮಾಡ್ತು. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಟೆಂಪಲ್ ಹತ್ರ ಅಥವಾ ಇಲ್ಲಿ ರೋಡ್ ಸೈಡ್ ಅಲ್ಲಿ ಭಿಕ್ಷುಕರು ಅಥವಾ ಅನಾಥರು ಎಲ್ಲ ಕೂತಿರ್ತಾರೆ. ಅವರು ಹೇರ್ ವಾಶೇ ಮಾಡ್ರಲ್ಲ, ಲೈಕ್ ಹೇರ್ ಕೇರ್ ಮಾಡ್ರಲ್ಲ, ಏನು ಮಾಡ್ರಲ್ಲ. ಅವರಿಗೆ ತುಂಬಾ ಹೇರ್ ಚೆನ್ನಾಗೇ ಇರುತ್ತೆ ಇನ್ಫ್ಯಾಕ್ಟ್. ಬಟ್ ನಾವೆಲ್ಲ ತುಂಬಾ ಕೇರ್ ಮಾಡ್ತಾ ಇರ್ತೀವಿ. ಲೈಕ್ ಸ್ಟಿಲ್ ನಮ್ಗೆ ಹೇರ್ ಪ್ರಾಬ್ಲಮ್ ಇದು ಮಕ್ಕಳಿಂದಾನೇ ಶುರು ಆಗ್ತಾ ಇರುತ್ತೆ. ಇದು ಹೆಂಗಾಯ್ತು ಅಂತಂದ್ರೆ ವಿಚಾರ ಇಷ್ಟೇ, ವೆರಿ ಸಿಂಪಲ್. ನಾವು ಹಳ್ಳಿಗಳಲ್ಲಿ ಇದ್ದಾಗ್ಲೂ ಹಳ್ಳಿ ಶಾಲೆಯಲ್ಲಿ ನಾವು ಕನ್ನಡ ಮೀಡಿಯಂ ಶಾಲೆಗೆ ಹೋಗ್ಬೇಕಾದ್ರೂ ಯಾರು ಡೈಲಿ ಸ್ನಾನ ಮಾಡ್ತಿರ್ಲಿಲ್ಲ. ಅವತ್ತು ವಾರ ಅಂತ ಮಾಡೋರು, ಪ್ರತಿಯೊಬ್ರು ಮನೇಲೂ ವಾರ ಮಾಡೋರು. ಅವ್ರು ಸ್ಕೂಲಿಗೆ ಲೇಟ್ ಆಗಿ ಬರೋರು. ಏನಂತ ಹೇಳೋರು, ಇವತ್ತು ವಾರ ಇದೆ ಸ್ನಾನ ಮಾಡ್ತೀವಿ, ಎಲ್ಲ ಸ್ಟೂಡೆಂಟ್ಸ್ ಮಾಡೋರು. ಅದು ಹಳ್ಳಿ ಆಗಿರ್ತಿತ್ತು. ಯಾವಾಗ ಸಿಟಿ ಕಲ್ಚರ್ ಅಂತ ಬಂತು, ಒಂದು ಕಲ್ಚರ್ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಮೇಸ್ಟ್ರುಗಳು ಪಾಠ ಮಾಡಕ್ ಸ್ಟಾರ್ಟ್ ಆದ್ರು, ಸ್ವಚ್ಛತೆಯಿಂದ ಇರಬೇಕು ಮಕ್ಕಳ, ಸ್ವಚ್ಛತೆ ಅನ್ನೋದು ಒಂದು ಸಬ್ಜೆಕ್ಟ್ ಬಂತು. ಬಂದ್ಮೇಲೆ ನೀವು ದಿನ ಸ್ನಾನ ಮಾಡ್ಕೊಂಡ್ಬರ್ಬೇಕು, ಇಲ್ಲ ಅಂದ್ರೆ ಕೀಟಾಣುಗಳು ಬಂದು ನಿಮ್ಮನ್ನ ಅಟ್ಯಾಕ್ ಮಾಡ್ತವೆ. ಟಿವಿನಲ್ಲಿ, ದೂರದರ್ಶನ, ಚಂದನದಲ್ಲಿ ಅದೊಂದು ದೊಡ್ಡ ಬ್ರ್ಯಾಂಡಿಂಗ್ ಶುರುವಾಯ್ತು. ನೀವು ಸ್ವಚ್ಛ, ಇದು ನೆನೆಸ್ಕೊಳ್ರಿ ನೀವು ಹೆಂಗ್ ಸ್ಟಾರ್ಟ್ ಆಯ್ತು ಇದು ಅಂತಂದ್ರೆ, ಅದೇ ಟೈಮಲ್ಲಿ ಸೋಪ್ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಯ್ತು. ಲೈಫ್ ಬಾಯ್ ಇದೆಯೋ ಅಲ್ಲಿದೆ ಆರೋಗ್ಯ, ನೀವು ಇದನ್ನ ಹಾಕೊಂಡ್ ತೊಳ್ಕೊಳ್ಳಿ, ಹಂಗಾಗ್ತೀರಾ, ಹಿಂಗಾಗ್ತೀರಾ, ಹಿಂಗೋ ಆಗ್ತೀರಾ, ಏನೇನೋ ಆಗ್ತೀರಾ ಅಂತೇಳಿ ಇದು ಸ್ಟಾರ್ಟ್ ಆಯ್ತು. ಒಂದ್ ಸೀಸನ್ ಸ್ಟಾರ್ಟ್ ಆಯ್ತು. ಇದು ಸ್ಟಾರ್ಟ್ ಆದ್ಮೇಲೆ ಜನಗಳಲ್ಲಿ ನಮ್ ಟೈಮಲ್ಲಿ ಪರ್ಫ್ಯೂಮ್ ಅನ್ನೋದು ಯಾರೋ ಶ್ರೀಮಂತ ಬಳಸ್ತಿದ್ದ ವಸ್ತು ಆಗಿತ್ತು. ಈಗ ಗಮ್ ಅನ್ಬೇಕು, ಯಾಕೆಂದ್ರೆ ತುಂಬಾ ಹತ್ರದಲ್ಲಿ ಇರ್ತೀವಿ, ಆಫೀಸ್ಗೆ ಹೋಗ್ತೀವಿ, ಕುತ್ಕೋತೀವಿ. 2-3 ದಿನ ಅವ್ನು ಏರ್ ವಾಶ್ ಮಾಡ್ಕೊಂಡಿಲ್ಲ ಆಸ್ ಎ ಮೇಲ್, ಅವ್ನ್ ಅಂದ್ಕೊಂಡ್ರೆ ಆಫೀಸ್ಗೆ ಹೋಗೋನಾದ್ರೆ ಎಲ್ಲರೂ ನೋಟಿಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವನ ಹತ್ರಕ್ಕೆ ಹೋದಾಗ ಒಂದು ಬ್ಯಾಡ್ ಸ್ಮೆಲ್ ಅಂತೂ ಬಂದೇ ಬರುತ್ತೆ. ದೆನ್ ದೇ ಸ್ಟಾರ್ಟೆಡ್ ಟು ಇರಿಟೇಟ್, ಅವ್ನು ಇರಿಟೇಟ್ ಮಾಡ್ಕೋತಾನೆ, ಇದಾಗ್ತಾನೆ. ಸೊ ಹಾಗಾಗಿ ಈ ಜೀವನ ಶೈಲಿಗಳು, ನಮ್ಮ ನಡವಳಿಕೆಗಳು ನಮ್ಮನ್ನು ಕರ್ಕೊಂಬಂದು ಇಲ್ಲಿಗೆ ಬಿಟ್ಟಿದ್ದಾವೆ. ಈಗ ನಾವ್ ಯಾರಿಗಾದ್ರೂ ಹೋಗಿ ನೀನು ಸ್ನಾನ ಮಾಡೋದ್ರಿಂದ, ನಾನು ಅದನ್ನ ಏನಕ್ಕಿಲ್ಲಿ ಬೇಕಂತಾನೆ ನಾನು ಅವಾಯ್ಡ್ ಮಾಡಿದೆ. ಯಾಕೆ ಅಂತಂದ್ರೆ ನನ್ನ ಟ್ರೈನಿಂಗ್ ಕೇಳ್ತಿದ್ದವನು ಯಾರಾದ್ರೂ ನೀನ್ ಸ್ನಾನ ಮಾಡಬೇಡ ಅಂತಂದ್ರೆ, ಇವನ್ ಎಂತ ಗಲೀಜ್ ನನ್ ಮಗ ಗುರ್ಲಿಂಗಯ್ಯ, ಸ್ನಾನ ಮಾಡಬೇಡ ಅಂತ ಹೇಳ್ಬಿಟ್ಟ, ಕೂಲುದ್ರಾಗ ಸ್ನಾನ ಮಾಡಕ್ಕೆ ಕಾರಣ ಅಂತ ಅಂದ್ಬಿಟ್ಟ ಅಂತ ಅದನ್ನೇ ಟ್ರೋಲ್ ಮಾಡಿ ನನ್ನನ್ನ ನಾನಾ ತರಕ್ಕೆ ಹಾಕೊಂಡು ಉಜ್ಜಿ ಬಿಡ್ತಾರೆ. ಸೊ ಅದಕ್ಕೆ ನಾವೇನಂತಂದ್ವಿ, ದಟ್ಸ್ ರೀಸನ್, ಎಸ್, ಬಟ್ ನಾಟ್ 100%. 100% ಈಸ್ ವಾಟ್? ನಿನ್ನ ರಕ್ತನಾಳಗಳು ಹಾಳಾಗಬಾರ್ದು, ನಿನ್ ಹೇರ್ ಫಾಲಿಕಲ್ ಡ್ಯಾಮೇಜ್ ಆಗಬಾರ್ದು, ಅಂಡ್ ಇದಾಗಬಾರ್ದು. ನೀನ್ ಬಳಸೋದು ಏನ್ ಬಳಸ್ತೀಯ ಹೇರ್ ವಾಶ್ ಮಾಡಕ್ಕೆ, ಅದು ಸಿಲಿಕಾನ್ ಇರಬಾರ್ದು, ಪ್ಯಾರಾಬಿನ್ ಇರಬಾರ್ದು, ಸಲ್ಫೇಟ್ ಇರಬಾರ್ದು. ಸೊ ಹಾಗಾಗಿನೇ ಸ್ವದೇಶಿ ದಿಶಾ ಪ್ರತಿ ಹಂತದಲ್ಲೂ ರೈಟ್ ಸ್ಟೆಪ್ ಇಟ್ಟಿದ್ದೀವಿ. ಅಂಡ್ ನೀವು ಅಷ್ಟು ಸ್ವೆಟ್ಟಿಂಗ್ ಆಗ್ತಿಲ್ಲ, ನಿಮಗೆ ಅಷ್ಟು ಅವಶ್ಯಕತೆ ಇಲ್ಲ, ಸ್ನಾನ ಕಮ್ಮಿ ಮಾಡಿ, ದಿಟ್ ಇಸ್ ನಾಟ್ ಎ ಇಶ್ಯೂ. ಅಂದ್ರೆ ಬೇರೆಯವ್ರಿಗೂ ಹೇಳ್ತಾ ಇದೀನಿ. ನೋ, ನಾಟ್ ಅಬೌಟ್ ಬಾತ್, ಟೇಕಿಂಗ್ ಬಾತ್, ಹೇರ್ ವಾಶ್ ಬಗ್ಗೆ ಅಷ್ಟೇ. ಕರೆಕ್ಟ್ ಇದೆ. ಅಂದ್ರೆ ಡೈಲಿ ತಲೆ ಸ್ನಾನ ಮಾಡೋದ್ರ ಬಗ್ಗೆ, ದಟ್ಸ್ ಅವ್ರವರ ಒಪಿನಿಯನ್. ಕೆಲವ್ರು ಅಂತಾರೆ ನನಗೆ ಸ್ನಾನ ಮಾಡ್ದಂಗೆ ಆಗ್ಲಿಲ್ಲ, ಕೆಲವ್ರು ಹೇಳ್ತಾರೆ
ಅದು ಸಾಧ್ಯನೇ ಇಲ್ಲ. ಆಗಿದ್ದಾಗ ನಾನು ಡೈಲಿ ಹೇರ್ ವಾಶ್ ಮಾಡಲೇಬೇಕು. ಅವರವರ ಒಪಿನಿಯನ್ ಮೇಲೆ ದಟ್ ಈಸ್ ಡಿಪೆಂಡ್. ಬಟ್ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಡೈಲಿ ನೀ ಸ್ನಾನ ಮಾಡ್ಕೊಂಡ್ರು ಹೆಲ್ಪ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಇಟ್ಸ್ ಗುಡ್. ಯಾ, ಥ್ಯಾಂಕ್ ಸರ್ ಮೋಸ್ಟ್ ವೆಲ್ಕಮ್. ಪ್ರವೀಣ್ ಅನ್ಮ್ಯೂಟ್ ಹಾ. ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಪ್ರವೀಣ್. ಸರ್ ನಾನು ಈಗ ಸ್ಟಾರ್ಟಿಂಗ್ ಇಂದನು ಹೇರ್ ಆಯಿಲ್, ಶಾಂಪೂ, ಕಂಡೀಷನರ್ ಎಲ್ಲ ಯೂಸ್ ಮಾಡ್ತೀನಿ ಸರ್. ಬಟ್ ನನ್ನ Very ರಿಸಲ್ಟ್ good. ಏನಂದ್ರೆ ಇಲ್ಲಿ ಸ್ವಲ್ಪ ಕೂದಲು ಏನಾಗಿದೆ ಅಂದ್ರೆ ಸ್ವಲ್ಪ ಇಲ್ಲಿ ಬಾಲ್ಡ್ ಆಗ್ತಾ ಇತ್ತು ಸರ್ ಇಲ್ಲಿ. ಹಾ, ಸೊ ಇವಾಗೆಲ್ಲ ಬ್ಲಾಕ್ ಬರ್ತದೆ, ವೈಟ್ ಇರೋದೆಲ್ಲ ಬ್ಲಾಕ್ ಬರ್ತಿದೆ ಸರ್ ನನಗೆ. ಇವೆಲ್ಲ ಫೋಟೋ ತೆಗೆದು ಹಾಕಪ್ಪ ನೀನು. ಫೋಟೋ ತೆಗೆದು ವಿಡಿಯೋ ಮಾಡಿ ಹಾಕಯ್ಯ ನೀನು. ಹಾ, ಇವತ್ತು ಫಸ್ಟ್ ನಿಮಗೆ ಫಸ್ಟ್ ಹೇಳ್ತಾ ಇದ್ದೀನಿ ಸರ್. ನಾನು ಅಬ್ಸರ್ವ್ ಮಾಡಿದೆ, ಹಾ. ಹೇಳ್ಬೇಕಂದ್ರೆ ಹೇಳ್ಬೇಕು ಅನ್ಸ್ತಾರೆ. ಅಂದ್ರೆ ಇನ್ನು ನನಗೆ ಹೇಳಿದ್ರೆ ನಾನು ಖುಷಿ ಆಗ್ತೀನಿ. ಕಸ್ಟಮರ್ಸ್ ಹೇಳಿದ್ರೆ ದೇ ವಿಲ್ ಗಿವ್ ದ ಬಿಸ್ನೆಸ್ ಫಾರ್ ಯು. ಯಾವ ವಿಚಾರ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದಟ್ಸ್ ಗುಡ್. ನಾಳೆನೆ ಫಸ್ಟ್ ವಿಡಿಯೋ ಮಾಡ್ಬಿಟ್ಟು ನೀನು ಅದನ್ನ ಎಲ್ಲಾ ಗ್ರೂಪ್ಗೂ ಹಾಕು. ಅದನ್ನ ನೀಟಾಗಿ ಎಲ್ಲಿಂದ ಬ್ಲಾಕ್ ಆಗ್ತಿದೆ. ಈ ಟ್ಯಾಬ್ಲೆಟ್ ನುಂಗ್ತಾ ಇದೆಯಾ? ಹೇರ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಬರೀ ಹೇರ್ ಆಯಿಲ್ ಪ್ಲಸ್ ವರ್ಜಿನ್ ಕೊಕೊನಟ್ ಆಯಿಲ್ ಜೊತೆಗೆ ಶಾಂಪೂ, ಕಂಡೀಷನರ್ ಇದು ನಿನಗೆ ನೆಕ್ಸ್ಟ್ ಲೆವೆಲ್ ಗ್ರೌತ್, ನಿನ್ಗೆ ಹೇರ್ಸ್ ನ ಗ್ರೌತ್ ಮಾಡತ್ತೆ, ಎಲ್ಲ ಮಾಡತ್ತೆ. ಇಟ್ಸ್ ಗುಡ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಪ್ರವೀಣ್, ಆಲ್ ದ ಬೆಸ್ಟ್. ದಿವ್ಯಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ದಿವ್ಯಾ ಮೇಡಮ್, ಹೇಳಿ. ಸರ್ ಈಗ ನನ್ ಮಗಳು 10 ವರ್ಷದವಳದಾಳ್ರಿ. ಒಳ್ಳೇದಾಯ್ತ್ರಿ. ಶಾಂಪೂ, ಕಂಡೀಷನರ್ ಬಳಸಬಹುದಾ ಸರ್? ಹೇರ್ ಆಯಿಲ್ ಬಳಸಾಕತ್ತೀನಿ ಸರ್, ಆದ್ರೆ ಶಾಂಪೂ ಬಳಸ್ರಿಮ್ಮ, ಅಮ್ಮ. ನೋಡಿ, ನಮ್ ಕಂಪ್ನಿಲಿ ಬೇಬಿ ಸೋಪು, ಬೇಬಿ ಶಾಂಪೂ ಅಂತ ಹೇಳಿ ತಂದು ಹೊಸ ತರ ಮುಖವಾಡ ಹಾಕಕ್ ನಮ್ ಕೈಲಿ ಆಗಲ್ಲಮ್ಮ. ನಮ್ ಶಾಪ್ ಪ್ಯೂರ್ ಆಗಿದೆ. ನೀವು ಮಕ್ಳಿಗೂ ಬಳಸಿ, ದೊಡ್ಡವ್ರಿಗೂ ಬಳಸಿ, ಯಾರಿಗಾರು ಬಳಸಿ. ನಮ್ ಸೋಪ್ನು ಯಾರಿಗಾರು ಬಳಸಿ. ವಿ ಹ್ಯಾವ್ ಎ ಸ್ಟ್ಯಾಂಡರ್ಡ್. ಈ ಶಿವಾಜಿ ಕಂಬ್ರೇಕರ್ ಅವ್ರನ್ನ ಮ್ಯೂಟ್ ಮಾಡ್ರಿ. ಯಾರ್ರಿ ಅನ್ಮ್ಯೂಟ್ ಮಾಡಿದವ್ರನ್ನ? ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಶಿಲ್ಪಾ ಮೇಡಮ್. ಶಿಲ್ಪಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ರೀ, ಹೇಳ್ರಿ. ಅಕ್ಕರೆ ಅನ್ಮ್ಯೂಟ್ ಮಾಡ್ಕೋರಿ. ಮತ್ ಮ್ಯೂಟ್ ಆಯ್ತ್ರಿ ನಿಮ್ದು. ಹಲೋ. ಕರೆಕ್ಟ್ ಇದೆ, ಕರೆಕ್ಟ್. ನಮಸ್ತೆ ಸರ್. ಹೇಳಿ. ನಮಸ್ತೆ. ಏನಿಲ್ಲ ಸರ್, ನಮ್ದು ಹುಬ್ಬಳ್ಳಿ ಪ್ರಾಪರ್ ಆಗಿ ನಮ್ ತಾಯಿಯರು ಅದ ಎಣ್ಣೆ ಒಳಗೆಲ್ಲ ಕುದಿಸಿ ಮಾಡಿ ಹಚ್ಚಿ ಹೇರ್ ಆಯಿಲ್ ಅಂತ ಮಾಡ್ತಾ ಇದ್ರು ಅವಾಗೆಲ್ಲ. ಅದನ್ನೇ ಹಚ್ತಾ ಇದ್ವಿ. ಇವನ್ ನಾ ಮದ್ವೆಯಲ್ಲೂ ಕೂಡ ಚೌರಿ ಹಾಕೊಂಡಿಲ್ಲ ರೀ. ಅಷ್ಟು ಉದ್ದ ಕೂದ್ಲ, ಅಷ್ಟು ತಿಕ್ಕಾಗಿ ಇದ್ದಿದ್ದು ಕೂದ್ಲನ್ನ ನಾವು. ಆಮೇಲೆ ಮ್ಯಾರೇಜ್ ಆಯ್ತು, ಇಲ್ಲ ನೀರ್ ಚೇಂಜ್ ಆಯ್ತು. ಹಗ್ರಿಬೊಮ್ಮನಹಳ್ಳಿಯಲ್ಲಿ ಹೋಗಿದ್ವಿ, ನೀರ್ ಬಾಳ ಒಂಥರ ಉಪ್ಪು ನೀರ್ ಇತ್ತು, ಹಂಗಾಗಿ ಉದುರ್ತಾವ ಕೂದ್ಲ ಅಂತ. ಸರಿ ಉದುರ್ಲಿ. ಆಮೇಲೆ ಡೆಲಿವರಿ ಆದ್ಮೇಲೆ ಬಹಳಷ್ಟು ಉದುರುದು. ಅದ ಪಾಪು ನೋಡಿ ನಗುತ್ತಾ ಅದಕ್ಕೆ ಉದುರ್ತೈತಿ ಅಂತ ಹಂಗೆ ಉದುರಿ ಇವಾಗ ಬಾಳ ಕೂದ್ಲ ಬಾಳ ತೆಳ್ಳಗ ಆಗ್ಬಿಟ್ಟದ ಸರ್ ನಮ್ಮ ಕೂದ್ಲ. ಈಗ ನಮ್ಮ ಅಮ್ಮನೇ ಅಂತ ಈಗ ಅದ ಹೇರ್ ಆಯಿಲ್ ಯೂಸ್ ಮಾಡಿದಕ್ ನಾನೇನ್ ಮಾಡೋದ ಬೇಕಾಗಿಲ್ಲ. ಇದ್ರೊಳಗೆ ಎಲ್ಲಾ ಇದಾವು. ಈಗಿನ ಹಾಕೊಂಡ್ ಏನು ಇದು ಮಾಡ್ಬೇಡ, ಅದನ್ನೇ ನೀನ್ ಹಚ್ಚ ಸಾಕ ಅಂತ. ಅಂದ್ರೆ ಈಗ ಅವರು ಅಷ್ಟು ಇಂಪ್ರೆಸಿವ್ ಆಗ್ಬಿಟ್ಟಾರಿ. ಅಂದ್ರೆ ಏಜ್ ಈಗ 65-70 ಮೇಲೆ ಅದಾವ್ರಿ. ನಮ್ಮ ಅಮ್ಮಗ ವಯಸ್ಸು ಇವಾಗ. ಅವ್ರು ಹಚ್ಕೊಂತ ಇದಾರ. ಅಂದ್ರ ಶುಗರ್ ಪೇಷಂಟ್, ಕೂದ್ಲ ಬಹಳ ಉದುರ್ತಾ ಇದ್ದು. ನಿಮ್ಮ ಎಣ್ಣೆಗಂತೂ ಫ್ಯಾನ್ ಆಗ್ಬಿಟ್ಟಿದಾರೆ. ಹಂಗಾಗಿ ಅವ್ರೇ ಹೇಳ್ತಾರ ಇವಾಗ, ಇಲ್ಲ ಅದ್ ಎಣ್ಣೆ ಹಚ್ಕೊಂಡ್ ಸಾಕ್, ನಾನೇನ್ ಎಣ್ಣೆ ಮಾಡ್ಕೊಡೋದ್ ಬೇಡ ನಿನಗ ಅಂತ ಲೆಕ್ಕಕ್ ಬಂದಾರ. ಅಂದ್ರೆ ಇದು ಹೌದಾ? ಡೆಲಿವರಿ ಆದ್ಮೇಲೆ ಕೂದ್ಲ ಉದುರೋದು ಸ್ವಾಭಾವಿಕನ? ಅಂದ್ರೆ ಅವಾಗ ಕಾಳಜಿ ಬಾಳ ಮಾಡ್ತಾರಿ. ಅಂಟಿ ನುಂಡಿ ಕೊಟ್ಟೆ, ಆಳ್ವಿ ಕೊಟ್ಟೆ, ಈ ತರ. ನೋಡ್ರಿ, ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ರಿ, ಒಬ್ಳು ಹೆಣ್ಣು ಮದ್ವೆ ಆಗ್ತಾಳೆ ಅಂತಂದ್ರೆ ಸೈಕಲಾಜಿಕಲಿನೇ ತುಂಬಾ ಎಫೆಕ್ಟ್ ಆಗಿರುತ್ತೆ ಅವಳಿಗೆ. ಅವಳು ಹುಟ್ಟಿರೋ ಮನೆ ಬಿಟ್ಟು ಬರ್ಬೇಕು. ತುಂಬಾ ದೊಡ್ಡ ನೋವು ಅದು, ದ ಟ್ರಾನ್ಸ್ಫಾರ್ಮೇಶನ್. ನಾವ್ ಅದಕ್ಕೆ ತುಂಬಾ ಸಲ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಿ, ಅವ್ರಿಗೆ ಗೌರವ ಕೊಡಿ. ಯಾಕೆ ಅಂತಂದ್ರೆ ಏಕದಮ್ ಮನೆ ಬಿಟ್ಟು ಬರ್ತಾರ ಅವ್ರು ವಾಸ ಮಾಡ್ತಿರೋ ಮನೆ ಬಿಟ್ಟು ಬಂದು, ಬೆಳೆದಿರೋ ಮನೆ ಬಿಟ್ಟು ಬಂದು ಗಂಡನ ಮನೆಗೆ ಸೆಟ್ ಆಗ್ಬೇಕು. ಅಲ್ಲಿ ಗಂಡನ ಮನೆಗೆ ಸೆಟ್ ಆದ್ಮೇಲೆ ಅವರು ಪ್ರೆಗ್ನೆಂಟ್ ಆಗ್ತಾರೆ, ಗರ್ಭಿಣಿ ಆಗ್ತಾರೆ. ಗರ್ಭಿಣಿ ಆದಾಗ ಜೀವದೊಳಗ್ ಜೀವ ಹುಟ್ಟೋದು ಅಂತ, ಅವ್ರ ದೇಹದೊಳಗೆ ಇನ್ನೊಂದ್ ದೇಹ ಹುಟ್ಟತಾ ಇರುತ್ತೆ. ಅದಕ್ಕೆ ಪ್ರೊಟೆಕ್ಷನ್ ಮಾಡಬೇಕು.
ಅದಕ್ಕೆ ಗರ್ಭಿಣಿ ಹೆಣ್ಮಕ್ಳನ್ನ ತುಂಬಾ ಸ್ಪೆಷಲ್ ಆಗಿ ಕೇರ್ ಮಾಡ್ತಾರೆ. ಅವ್ರಿಗೊಂದು ಸ್ಪೆಷಲ್ ಡಯಟ್ ಇದೆ, ಒಂದು ಸ್ಪೆಷಲ್ ಪ್ರೋಸೆಸ್ ಇದೆ. ಮಗು ಹುಟ್ತಿದ್ದಂಗೆನೆ ಆಟೋಮೆಟಿಕಲಿ ಮಗು ಎದೆ ಹಾಲನ್ನ ಕುಡಿಯಕ್ ಸ್ಟಾರ್ಟ್ ಮಾಡದ್ಮೇಲೆನೂ ಸಹ ಆ ಫೀಡಿಂಗ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಎಲ್ಲಾ ಟೈಮಲ್ಲೂ ತುಂಬಾ ಚಾಲೆಂಜಸ್ ಇರುತ್ತೆ ಅಕ್ಕ. ಚಾಲೆಂಜಸ್ ಅಂತಂದ್ರೆ ಅಬೌಟ್ ನ್ಯೂಟ್ರಿಯೆಂಟ್ಸ್ ಚಾಲೆಂಜಸ್ ಇರುತ್ತೆ. ನೀವು ಒಬ್ರಿದ್ದಾಗ ಇದು ಯಾವ್ದು ಚಾಲೆಂಜಸ್ ಇರಲ್ಲ. ಬಟ್ ನೀವು ಪ್ರೆಗ್ನೆಂಟ್ ಆಗಿ ನಿಮಗೆ ಮಗು ಹುಟ್ಟಿದ್ಮೇಲೆ ಆ ಚಾಲೆಂಜಸ್ ಡಬಲ್ ತ್ರಿಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ತರ ಆ ಲೈಫ್ ಒಳಗೆ ನೀವು ಮುಳುಗೋಗ್ತೀರಾ. ಮುಳುಗೋದ್ಮೇಲೆ ಆ ಮಕ್ಳು ಕೇರ್ ಮಾಡೋದು, ಅವಕ್ ಓದ್ಸೋದು, ಸ್ಕೂಲಿಗೆ ಕಳ್ಸೋ ಜವಾಬ್ದಾರಿನಲ್ಲಿ ನಿಮ್ ಪರ್ಸನಲ್ ಲೈಫ್ ಝೀರೋ ಆಗ್ತಾ ಹೋಗುತ್ತೆ. ಮದುವೆಗಿಂತ ಮುಂಚೆ ಅಷ್ಟೇನೆ ಹೆಣ್ಮಕ್ಳುಗಳು ನಾವು ಚೆನ್ನಾಗಿರ್ಬೇಕು, ನಾನೊಂಚೂರು ಊಟ ತಿಂಡಿ ಒಳ್ಳೆ ತಿನ್ಬೇಕು ಅಂತ ಯೋಚನೆ ಮಾಡೋರು ಮದುವೆ ಆಗಿ ಮಕ್ಕಳಾದ್ರು ಅಂದ ತಕ್ಷಣ 90% ಅವ್ರನ್ನ ಸೆಲ್ಫ್ ಕೇರ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಅಕ್ಕ. ಅದೇ ಮೇನ್ ರೀಸನ್ ಇದಾಗಕ್ಕೆ. ಸೊ ಈಗ ನಾವ್ ಹೇಳ್ತಾ ಇದೀವಿ, ಡಯಟ್ ಮಾಡಿ, ನುಂಗಿ ಮಾತ್ರೆನ ಅಯ್ಯೋ ಮಾಡ್ತೀವಿ. ಆಕ್ಚುಲಿ ಇದು ಗಂಡನ ಮನ್ಯಾಗನು ನನಗೇನು ಕಮ್ಮಿ ಮಾಡಿಲ್ಲ. ಎಲ್ಲ ಇಲ್ಲ ಇದನ್ ತಿನ್ನಿ, ಇದು ಚಲೋ ಆಕೇತಿ, ಈ ಹಣ್ಣು ತಿನ್ನಿ, ನಿಮ್ ಮೊದ್ಲು ಒಳ್ಳೇದಾಕೇತಿ ಅಂತಾನೆ ಹೇಳೋರು. ಅಂದ್ರೆ ಯಾಕೋ ಉದುರ್ತಾ ಇತ್ತು, ಮಾಡ್ತಾ ಇತ್ತಲ್ಲ, ಅದಕ್ಕೆ ಕೇಳಿದೆ. ಅಲ್ಲ ಕೂದ್ಲ ಸ್ಪ್ಲಿಟ್ ಆಗೋದು ಮಾಡೋದು ಕ್ರಮೇಣ ಕಡಿಮೆ ಆಗ್ತಾವ, ಕಟ್ ಮಾಡಿಸ್ಬಿಡ್ರಿ ಅಂತಾರ. ಕೆಳಗ ತುದಿ ಕಟ್ ಮಾಡ್ರಿ ಅಂದ್ರೆ ಬೆಳಿತಾವು ಅಂತ. ಆ ತರ ಮಾಡಿದ್ರೆ ಒಳ್ಳೇದಾ ಹೆಂಗಂತ್ರಿ? ಏನಿಲ್ರಿ, ಇದನ್ನ ನೀವು ತಗೊಳ್ರಿ, ಸ್ಪ್ಲಿಟ್ ಹೇರ್ ಕೂಡ ಕಮ್ಮಿ ಆಗ್ತಾವ, ಅವಶ್ಯಕತೆ ಇಲ್ಲ ರೀ. ಕಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಕೂದ್ಲ ಲೂಸ್ ಬಿಟ್ರೆ ಕೂದ್ಲ ಉದುರ್ತಾವು. ಹಿಂಗ ನಾವು ನಾಟ್ ಹಾಕ್ತಾ ಇರ್ತೀವಲ್ಲ, ಇದಕ್ಕೇನು ಉದುರೋದಿಲ್ಲ, ಕಡಿಮೆ. ಇವಾಗ ಫ್ಯಾಷನ್ ಅಂತ ಕೂದ್ಲ, ಈಗ ನನ್ ಮಗಳು ಬಿಡ್ತಾಳ್ರಿ, ಕ್ಲಿಪ್ ಹಾಕೊಂಡ್ಬಿಟ್ರೆ ಸಾಕು, ನನಗ ಅದು ಫ್ಯಾಷನ್ ಸಾಕಷ್ಟೇ ಅಂತ. ಆಯಿಲ್ ಹಚ್ಕೊಂತಾಳ, ಎಲ್ಲಾ ಮಾಡ್ತಾಳ, ಆದ್ರ ಕೂದ್ಲ ಕಟ್ಟೋದು ಒಂದ್ ಸ್ವಲ್ಪ ಫ್ಯಾಷನ್ ಅಲ್ಲ. ಇವಾಗ ಮಕ್ಕಳು ಉದುರ್ತಾವೇನೋ ಅಂತ ಫೀಲ್. ಮೊದ್ಲಿಂದ ನೀವು ಕಟ್ಟಿ ಲೂಸ್ ಬಿಡಿ, ಅದಕ್ಕೂ ಹೇರ್ ಉದ್ರದಕ್ಕೂ ಸಂಬಂಧ ಇಲ್ರಿ. ಸಂಬಂಧ ಇಲ್ಲ. ನೀವು ಕಟ್ಟೋದೇನಕ್ಕೆ ಅಂತಂದ್ರೆ ಒಂದೊಂದು ಧರ್ಮದಲ್ಲಿ ಒಂದೊಂದು ಶಾಸ್ತ್ರವಾಗಿ ಬಂತು. ಅಡಿಗೆ ಮಾಡ್ಬೇಕಾದ್ರೆ ಕೂದಲುಗಳು ಉದುರಬಾರ್ದು, ಅಂಡ್ ಸಣ್ಣ ಪುಟ್ಟದ್ರಲ್ಲೂ ಇದಾಗಬಾರ್ದು ಅಂತ ಅದೊಂದು ಜಡೆ ಹಾಕೋದು, ಅದೊಂದು ಲಕ್ಷಣ, ಅದೊಂದು ಪ್ರೋಸೆಸ್ ಅಂತ ಬಂತು. ಬಿಟ್ರೆ ಹೇರ್ ಲಾಸ್ಗೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಹಂಗೆ ಕಟ್ಟಾಕ್ಬಿಟ್ಟೆಲ್ಲ ಕೂದಲು ಉದುರದ್ನ ನಿಲ್ಸಂಗಿದ್ರೆ ಏನೇನೋ ಮಾಡ್ಬಿಡೋರು. ಅವಾಗೆಲ್ಲ ಹೆರಳಾಗ್ತಾ ಇದ್ರು, ಕೂದ್ಲ ಉದ್ರೋದ್ ಕಡಿಮೆ. ಇವಾಗ ಬಿಚ್ಚತಾರಲ್ಲ, ಕೂದ್ಲ ಉದ್ರೋದ್ ಜಾಸ್ತಿ ಅಂತಾರಲ್ಲ ಸರ್, ಅದಕ್ಕೆ ಕೇಳಿದೆ. 1% ಎಫೆಕ್ಟ್ ಆಗಲ್ಲ ರೀ ಇದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ, ಹೇಳಿ. ಸರ್ ಕ್ವಶನ್ ನಮ್ಮೇಲೆ ಸರ್. ಈಗ ಡೆಲಿವರಿ ಆಗಿ 6 ಮಂತ್ ಆಯ್ತು ಸರ್ ನಮ್ದು. ನಾನು ಏರ್ ಶಾಂಪೂ, ಕಂಡೀಷನರ್, ಏರ್ ಆಯಿಲ್ ಬಳಸಿದ್ರು ಸ್ವಲ್ಪ ಪರವಾಗಿಲ್ಲ ಸರ್, ಬಟ್ ಇನ್ನು ಜಾಸ್ತಿ ಹೋಗ್ತಾ ಇದ್ದಾವೆ. ಅದಕ್ಕೆ ಇದು ಏರ್ ಕೇರ್ ಟ್ಯಾಬ್ಲೆಟ್ ಬಳಸಿದ್ರೆ ಏನಾದ್ರು ಮಗುಗೆ ಏನಾದ್ರು ಇದಾಗುತ್ತೇನಂತ ನಾವು ಫೀಲ್ಡ್ ಕೊಡ್ತೀವಿ ಸರ್. ಫೀಲ್ಡ್ ಮಗುಗೆ ಹಾಲು ಕೊಡ್ತಿರಲ್ಲ, ಅದ್ರ ಕೂದಲು ತುಂಬಾ ಚೆನ್ನಾಗಿ ಬಿಡುತ್ತೆ. ಓ ಹೌದಾ ಸರ್? ನೀವು ನಿಮಗೇನ್ ಕೇಳ್ತಾರ? ಇದು ಎಕ್ಸಾಂಪಲ್, ನೀವೇನ್ ತಿಂದ್ರು ಮಗುಗೆ ಹಾಲಿನ ಮುಖಾಂತರ ಹೋಗುತ್ತಲ್ಲ. ಹೌದು ಸರ್, ಹೌದು. ಅಂಡ್ ಇದ್ರಲ್ಲಿರೋ ಇಷ್ಟು ವಿಟಮಿನ್ಸ್ ಗಳು, ಇಷ್ಟು ಈ ಸಸ್ಯಗಳು ಆ ಮಗುಗ್ ಹೋದ್ರೆ ಆ ಮಗು ಕೂದಲು ತುಂಬಾ ಚೆನ್ನಾಗಾಗುತ್ತೆ. ಈಗ ಈಗ ಏನ್ ಅನುಭವಿಸ್ತಿದ್ದೀರೋ ಅದೇ ಮಗುಗ್ ಹೋಗುತ್ತೆ. ಮಗು ಹೇರ್ಸು ತುಂಬಾ ವೀಕ್ ಆಗುತ್ತೆ. ಈಗ ನಿಮ್ ಪ್ರಾಬ್ಲಮ್ ಮಗುಗ್ ಟ್ರಾನ್ಸ್ಫರ್ ಆಗುತ್ತೆ. ಕೊಡಿಮಾ ನಿಮ್ ಮಗು, ನೀವು ತಿನ್ನಿ, ನಿಮ್ ಮಗುಗ್ ಚೆನ್ನಾಗಿ. ವೆರಿ ಗುಡ್ ಕ್ವಶನ್. ಥ್ಯಾಂಕ್ ಯು. ಅಶ್ವಿನಿ ಮಾತಾಡಿ. Can I speak in English if you don't mind? Definitely. Yeah, madam. Yeah. Good evening, sir, and congratulations, sir. Why? Because I'm using your product since from 8 months, and really very wonderful. Sir, I'm from Bangalore. Okay. Actually, sir, 8 months back, in the Hubli stores, I purchased your body lotion. I purchased then the hair oil and the Kesamrut coconut oil and your shampoo and that. Since then, I'm using it. It's a very wonderful product, sir. Thank you. Yeah.
And hair oil also is quite good, sir. And only thing is, recently you have introduced these hair things and all. So and I'm Wait. unable to purchase it, so I'll try those things. Excuse me, madam, pardon. Excuse me. Nimdo, actually your hair, got this tonic, diabetic care and all, you have introduced it recently. Yeah, So I was not nutraceutical aware of the, tablets form. That is not in a yeah. tonic format. It's Yes, a tablet tablet. format. Yeah, I have not purchased it yet, sir, but I will take it. And even I have tried your millet dosa and all. It's quite good, sir. Very nice products you are You are making, most especially welcome, madam. You are coconut. most welcome. And one thing, sir, actually, I've been a diabetic also. Okay. So for me, now the doctor has advised me not to take the coconut oil. ಯಾಕ್ರಪ್ಪ ಬೇರೆಯವ್ರನ್ನೆಲ್ಲ ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ? ವಾಟ್ ಇಸ್ ದ ಪ್ರಾಬ್ಲಮ್? ಅವ್ರು ಮಾತಾಡೋದೇ ಏನು ಕೇಳಿಸಲ್ಲ. ಎಸ್ ಮೇಡಮ್, ಪ್ಲೀಸ್. Coconut oil every day I used to take your 1 spoon, sir. But since my cholesterol LDL is little bit on the higher side, so they have stopped me to take. But I don't think that 1 spoon a day can affect me in any way, sir. Nothing. It's can't Yeah, affected even, also. You must stop yeah, your refined oil. Why? Because yeah, you yes, have consuming lot of toxic food, but you are taking yes, just little bit of a good food. It's can't affected, madam. Okay, this is yeah, the thing we are explaining from last 15 days. You have to yes, change your entire things like food, your yes, nutrition yes. habits, your full process, your exercise. Everything will affected. Okay. Because sir, this coconut oil, as you have heard from Dr. Hegde also, he emphasized a lot on. I personally like taking, sir, because I'm now 53. As a age generated, it's good for brain also. Yeah. But that only concern because of this they have stopped. But I'm not stopping, sir. But in a week, at least 2 or 3 days, at least I'll take it. See, I'll take madam, the coconut. yesterday also I got the same question in my friend's shop opening event there. Okay. The question is Yeah, the doctor is telling it's a saturated fat and etc. Madam, yeah, please yes, listen sir. carefully. Doctors, they are doing their business only. Okay. Yeah, They need yeah, patience. That's a yeah, simple. You can you just think about that. Okay. Why? Because everybody yeah, is spending more than 1 to 2 to 3 CR for education. yes, Why they are spending that much of amount? Can you yeah. explain me? Can you That's why, explain me? It's a business. It's a pure yeah, business. They yes, need their customers. Then they need their customers. yes, That diabetes, one diabetes patient, they can spend lot of the uncalculated amount in their life. Uncalculated yeah, amount. yes, sir. You are the one of the biggest and premium customer of the doctor. How they tell you the right thing? You just Yeah, think about that, madam. You just think about that and don't yeah, stop the virgin coconut oil. Why? Because virgin coconut oil, it will controls your cravings, carbs cravings, and all the yeah. things, and it can solubilize your all issues like No, insulin actually, resistance sir, and I everything. was feeling very better, and I knew the benefits, and your oil is really very good, sir. Okay. It is very pure, also. No, it was good. But since I did not follow their advice, sir, but in a week, as I told you, I have limited it, sir. And even your soap also is very good, sir. Coconut soap. You are most welcome, madam. Coconut, yeah, that is good, sir. And I have not tried your toothpaste and that brightening. And rates are also quite reasonable, sir. Good effort from your side. Oh, thank you. And one more thing, sir. And please try to bring the hair color, sir. Yes, is going on. Hair, yeah. Is on And the way. sir, does the diabetic care you have introduced now, it will anyway, yeah, you can do benefit for me, sir, right now? Because my HbA1c is right now 5.4. I have brought it down now. It is under control. Okay, it's good. So taking these will benefit me, sir? Definitely. It acts as a very preventive.
It will Okay, improve I'll, your pancreatic status okay. and your that related cells and health issues. And see, you are affected from the diabetes. You have to aware it. Yeah, Okay, it's anytime it will came when you are you can't take the proper precautions or anything. It will affect it again and again. You take it one dose and make it neat and clean and make it very beautiful. What is the problem for that? yeah, Okay, yeah. thank And you, sir, ma'am. actually, okay, sir. Okay, Thank you. ಮಾತಾಡಿ. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಸರ್, ಇದು ಟ್ಯಾಬ್ಲೆಟ್ ಏಜ್ ಗ್ರೂಪ್ ಎಲ್ಲಿಂದ ಶುರು ಮಾಡ್ಕೋಬೇಕು ಸರ್? 15 ಇಂದನೂ ಸ್ಟಾರ್ಟ್ ಮಾಡ್ಬೋದಮ್ಮ, ಪ್ರಾಬ್ಲಮ್ ಇದ್ರೆ. ಓಕೆ 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 ಸರ್. ಎಕ್ಸಾಂಪಲ್ ನನ್ನ ಮಗಳಿಗೆ ಸರ್, ಅವಳಿಗೆ ಸಿಲ್ಕಿ ಇದೆ, ಹೇರ್ ಎಲ್ಲ ಚೆನ್ನಾಗಿದೆ, ಬಟ್ ಸ್ಕಾಲ್ಪಲ್ ಮಾತ್ರ ಡ್ಯಾಂಡ್ರಫ್ ಅಂದ್ರೆ ಒಂದೇ ಸೈಡ್ ದಪ್ಪ ದಪ್ಪ ಬರುತ್ತೆ ಸರ್. ಗೊತ್ತಾಯ್ತು. ಅದ್ರಿಂದ ಅದು ವಿಂಟರ್ ಸೀಸನ್ ಅಲ್ಲಿ, ಎಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗತ್ತೆ ಸರ್. ಅದು ಬಾಚ್ಕೊಂಡಾಗ ಪಾಪ ಅವಳಿಗೆ ಏನಾಗತ್ತೆ, ಬ್ಲಡ್ ಬರೋದು ಹಿಂಗೆಲ್ಲ ಆಗತ್ತೆ ಸರ್ ಅವಳಿಗೆ. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಅವಳು ಶಿ ಇಸ್ ನೌ 10 years ಸರ್. ಓಕೆ, ಆಯಿಲ್ ಅಲ್ಲೇ ಸರಿ ಆಗುತ್ತದು. ಹೇರ್ ಆಯಿಲ್, ಈಗ ಆಯಿಲ್ ಹಚ್ಕೊಂತಿದ್ದಾಳೆ ಸರ್, ಆಲ್ರೆಡಿ ಯೂಸ್ ಮಾಡ್ತಿದ್ದಾಳೆ. ಹೇರ್ ಆಯಿಲ್ ಅಂಡ್ ಶಾಂಪೂ ಅಂಡ್ ಕಂಡೀಷನರ್ ರೆಗ್ಯುಲರ್ ಮಾಡಿ ಅವ್ರಿಗೆ, ಚೆನ್ನಾಗುತ್ತೆ. ಓಕೆ 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 ಸರ್. ಅವಳು ಶಾಂಪೂ ಯೂಸ್ ಮಾಡ್ತಿರ್ಲಿಲ್ಲ. ಅವಳು ನನ್ನ ಶಾಂಪೂ, ನನ್ನ ಹೇರ್ಸ್ ಅನ್ನು ನೋಡಿ ಸ್ವಲ್ಪ ಇದು ಆದ್ಲು ಸರ್. ನಂದು ಸಿಲ್ಕಿ ಆಗಿರೋದ್ರಿಂದ ಅವಳದೇ ಸಿಲ್ಕಿ ಅಂತ ಮನೇಲಿ ಎಲ್ರು ಹೇಳ್ತಿದ್ರು ಮೊದ್ಲು. ಈಗ ನಾನ್ ಶಾಂಪೂ ಕಂಡೀಷನರ್ ಇದನ್ನ ಯೂಸ್ ಮಾಡ್ತಿರ್ಬೇಕಂದ್ರೆ ನನ್ಕಿಂತ ನಿಂದೆ ಚೆನ್ನಾಗಿದ್ದಿಲ್ಲ ಮಮ್ಮಿ ಅಂತ ಅವಳು ಸ್ವಲ್ಪ ಇದ್ ಮಾಡ್ಕೊಂತಿದ್ದಾಳೆ. ಓಹೋ, ಗುಡ್. ಅದಕ್ಕೆ ನಾನು ಅವಳದು ಡ್ಯಾಂಡ್ರಫ್ ಬಗ್ಗೆನೇ ಸ್ವಲ್ಪ ಯೋಚನೆ ಆಗಿತ್ತು ಸರ್. ಎವ್ರಿ ಇಯರ್ ಇಟ್ಸ್ ವೆರಿ ಸಿಂಪಲ್. ಜಸ್ಟ್ ನೀವು ಅವರಿಗೆ ಫಸ್ಟ್ ಆಯಿಲ್ ಅಂಡ್ ಶಾಂಪೂ ಕೊಟ್ಟು ನೋಡಿ. ಯಾಕೆಂದ್ರೆ ಹೇರ್ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಿ. ಡ್ಯಾಂಡ್ರಫ್ ಇಸ್ ಇಶ್ಯೂ. ಡ್ಯಾಂಡ್ರಫ್ ಇನ್ ದ ಸೆನ್ಸ್ ವೆರಿ ಸಿಂಪಲ್. ನಮ್ಮ ಕೂದ್ಲೇನಿದೆ, ಇದು ಒಂದು ಕಾರ್ಡ್ ಇದ್ದ ಹಾಗೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಹೇರ್ ಪಾಸ್ ಆಗ್ತಿಲ್ಲ, ತುಂಬಾ ತಿಕ್ಕಾಗಿದೆ, ತುಂಬಾ ದಟ್ಟವಾಗಿದೆ ಅಂತ ಅಂದಾಗ ಅಲ್ಲಿ ಫಂಗಸ್ ಬೆಳೆಯುತ್ತೆ. ಸೊ ಆ ಬೆಳೆಯೋ ಆ ಫಂಗಸ್ ಅನ್ನ ನಾನು ಕಂಟ್ರೋಲ್ ಮಾಡಬೇಕು. ಅಲ್ಲಿ ಆ ಇನ್ಫೆಕ್ಷನ್ ಸ್ವಲ್ಪನೂ ಉಳಿಬಾರ್ದು. ದಿಸ್ ಇಸ್ ಅ ಮೇನ್ ರೀಸನ್. ಬಟ್ ಅವಳಿಗೆ ಅಷ್ಟು ತಿಕ್ ಅಂತ ಇಲ್ಲ ಸರ್, ಬಟ್ ಸ್ಟ್ರೈಟ್ ಇದೆ, ಸಿಲ್ಕಿ ಇರೋದ್ರಿಂದ ಅಷ್ಟು ಅವಳಿಗೆ ಇದು ಇಲ್ಲ ಸರ್, ಹಿಂಗೆ ದಪ್ಪ ಅಂತ ಇಲ್ಲ. ಇಟ್ಸ್ ಓಕೆ. ನನಗೇನ್ ವರಿ ಅಂದ್ರೆ ಅಷ್ಟೇ, ಜಾಸ್ತಿ ಅದು ದಪ್ಪ ದಪ್ಪ ಬರುತ್ತೆ ಸರ್ ಒಂದೇ ಕಡೆ. ತರ ಬರುತ್ತೆ. ನೀವು ಇದು ಟ್ರೈ ಮಾಡಿ, ಅದಾಗ್ಲಿಲ್ಲ ಅಂದ್ಮೇಲೆ ಇದನ್ನ ಕೊಡ್ಬೋದು. ಇಸ್ ನಥಿಂಗ್ ಟು ವರಿ, ಇದೇನಾಗಲ್ಲ ಇದು. ಓಕೆ 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 ಸರ್. ಸರ್, ವೈಟ್ ಹೇರ್ಸ್ಗೂ ಆಗುತ್ತೆ. ಇದೇ ನಿಮ್ ಕ್ವಶನ್ ಆಗಿದ್ರೆ. ಓಕೆ, ನಾನು ಅವ್ರ ಮಿಸ್ಸಸ್ ಸರ್. ಹಾ, ಹೇಳ್ರಿ ಅಮ್ಮರ. ನಾನು ಲಿವರ್ ಕೇರ್, ಆರ್ಥೋ ಎರಡು ತಗೊಂತಾ ಇದ್ದೀನಲ್ಲ ಸರ್. ಈಗ ಹೇರ್ ಫಾಲ್ ತಗೋಬಹುದೇನ್ರಿ ಸರ್ ಟ್ಯಾಬ್ಲೆಟ್? ಬೇಡ, ಲಿವರ್ ಮುಗಿಸ್ಬಿಡಿಮಾ, ಆಮೇಲೆ ತಗೊಳ್ಳಿ. ಹೌದು ಸರ್. ಇದು ನಾನು ಆಯಿಲ್ ಏನೋ ಯೂಸ್ ಮಾಡ್ತಾ ಇದೀನಿ ಸರ್. ಮುಂದೆ ಅಷ್ಟೇ ಬರಾಕತ್ತವ ಸರ್, ಮಧ್ಯದಲ್ಲಿ ಬರ್ತದವ ಇಲ್ಲ ಅನ್ನೋದು ಬರ್ತಾ ಇಲ್ಲ ಸರ್. ಅವು ಮಧ್ಯದಲ್ಲಿ ನೆತ್ತಲೆ. ಮತ್ತೆ ಕೂದಲು ಬಿಳೆ ಇರೋ ಹಂಗೆ ಇದಾವ್ರಿ ಸರ್. ನೀವಿನ್ನೂ ಏರ್ದು ನುಂಗಿಲ್ವಲ್ಲಮ್ಮ. ಲಿವರ್ದ್ ಫಸ್ಟ್ ಮುಗಿಸ್ಬಿಟ್ಟು ಏರ್ ಸ್ಟಾರ್ಟ್ ಮಾಡಿ. ಎಲ್ಲಾ ಕಪ್ಪಗಾಗತ್ತೆ, ಮಧ್ಯದಲ್ಲೂ ಬರುತ್ತೆ, ಎಲ್ಲಾ ಕಡೆನೂ ಬರುತ್ತೆ. ಹೌದಾ ಸರ್? ಎಷ್ಟು ದಿವಸ ತಗೋಬೇಕು ಸರ್ ಅದು? ಒಂದು 6 ತಿಂಗಳು ತಗೊಳ್ಳಿ. ಹೇಳಿದ್ನಲ್ಲ, 4 ರಿಂದ 6 ತಿಂಗಳು ತಗೋಬೇಕು. ಹಾ ಸರ್, ಥ್ಯಾಂಕ್ ಯು ಸರ್. ಓಕೆ. ವಿಜಯಲಕ್ಷ್ಮಿ ಮೇಡಮ್. ಹಾ, ನಮಸ್ತೆ. ಸರ್, ಇದು ಥೈರಾಯ್ಡ್ ಇರೋರಿಗೆ ಯೂಸ್ ಮಾಡ್ಬೋದಾ ಸರ್ ಟ್ಯಾಬ್ಲೆಟ್? ಥೈರಾಯ್ಡ್ ಹೇರ್ ಫಾಲ್ ಅಂತಾರಲ್ಲ ಸರ್ ಅವರು. 100% ಮಾಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅಂದ್ರೆ 21 year ಏಜ್ ಅವ್ರಿಗೆ ಸರ್. ಅದೊಂದ್ ಸ್ವಲ್ಪ PCOD ಪ್ರಾಬ್ಲಮ್ ಇದೆ. 100% ಮಾಡಿ. ರೀಬ್ಯಾಲೆನ್ಸ್ ಮತ್ತಿದು ಎರಡನ್ನೂ ಕೊಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ದೇನ್ ಥೈರಾಯ್ಡ್ ಸಮಸ್ಯೆ ಏನಿದೆ, ಅದ್ರದ್ದು ಏನ್ ಕತೆ, ನಾಡ್ದು ಬನ್ನಿ. ಇದೆಲ್ಲ ಮೀಟಿಂಗ್ ಮುಗಿಯಕ್ ಬಂದ್ಬಿಡ್ತಲ್ವಾ ಈಗ ಜಾಸ್ತಿ ಹೊತ್ತು ಮಾತಾಡಿದ್ರೆ ಎಲ್ಲ ಜನ ಬೈಕೊಂಡ್ಬಿಡ್ತಾರೆ. ಈಗ ಮತ್ ನಾನ್ ಥೈರಾಯ್ಡ್ ಹೇಳಕ್ ಹೋದ್ರೆ ಅದು ಕಥೆನೇ ಬೇರೆ, ಅದ್ರ ಸ್ಟೋರಿನೇ. ಅದಕ್ಕೆ ತಗೋಬಹುದಾ ಅಂತ ಥೈರಾಯ್ಡ್ ಪೇಷಂಟ್ಸ್ ಈ ಟ್ಯಾಬ್ಲೆಟ್ 100% ತಗೋಬಹುದಮ್ಮ. 100%. ಲಾಸ್ಟ್ ಅಲ್ಲಿ ಕಾಂಬಿನೇಷನ್ ಅಂತಾನೆ ಒಂದ್ ಟ್ರೈನಿಂಗ್ ಕೊಡ್ತೀವಿ, ಯಾವ್ದು ಕಿಂಗ್
ಅಂತ ಸರಿ. ಈಗ ಹೇಳ್ತಾ ನೀವು ತಗೊಳ್ಳಿ, ನೀವು ತಲೆ ಕೆಡಿಸ್ಕೊಬೇಡಿ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ಯಾ, ಯು ಆರ್ ಮೋಸ್ಟ್ ವೆಲ್ಕಮ್. ನಮಸ್ಕಾರ ಸರ್. ನಮಸ್ತೆ ಅಣ್ಣ, ಹೇಳಿ. ಹಾ ಸರ್, ಅದು ನಮ್ಮ ಪಾಪುಗೆ ಉಡ್ತಾ ಫಸ್ಟ್ ಕೂದಲಿದ್ವು ಸರ್. ಹಾ, ಒಂದು 6 ಮಂತ್ ಆದ್ಮೇಲೆ ಕ್ರಮೇಣವಾಗಿ ಅದು ಹೋಗ್ಬಿಡುತ್ತೆ ಸರ್ ಅದು. ಓಕೆ. ಈಗ ನಾವು ಆನ್ಲೈನ್ ಅಲ್ಲೆಲ್ಲ ನಿಮ್ದೆಲ್ಲ ಚೆಕ್ ಮಾಡಿದ್ವಿ ಸರ್. ಹಾ, ಚೆಕ್ ಮಾಡಿದ್ಮೇಲೆ ನಮ್ಮ ಊರವರೇ ಬಸವರಾಜ್ ಅಂತೇಳಿ ನಮ್ಮ ಗಂಗಾವತಿ ಸರ್ ಓಕೆ. ತಗೊಂತಾ ಇದೀವಿ ಸರ್. ಒಳ್ಳೆ ಒಂಥರ ರಿಸಲ್ಟ್ ಇದೆ ಸರ್ ಈಗ. ಗುಡ್ ಗುಡ್. ಎಷ್ಟು ವರ್ಷ ಮಗುಗೆ? ಮಗುಗೆ ಈಗ 4ನೇ ವರ್ಷ ಸರ್. ಓಕೆ. ಹಾ, ಇದಾಳೆ ನೋಡಿ. ಓ ಹೋ 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 ಹೋ. ಯಾ, ಈ ಏರ್ಸ್ ಸ್ಮೂತ್ ಬರ್ತಾ ಇದೆ ಸರ್. ಏರ್ಸ್ ಸ್ವಲ್ಪ ಇನ್ನೂ ಸ್ವಲ್ಪ ಕಪ್ ಆಗ್ಬೇಕು ಸರ್ ಅದು. ಬರುತ್ತೆ ಬರುತ್ತೆ. ಅದಕ್ಕೆ ನೀವು ಅದನ್ನ ವರಿನೂ ಮಾಡ್ಕೋಬೇಡಿ, ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಓಕೆ. ಈ ತರ ಚಾನ್ಸಸ್ ತುಂಬಾ ವಿರಳವಾಗಿರುತ್ತೆ. ಆಕ್ಚುಲಿ ಮಗುಗೆ ಅಂದ್ರೆ ಆ ಮಗುನ ಬೆಳವಣಿಗೆ ಹಂತದಲ್ಲಿ ತಾಯಿಯಿಂದ ನಡಿಬೇಕಾದಾಗ ಕೆಲವು ವಿಚಾರಗಳಲ್ಲಿ ಡಿಫಾಲ್ಟ್ ಆಗಿ ಈ ತರ ಆಗಿರುತ್ತೆ. ಅಂಡ್ ನಿಧಾನ ಆಗುತ್ತೆ, ಬಟ್ ಇಟ್ಸ್ ವಿಲ್ ಕ್ಯೂರ್ ಆಗುತ್ತೆ. ನಥಿಂಗ್ ಟು ವರಿ ಅಬೌಟ್. ನಾವು ಹೊರಗಡೆ ಎಲ್ಲ ಇಲ್ಲಿ ಗಂಗಾವತಿಯಲ್ಲಿ ತೋರಿಸಿದ್ವಿ ಸರ್. ಅಲ್ಲಿ ಏನು ನಮ್ಗೆ ರಿಸಲ್ಟ್ ಬರ್ಲಿಲ್ಲ. ಅವ್ರು ಏನಂದ್ರು ಒಂದ್ಸಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು ಸರ್. ಎಲ್ಲಿಗೂ ಬೇಡ. ಅದಕ್ಕೆ ಆಮೇಲೆ ನಾವೆಲ್ಲ ಹುಚ್ಚ ಬಟ್ಟೆ ದುಡ್ಡು ಖರ್ಚು ಮಾಡಿ ನಾನಾ ತರದನ್ನ ಮಾಡಿ ಆ ಮಗು ಮೇಲೆ ಒತ್ತಡ ಮಾಡಕ್ ಹೋಗ್ಬೇಡಿ. ಓಕೆ. ನ್ಯಾಚುರಲ್ ಆಗಿ ಆ ಮಗು ಬರೆಸ್ಕೊಳುತ್ತೆ. ಆ ಬರೆಸ್ಕೊಳೋ ಅಂತ ಶಕ್ತಿನ ನೀವು ಮಾಡ್ಕೊಡಿ ಅಷ್ಟೇ ಮಗುಗೆ. ಅದೇ ಮತ್ತೆ ಫುಡ್ ಏನೇನು ಇದು ಮಾಡ್ಬೇಕೇನು ಸರ್? ಅದಷ್ಟೇ 100% ಆ ಮಗುಗೆ ಆಚೆಗಡೆ ಫುಡ್ಗಳನ್ನ ಕೊಡಬೇಡಿ, ಚಾಕ್ಲೇಟ್ಸ್ ಕೊಡಬೇಡಿ. ಓಕೆ. ಜಂಕ್ಸ್ ಕೊಡಬೇಡಿ, ಪ್ರೋಸೆಸ್ಡ್ ಫುಡ್ ಕೊಡಬೇಡಿ, ಚಿಪ್ಸು, ಕುರ್ಕುರೆ, ಹಾಳ ಮೂಳ ಆ ತರದ್ ಕೊಡಬೇಡಿ. ಅಂಡ್ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲೇ ಅಡಿಗೆ ಮಾಡಿ. ಓಕೆ. ಸಿ ದ ರಿಸಲ್ಟ್, ಯು ವಿಲ್ ಗೆಟ್ ಎಕ್ಸ್ಟ್ರಾರ್ಡಿನರಿ. ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇ ಹೇಳ್ತೀರಾ ಅದನ್ನ. ಹ್ಞೂ ಸರ್. ಅದೇ ಸರ್, ಆಯಿಲ್ ಮತ್ತೆ ಸೋಪ್ ಯೂಸ್ ಮಾಡ್ತಾ ಇದೀವಿ ಸರ್. ಮತ್ತೆ ಏನೇನು ಯೂಸ್ ಮಾಡೋಕೆ ಸರ್ ನಾವು? ನನ್ನ ಪ್ರಕಾರ ಅಷ್ಟು ಸಾಕು. ಕನ್ಸ್ಯೂಮ್ ಮಾಡಿಸಿ, ವರ್ಜಿನ್ ಕೋಕೋನಟ್ ಆಯಿಲ್ ಕನ್ಸ್ಯೂಮ್ ಮಾಡಿಸಿ. ಓಕೆ. ಎಣ್ಣೆ ಸ್ನಾನ ಮಗುಗೆ ನಿಲ್ಲಿಸ್ಬೇಡಿ. ಸಣ್ಣ ಮಕ್ಳಿಗೆ ಮಾಡಿ ಆಮೇಲೆ ನಿಲ್ಲಿಸ್ಬಿಡ್ತೀರಾ, ನಿಲ್ಲಿಸ್ಬೇಡಿ. ಹ್ಞೂ ಸರ್. ಓಕೆ, ನಮಸ್ಕಾರ. ಒಳ್ಳೇದಾಗ್ಲಿ. ಗುಡ್ ನೈಟ್.